ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾತ್ಮನು ನೀವೇ ಮಾರ್ಗ ನಡೆಸಿರಿ. ಮಾತನಾಡಬೇಕಾಗಿರುವಂಥ ಮಾತುಗಳನ್ನು ದೇವರಾತ್ಮನೇ ಕಲಿಸಿಕೊಡಿರಿ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲೆಂಬುದಾಗಿ ನಾವು ಓದುತ್ತೇವಲ್ವಾ? ನಮ್ಮ ಹೃದಯಗಳು ತೆರೆಯಲ್ಪಡುವಂತೆ ದೇವರಾತ್ಮನೇ ಮಾತನಾಡಿರಿ. ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯ ಹೇಳುತ್ತದೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನಾವೆಲ್ಲರೂ ತಿಳಿದಿರುವ ಪ್ರಕಾರ ಯೇಸು ಕ್ರಿಸ್ತನು ಪರಲೋಕಕ್ಕೆ ಆರೋಹಣವಾಗುವ ಮುನ್ನ ನಮಗೆ ವಾಗ್ದಾನ ಮಾಡಿದ್ದು ಅದು ದೇವರ ವಾಗ್ದಾನ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೀವು ಗಲಾತ್ಯದಲ್ಲಿ ಓದುವಾಗ ಅದು ದೇವರ ವಾಗ್ದಾನ ಎಂಬುದಾಗಿ ಓದುತ್ತೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ ದೇವರ ವಾಗ್ದಾನ ನೆರವೇರುವುದಕ್ಕೆ ನೀವು ಯೆರೂಸಲೇಮಿನಲ್ಲಿ ಕಾದಿರಿ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಅದು ಪರಿಶುದ್ಧಾತ್ಮನ ಅಭಿಷೇಕದ ಕುರಿತಾಗಿ ಹೇಳಲ್ಪಡುತ್ತದೆ. ಪರಿಶುದ್ಧಾತ್ಮನ ಕುರಿತಾಗಿ ಈಗ ಪರಿಶುದ್ಧಾತ್ಮನಿಲ್ಲ, ಅನ್ಯ ಭಾಷೆ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ಅನೇಕ ವಿಧವಾದ ಉಪದೇಶಗಳಿದ್ದರೂ ಕೂಡ ಸತ್ಯವೇದದ ಸತ್ಯಕ್ಕನುಸಾರವಾಗಿ ಪರಿಶುದ್ಧಾತ್ಮನು ಉಂಟು. ಸಭೆಯನ್ನು ಪವಿತ್ರಾತ್ಮನೇ ನಡೆಸುವವರಾಗಿದ್ದಾರೆ, ಪವಿತ್ರಾತ್ಮನೇ ಸಭೆಯಲ್ಲಿ ಬೋಧಿಸುವವರಾಗಿದ್ದಾರೆ. ಇನ್ನು ಹೇಳಬೇಕಂದ್ರೆ ಇವತ್ತು ನಮ್ಮ ಕೈಯಲ್ಲಿರುವಂತಹ ಈ ಸತ್ಯವೇದವು ದೇವರಾತ್ಮನಿಂದಲೇ ಅನುಗ್ರಹಿಸಲ್ಪಟ್ಟಿರುವುದು ಮಾತ್ರವಲ್ಲದೆ ಅವರೇ ಬೋಧಿಸುವವರಾಗಿದ್ದಾರೆ. ಹಾಗಾದ್ರೆ ಈ ದೇವರಾತ್ಮನೇ ನಮಗೆ ಮುದ್ರೆ, ಸೀಲ್. ಅದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ನೀವು ಗಮನಿಸಿರುತ್ತೀರ, ಯಾವುದೇ ದೇಶಕ್ಕೆ ಹೊರದೇಶಕ್ಕೆ ಹೋಗುವಾಗಲೂ ಕೂಡ ಆ ದೇಶದ ಒಂದು ಮುದ್ರೆಯನ್ನು, ಸೀಲನ್ನು ಪಾಸ್ಪೋರ್ಟ್ ಮೇಲೆ ಏನ್ ಮಾಡುತ್ತಾರೆ? ಸೀಲ್ ಹಾಕುತ್ತಾರೆ. ಅಥವಾ ನೀವು ಯಾವುದಾದ್ರೂ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋದ್ರಿ ಅಂದ್ರೆ ನಿಮ್ಮ ಕೈಗೆ ಅವನು ಏನ್ ಮಾಡ್ತಾರೆ? ಒಂದು ಬ್ಯಾಂಡ್ ಅನ್ನು ಕಟ್ಟುತ್ತಾರೆ, ದಾರ ಕಟ್ಟುತ್ತಾರೆ, ಏನೋ ಒಂದನ್ನು ಮಾಡುತ್ತಾರೆ ಅಲ್ವಾ? ಆ ರೀತಿಯಾಗಿ ಪರಲೋಕಕ್ಕೆ ಪ್ರವೇಶಿಸುವುದಕ್ಕೆ ಪರಿಶುದ್ಧಾತ್ಮನೇ ನಮಗೆ ಏನಾಗಿದ್ದಾರೆ? ಸೀಲ್ ಆಗಿದ್ದಾರೆ. ಅದನ್ನೇ ವಾಕ್ಯ ಹೇಳುತ್ತದೆ, ದೇವರಾತ್ಮನನ್ನು ದುಃಖಪಡಿಸಬೇಡಿರಿ, ಯಾಕಂದ್ರೆ ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಎಂಬುದಾಗಿ. ಹಾಗಾದ್ರೆ ಈ ಪವಿತ್ರಾತ್ಮನಲ್ಲಿ ಎಲ್ಲವೂ ಇದೆ, ಸಭೆಯನ್ನು ರೂಪಿಸುವಂಥದ್ದು. ಈಗ ಅಬ್ರಹಾಮನ್ ಏನ್ ಮಾಡುತ್ತಾರೆ? ತನ್ನ ಸೇವಕರನ್ನು ಕರೆದು ನೀವು ಹೋಗಿ ಏನ್ ಮಾಡ್ರಿ ಅಂದ್ರೆ ಈಸಾಕನಿಗೆ ಮದಲಗಿತ್ತಿ ನೋಡುವುದಕ್ಕೆ ಹೇಳುತ್ತಾರೆ. ಈಗ ಮದಲಗಿತ್ತಿಯನ್ನು ನೋಡಿ ಅವರು ಕರೆದುಕೊಂಡು ಬರುತ್ತಾರೆ. ಯಾರು ಕರ್ಕೊಂಡು ಬರ್ತಾರೆ? ಸೇವಕನು ಕರ್ಕೊಂಡು ಬರ್ತಾರೆ. ಈ ಸೇವಕನ ಕನ್ಫರ್ಮೇಷನ್ನೇ ರೆಬೆಕಾಳು ಹಾಗೂ ಈಸಾಕನನ್ನು ಒಟ್ಟಿಗೆ ಸೇರಿಸುತ್ತದೆ. ಆ ಸೇವಕರು ಏನ್ ಮಾಡಬೇಕು? ಕನ್ಫರ್ಮೇಷನ್ ಕೊಡಬೇಕು. ಈ ರೆಬೆಕಾಳು ಈಸಾಕನಿಗೆ ತಕ್ಕವಳು. ಯಾವುದನ್ನಿಟ್ಟು ಹೇಳ್ತೀರಾ? ನಾನು ಟೆಸ್ಟ್ ಮಾಡಿ ನೋಡಿದೆ, ನಾನು ಆ ನೀರಿನ ಬಳಿಗೆ ಹೋದಾಗ ನನ್ನ ಒಂಟೆಗೆ ನೀರು ಕೊಡಿ ಅಂತ ಕೇಳಿದಾಗ ಆಕೆ ಕೊಟ್ಟಳು. ಆ ರೀತಿಯಾಗಿ ಹೇಳಬೇಕು. ಆ ನಂತರವಾಗಿ ಏನಾಯ್ತು? ಅವರ ಮನೆಗೆ ಹೋದ ನಂತರವಾಗಿ ಏನಾಯ್ತು? ಇಂತಹ ಕಾರ್ಯಗಳೆಲ್ಲ ನಡೆಯಿತು. ಆ ನಂತರವಾಗಿ ಲಾಬಾನನು ವಾಗ್ದಾನವನ್ನು ಮಾಡಿದರು, ನಿನ್ನ ಶತ್ರುವಿನ ಪಟ್ಟಣ ಸ್ವಾಧೀನ ಮಾಡುತ್ತೆ. ಈ ರೀತಿಯಾಗಿ ಎಲ್ಲಾ ಕಾರ್ಯಗಳನ್ನು ಹೇಳಿದಾಗಲೇ ಅಬ್ರಹಾಮನಿಗೆ ಒಂದು ಕನ್ಫರ್ಮ್ ಆಗುತ್ತದೆ, ಹೌದು ಕರೆಕ್ಟು, ನನ್ನ ಸೇವಕನು ಕರೆಕ್ಟ್ ಆದ ಮದಲಗಿತ್ತಿಯನ್ನು ಆರಿಸಿದ್ದಾನೆ. ಹಾಗಾದ್ರೆ ಆ ಸೇವಕನ ಪಾರ್ಟ್ ಬಹಳ ಇಂಪಾರ್ಟೆಂಟ್. ಮದಲಗಿತ್ತಿಯನ್ನು ಕೊಂಡು ಹೋಗಿ ಮದಲಿಂಗನ ಬಳಿ ಸೇರಿಸುವ ತನಕ ಆ ಸೇವಕನ ಪಾರ್ಟ್. ಇದೇ ರೀತಿ ಎಸ್ತರಳನ್ನು ನೇರವಾಗಿ ಹೋಗಿ ಅರಸನಿಗೆ ಒಪ್ಪಿಸುವುದಿಲ್ಲ. ಮೊದಲು ಯಾರ ಕೈಯಲ್ಲಿ ಒಪ್ಪಿಸುತ್ತಾರೆ ಅಂದ್ರೆ ಹೇಗೈನ ಕೈಯಲ್ಲಿ. ಆ ಹೇಗ ಏನು ಮಾಡುತ್ತಾರೆ ಅಂದ್ರೆ ಎಸ್ತರಳನ್ನು ರೆಡಿ ಮಾಡುತ್ತಾರೆ. 1 ವರ್ಷಗಳ ಕಾಲ ಆ ದಾದಿಯರನ್ನು ಇಟ್ಟು ಎಸ್ತರಳನ್ನು ಶುದ್ಧೀಕರಿಸಿ ಅರಸನಿಗೆ ತಕ್ಕ ಹಾಗೆ ಮಾರ್ಪಡಿಸುತ್ತಾರೆ. ಆದ್ರಿಂದ ಕಡೆಯದಾಗಿ ಅರಸನು ಎಲ್ಲರಿಗಿಂತಲೂ ಎಸ್ತರಳನ್ನು ಅಧಿಕವಾಗಿ ಪ್ರೀತಿಸಿದನಂತ ಇದೆ. ಆ ಸ್ಥಳಕ್ಕೆ ಬರಬೇಕಂದ್ರೆ ಹೇಗೈನ ಪಾರ್ಟ್ ಬಹಳ ಇಂಪಾರ್ಟೆಂಟ್. ಹೇಗೈ ಇಲ್ಲದೆ ಎಸ್ತರಳು ರಾಣಿಯಾಗುವುದಕ್ಕೆ ಸಾಧ್ಯವಿಲ್ಲ. ಅವರೇ ಆಕೆಯನ್ನು ಸಿದ್ಧಪಡಿಸಬೇಕು. ಇಲ್ಲಿ ಒಬ್ಬ ಸೇವಕನಿಲ್ಲದೆ ರೆಬೆಕಾಳು ಈಸಾಕನನ್ನು ಸಂಧಿಸುವುದಕ್ಕೆ ಸಾಧ್ಯವಿಲ್ಲ. ಅವರೇ ಅಲ್ಲಿ ಚೂಸ್ ಮಾಡಬೇಕು. ಅದೇ ರೀತಿಯಾಗಿ ದಾನಿಯೇಲನನ್ನು ನೋಡುವುದಾದ್ರೆ ಅವರನ್ನು ಏನ್ ಮಾಡುತ್ತಾರೆ ಅಂದ್ರೆ ನೇರವಾಗಿ ಅರಸನ ನಂತರ ಮಂಟಪದಲ್ಲಿ ಕೂರಿಸುವುದಿಲ್ಲ. ಮೊದಲು ಏನ್ ಮಾಡ್ತಾರೆ ಅಂದ್ರೆ ಒಬ್ಬರ ಕೈಲಿ ಒಪ್ಪಿಸುತ್ತಾರೆ. ಪ್ರಧಾನಿ ಅಂತ ಇರುತ್ತದೆ, ಇಂಗ್ಲಿಷಲ್ಲಿ ಯೂನೋಕ್ ಅಂತ ಇರುತ್ತದೆ. ಅವರ ಕೈಲಿ ಒಪ್ಪಿಸುತ್ತಾರೆ. ಅವರೇ ಅರಸನಿಗೆ ಆ ಮಂತ್ರಿ ಆಗಿರುವಂತಹ, ಅಧಿಪತಿ ಆಗಿರುವಂತಹ ಅಥವಾ ಆ ಸ್ಥಳದಲ್ಲಿ ಗವರ್ನರ್ ಆಗಿ ಇರುವಂತಹ ದಾನಿಯೇಲನನ್ನು ಮಾರ್ಪಡಿಸುವಂತ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಇವರೇ ಮಾಡುತ್ತಾರೆ. ಪ್ರಧಾನಿ ಮಾಡುತ್ತಾರೆ. ಇವರು ರೆಡಿ ಮಾಡಿ ಕರ್ಕೊಂಡು ಹೋಗಿ ಕೊಡುತ್ತಾರೆ. ಅದೇ ರೀತಿಯಾಗಿ ದೇವರು ಇವತ್ತು ನಿಮ್ಮನ್ನು ನನ್ನನ್ನು ಈ ಭೂಮಿಯಿಂದ ಸೆಲೆಕ್ಟ್ ಮಾಡಿದ್ದಾರೆ. ಆದರೆ ಸೆಲೆಕ್ಟ್ ಮಾಡಿರುವಂತ ನಮ್ಮನ್ನು ಇಲ್ಲಿ ಇಟ್ಟು ದೇವರಾತ್ಮನ ರೆಡಿ ಮಾಡುತ್ತಾ ಇದ್ದಾರೆ. ದೇವರಾತ್ಮನ ಕನ್ಫರ್ಮೇಶನ್ ಇದ್ರೆ ಮಾತ್ರವೇ ನೀವು ನಾನು ಮದಲಿಂಗನನ್ನು ಸಂಧಿಸುವುದಕ್ಕೆ ಸಾಧ್ಯ. ದೇವರಾತ್ಮನ ಕನ್ಫರ್ಮೇಶನ್ ಇದ್ರೆ ಮಾತ್ರವೇ ನಾವು ತಂದೆಯ ಮನೆಗೆ ಪ್ರವೇಶಿಸಲು ಸಾಧ್ಯ. ದೇವರಾತ್ಮನು ನಮಗೆ ಉತ್ತರವಾದ ಕೊಟ್ಟರೆ ಪರಲೋಕ ನಮ್ಮನ್ನು ಸ್ವೀಕರಿಸುತ್ತದೆ. ಸೊ ವಿಮೋಚನೆ ದಿನಕ್ಕಾಗಿ ಪವಿತ್ರ ಆತ್ಮನ ಮುದ್ರೆ, ಪವಿತ್ರಾತ್ಮನ ಅಭಿಷೇಕನ ಹೊಂದುತ್ತೇವೆ. ಎಲ್ಲರೂ ಕೂಡ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದವರಾಗಿ ಇರುತ್ತೀರಿ. ಯಾಕಂದ್ರೆ ನೀವು ಸಭೆಗೆ ಬಂದ ಕೂಡಲೇ ಈ ಪವಿತ್ರಾತ್ಮನ ಅಭಿಷೇಕ ಹೊಂದುವುದರಲ್ಲಿ ಅನೇಕ ಅಭಿಪ್ರಾಯಗಳಿದೆ. ಅದನ್ನು ಮಾತ್ರ ಹೇಳಿ ನಾನು ಸಂದೇಶಕ್ಕೆ ಹೋಗುತ್ತೇನೆ. ವ್ಯತ್ಯಾಸದ ಅಭಿಪ್ರಾಯ ಏನಂದ್ರೆ ನೀವು ರಕ್ಷಣೆ ಹೊಂದಿದ ಕೂಡಲೇ ದೇವರಾತ್ಮ ನಿಮ್ಮೊಳಗೆ ಬರುತ್ತಾರೆ ಎಂಬುದಾಗಿ ಕೆಲವರು ಈ ರೀತಿಯಾಗಿ ಹೇಳುತ್ತಾರೆ. ಪವಿತ್ರಾತ್ಮನ ಮೂಲಕವಾಗಿ ನಾವು ರಕ್ಷಣೆಗೆ ಬಂದಿದ್ದೇವೆ, ಅವರೇ ನಮ್ಮನ್ನು ರಕ್ಷಣೆಯಲ್ಲಿ ನಡೆಸಿದ್ದಾರೆ. ಸೊ ಪವಿತ್ರಾತ್ಮನು ನಿಮ್ಮಲ್ಲಿ ಬರದೇ ಇದ್ದಿದ್ರೆ ಈ ರೀತಿಯಾದ ರಕ್ಷಣೆ ನಡೆಯುತ್ತಾ ಇರಲಿಲ್ಲ. ಸೊ ಪ್ರತ್ಯೇಕವಾಗಿ ಪವಿತ್ರಾತ್ಮನ ಅಭಿಷೇಕ ಎಂಬುದಾಗಿ ಇಲ್ಲ ಅಂತ ಹೇಳುತ್ತಾರೆ. ಸತ್ಯವೇದದಿಂದ 2 ಉದಾಹರಣೆ ಹೇಳುತ್ತೇನೆ. ಮೊದಲನೆಯದಾಗಿ 3.5 ವರ್ಷಗಳ ಕಾಲ 12 ಶಿಷ್ಯರುಗಳು ಹಿಂಬಾಲಿಸುತ್ತಾರೆ. ಎಲ್ಲವನ್ನು ಬಿಟ್ಟು ಹಿಂಬಾಲಿಸುತ್ತಾರೆ. ಆದ್ರೆ ಅವರು ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದಾರೆ ಎಂಬುದಾಗಿ ಅಲ್ಲಿ ಇರೋದಿಲ್ಲ. ಯೇಸು ಕ್ರಿಸ್ತನ ಹೇಳುತ್ತಾರೆ, ಮೇಲಣದಿಂದ ಬಲ ಬರುವ ತನಕ ನೀವು ಯೆರೂಸಲೇಮಿನಲ್ಲಿ ಹೋಗಿ ಏನ್ ಮಾಡ್ರಿ? ಕಾದುಕೊಂಡಿರ್ರಿ. ಹಾಗಾದ್ರೆ ಯೇಸುವಿನೊಂದಿಗೆನೇ ನಡೆದ್ರು ಕೂಡ, ಯೇಸುವಿನ ಹಿಂದೆ ಬಂದ್ರು ಕೂಡ
ಯೇಸುನೊಂದಿಗೆ ತಂಗಿದ್ರು ಕೂಡ 3.5 ವರ್ಷಗಳ ಕಾಲ ಇದ್ರೂ ಕೂಡ ಅವ್ರು ಇನ್ನೂ ಏನನ್ನು ಹೊಂದಿಲ್ಲ? ಪವಿತ್ರಾತ್ಮನ ಅಭಿಷೇಕ ಹೊಂದಿಲ್ಲ. ಇನ್ನೂ ಹೇಳಬೇಕಂದ್ರೆ ಲೋಕದಲ್ಲಿಯೇ ಪವಿತ್ರಾತ್ಮನ ಮೂಲಕವಾಗಿ ಹುಟ್ಟಿದವರು ಅವರೊಬ್ಬರೇ ಇದ್ದಾರೆ. ಪವಿತ್ರಾತ್ಮನ ಅಭಿಷೇಕ ಹೊಂದಿದಂಥವರು ಅವರೊಬ್ಬರು ಮಾತ್ರ ಇದ್ದಾರೆ. ಅವರೊಂದಿಗೆ ಇದ್ದುಕೊಂಡು ಅವ್ರೇನು ಹೊಂದ್ಕೊಳ್ಳಿಲ್ಲ, ಪವಿತ್ರಾತ್ಮನ ಅಭಿಷೇಕ ಹೊಂದಲಿಲ್ಲ. ಅದಕ್ಕೋಸ್ಕರವಾಗಿ ಅವರು ಕಾದಿರಬೇಕಾಗಿತ್ತು. ಒಂದು ವೇಳೆ ಈ ರೀತಿ ಹೇಳುತ್ತಾರೆ, ಅದೆಲ್ಲ ಯೇಸುಕ್ರಿಸ್ತನ ಅಭಿಷೇಕ ಕೊಡುವ ತನಕ ರೀ, ಆ ನಂತರವಾಗಿ ಯೇಸುಕ್ರಿಸ್ತನ ಕಾಲದ ನಂತರ ಸಾಧಾರಣವಾಗಿ ಎಲ್ಲರ ಮೇಲೆ ಅಭಿಷೇಕ ಬರುತ್ತದೆ ಅಂತ. ಆ ರೀತಿಯಾಗಿಲ್ಲ. ದಮಸ್ಕದ ಮಾರ್ಗದಲ್ಲಿ ಹೋಗುವಾಗಲೇ ಪೌಲನು ಏನ್ ಮಾಡುತ್ತಾರೆ? ಯೇಸುವನ್ನು ಸಂಧಿಸುತ್ತಾರೆ, ಅವರ ಮಾತನ್ನು ಕೇಳುತ್ತಾರೆ. ಸೌಲನೇ ಸೌಲನೇ, ನೀನು ಯಾಕೆ ನನ್ನನ್ನು ದುಃಖಪಡಿಸುತ್ತಿದ್ದೀ ಎಂಬುದಾಗಿ ಹೇಳಿದ ಕೂಡಲೇ ಅಲ್ಲೇ ದೇವರು ಸೌಲನನ್ನು ಸಂಧಿಸುತ್ತಾರೆ. ಆದರೆ ನೆಟ್ಟನ ಬೀದಿಯಲ್ಲಿ ಹೋಗಿ ಅವರು ಒಂದು ಮನೆಯಲ್ಲಿ ತಂಗಿರುವಾಗಲೇ ಅನನ್ಯ ಏನು ಮಾಡುತ್ತಾರೆ? ಅವರು ಹೋಗಿ ಪ್ರಾರ್ಥನೆ ಮಾಡಿದಾಗ ಅವರು ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಆ ನಂತರವಾಗಿ ಪವಿತ್ರಾತ್ಮನ ಅಭಿಷೇಕ ಅವರಿಗೆ ಬಂತು. ಆ ನಂತರ ಅನನ್ಯ ಸಫರೇಳಿಗೆ ನ್ಯಾಯ ತೀರ್ಪು ಕೊಡುವಷ್ಟರ ಮಟ್ಟಿಗೆ ಅವರು ಮಾರ್ಪಟ್ಟರು. ಇದು ಆ ನಂತರವಾಗಿ ನಡೆದ ಸಂಭವ. ಹಾಗಾದ್ರೆ ಪವಿತ್ರಾತ್ಮನ ಆಳ್ವಿಕೆಯೂ ಇದೆ. ಆದರೂ ಕೂಡ ರಕ್ಷಣೆ ಹೊಂದಿದ ನಂತರ ಪವಿತ್ರಾತ್ಮ ಬರಲಿಲ್ಲ. ಒಂದು ದಿನ ಬರುತ್ತದೆ, ಕರೆಕ್ಟ್ ಆಗಿ ದೇವರಾತ್ಮನ ಒಳಗೆ ಬರುತ್ತಾರೆ. ಆದ್ರಿಂದ ನಿಮ್ಗೆ ಏನನ್ನು ಹೇಳುತ್ತಾ ಇದ್ದೇನೆ ಅಂದ್ರೆ, ಪವಿತ್ರಾತ್ಮನ ಅಭಿಷೇಕ ಎನ್ನುವಂಥದ್ದು ಅವಶ್ಯ ಕಡ್ಡಾಯವಾಗಿ ಹೊಂದಿಕೊಳ್ಳಬೇಕು. ಸಭೆಗೆ ಬಂದ ನಂತರವಾಗಿ ಅದು ಸಿಗುತ್ತದೆ. ದೇವರನ್ನು ಅಂಗೀಕರಿಸಿಕೊಂಡ ನಂತರ, ನಾನು ಹೇಳುತ್ತಿರುವುದು ಕಟ್ಟಡದಲ್ಲೇ ಅಲ್ಲ, ದೇವರಲ್ಲಿ ಬಂದ ನಂತರವಾಗಿ ಅದು ಸಿಗುತ್ತದೆ. ಸೊ ಪವಿತ್ರಾತ್ಮನು ನಮ್ಮಲ್ಲಿ ಬರುತ್ತಾರೆ. ನಾವೆಲ್ಲರೂ ಕೂಡ ಆತ್ಮಿಕ ಸಭೆಗಳಾಗಿರುತ್ತೇವೆ. ಇವತ್ತು ಆತ್ಮಿಕ ಸಭೆಗಳೆಂಬುದಾಗಿ ನಾವೆಲ್ಲರೂ ಕೂಡ ಹೇಳುತ್ತೇವೆ. ಆದ್ರೆ ಪವಿತ್ರಾತ್ಮನನ್ನು ನಂಬದೇ ಇರುವಂತಹ ಒಂದು ಗುಂಪಿದೆ. ಆದ್ರೆ ಬಹುತೇಕ ಜನರು ಪವಿತ್ರಾತ್ಮನನ್ನು ನಂಬುತ್ತಾರೆ. ಹಾಗೆ ನಂಬುವಾಗ ಈಗ ಪವಿತ್ರಾತ್ಮನನ್ನು ದೇವರು ನಮ್ಮಲ್ಲಿ ಕೊಟ್ಟಿದ್ದಾರೆ. ವಾಕ್ಯ ಹೇಳುತ್ತದೆ, ಅವರನ್ನು ದುಃಖಪಡಿಸದಂತೆ ನೋಡಿಕೊಳ್ಳಿರಿ ಎಂಬುದಾಗಿ. ಎಲ್ಲಿಯ ತನಕ? ಅವರು ಬರುವ ತನಕ, ಅಥವಾ ಇವರು ಕೊಂಡು ಹೋಗಿ ನಮ್ಮನ್ನಲ್ಲಿ ಒಪ್ಪಿಸುವ ತನಕ. ನಿಮಗೆ ಈಗ ಒಂದು ಪ್ರಶ್ನೆ ಕೇಳುತ್ತೇನೆ, ದೇವರಾತ್ಮನು ನಿಮ್ಮಲ್ಲಿ ದುಃಖದಿಂದ ಇದ್ದಾರೆ, ಸಂತೋಷವಾಗಿದ್ದಾರಾ? ದುಃಖದಿಂದ ಇದ್ದಾರೆ, ಸಂತೋಷವಾಗಿ ಇದ್ದಾರೆ ಎಂಬುದಾಗಿ ನಿಮಗೆ ಗೊತ್ತು. ನಿಮ್ಮೊಳಗೆ ಇರುವಂತಹ ದೇವರಾತ್ಮನಿಗೆ ಗೊತ್ತು. ಸತ್ಯವೇದ ಹೇಳುತ್ತದೆ, ನಮಗೆ ದುಃಖಪಡಿಸಬೇಡಿರಿ. ಆ ಎಫೆಸ 4:30 ಎಷ್ಟು ಸುಂದರವಾಗಿ ಹೇಳುತ್ತದೆ ನೋಡಿರಿ. ದೇವರಾತ್ಮನನ್ನು ದುಃಖಪಡಿಸಬೇಡಿರಿ, ಯಾಕಂದ್ರೆ ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಯಾಕಂದ್ರೆ ಒಳಗೆ ಇದ್ದಾರೆ. ದೇವರಾತ್ಮನ ಎನ್ನುವಂಥದ್ದೊಂದು ಸಾಧಾರಣವಾದ ವಿಷಯವಲ್ಲ. ಪರಿಶುದ್ಧ ಆತ್ಮನು, ಅವರ ಹೆಸರೇನು? ಪರಿಶುದ್ಧ ಆತ್ಮನು. ನೀವೆಲ್ಲ ನೋಡಿರ್ತೀರಾ ಮುಂಚೆ, ಈಗ ಬದಲಾಗಿದೆ. ಈ ರೋಡ್ ಸೈಡ್ ಅಲ್ಲಿ ಡ್ರೈನೇಜ್ ಒಳಗೆ ಇಳಿದು ಕ್ಲೀನ್ ಮಾಡುತ್ತಾರೆ, ಸಂಪೊಳಗೆ. ನಾನ್ ಚಿಕ್ಕ ವಯಸ್ಸಿನಲ್ಲಿ ಇರುವಾಗೆಲ್ಲ ಒಳಗೆ ಡ್ರೈನೇಜ್ ಒಳಗೆ ಮುಳುಗಿ ಹೋಗಿ ಕ್ಲೀನ್ ಮಾಡುವವರೆಲ್ಲ ಇರುತ್ತಾರೆ. ಅವರು ಕೂಡ ಮನುಷ್ಯರೇ. ಆ ಸಮಯದಲ್ಲಿ ಅವ್ರಿಗೆ ಎಷ್ಟು ವೇದನೆ ಇರುತ್ತದೆ, ಕಷ್ಟ ಇರುತ್ತದೆ, ಎಷ್ಟು ದುರ್ವಾಸನೆಯಲ್ಲಿ. ಅವೆಲ್ಲವನ್ನು ಕೂಡ ಸಹಿಸಿಕೊಂಡು ಅವ್ರು ಏನ್ ಮಾಡುತ್ತಾರೆ? ಕ್ಲೀನ್ ಮಾಡುತ್ತಾರೆ. ಕ್ಲೀನ್ ಮಾಡಲಿಲ್ಲ ಅಂದ್ರೆ ಆ ಏರಿಯಾ ಏನಾಗುತ್ತದೆ? ನಾಶವಾಗುತ್ತದೆ. ಆ ಜನರಿಗೋಸ್ಕರವಾಗಿ ಅವ್ರು ಏನ್ ಮಾಡುತ್ತಾರೆ ಅಂದ್ರೆ, ಒಬ್ಬರು ಒಳಗೆ ಹೋಗಿ ಬರುತ್ತಾರೆ. ಅದು ಎಷ್ಟು ದೊಡ್ಡ ತ್ಯಾಗ ಎಂಬುದಾಗಿ ನೋಡಿ. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಒಳಗೇನೆ ಸತ್ತು ಹೋದಂತವ್ರು ಕೂಡ ಎಷ್ಟೋ ಜನ ಇದ್ದಾರೆ. ಆ ತ್ಯಾಗಕ್ಕಿಂತಲೂ ಕೂಡ 1000 ಪಟ್ಟು, 1,00,000 ಪಟ್ಟು, ಕೋಟಿ ಪಟ್ಟು ದೊಡ್ಡದು ದೇವರಾತ್ಮನು ನಿಮ್ಮಲ್ಲಿಯೂ ನಮ್ಮಲ್ಲಿಯೂ ಬಂದು ವಾಸ ಮಾಡುವಂಥದ್ದು. ಅವರು 10 ಜನರ ತ್ಯಾಜ್ಯದ ನಡುವೆಯಲ್ಲಿ ಹೋಗಿ ಬರುತ್ತಾರೆ. ನಮ್ಮ ಜನ್ಮ ಸ್ವಭಾವದಲ್ಲಿರುವಂತಹ ಪಾಪದೊಳಗೆ ದೇವರಾತ್ಮನು ಜೀವಿಸುತ್ತಿದ್ದಾರೆ. ಅವರು ಹಾಗೆ ಒಳಗೆ ಆ ದುರ್ವಾಸನೆಯ ನಡುವೆ ಕೂತಿದ್ದಾರೆ. ಇನ್ನು ಹೇಳಬೇಕಂದ್ರೆ, ನೀವು ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧವಾಗಿದ್ದೀರಾ. ಹಳೆಯದು ಕ್ಲೀನ್ ಆಯಿತು, ಹಳೆಯ ಡ್ರೈನೇಜ್ ಅನ್ನು ಅವರು ಕ್ಲೀನ್ ಮಾಡಿ ಹೋಗಿದ್ದಾರೆ. ಆದರೆ ಹೊಸದಾಗಿ ಕಸ ಬಂದು ಬೀಳುತ್ತಲೇ ಇದೆ. ರಕ್ಷಣೆ ಹೊಂದಿದ ನಂತರ ನಮ್ಮಲ್ಲಿ ಪಾಪ ಇಲ್ಲ ಎಂಬುದಾಗಿ ನಾವು ಹೇಳೋಕೆ ಸಾಧ್ಯನಾ? ಪಾಪ ಇಲ್ಲ ಎಂಬುದಾಗಿ ನಾವು ಹೇಳೋದಾದ್ರೆ ನಾವು ಏನ್ ಮಾಡುವವರಾಗಿದ್ದೇವೆ ಎಂಬುದಾಗಿ ಬೈಬಲ್ನಲ್ಲಿ ಯೋಹಾನನು ಬರೆಯುತ್ತಾರೆ. ಹಾಗಾದ್ರೆ ಚೆನ್ನಾಗಿ ಗಮನಿಸಿರಿ, ನಮ್ಮಲ್ಲಿ ಇನ್ನೂ ಕೂಡ ಪಾಪದ ಕಾರ್ಯಗಳಿದೆ. ಹಾಗಾದ್ರೆ ದೇವರಾತ್ಮನ ಏನ್ ಮಾಡುತ್ತಾರೆ? ಇನ್ನೂ ಕೂತುಕೊಂಡು ಸರಿ ಮಾಡುತ್ತಾ ಇರ್ತಾರೆ. ಆದರೆ ಸರಿ ಮಾಡುತ್ತಾ ಇರುವಾಗ ಅವರು ದುಃಖದಿಂದ ಇದ್ದಾರೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ ಯೋಹಾನ 16ನೇ ಅಧ್ಯಾಯದಲ್ಲಿ, ಅವರು ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ವಿಕೆ ಕುರಿತಾಗಿ ಲೋಕಕ್ಕೆ ಖಂಡಿಸಿ ಹೇಳುತ್ತಾರೆ. ಅವರ ಕೆಲಸವೇ ಕ್ಲೀನ್ ಮಾಡುವಂತದ್ದು. ಆದ್ರೆ ಕ್ಲೀನ್ ಮಾಡುವಂತ ದೇವರಾತ್ಮನು ನಿಮ್ಮಲ್ಲಿಯೂ ನನ್ನಲ್ಲಿಯೂ ಸಂತೋಷವಾಗಿದ್ದಾರೆ ಎನ್ನುವುದೇ ಪ್ರಶ್ನೆ. ಮನೆಯಲ್ಲಿ ಕೆಲಸಗಳಿರುತ್ತದೆ. ಅನೇಕ ಸಹೋದರಿಗಳು ನೋಡುವುದಾದ್ರೆ ಎಲ್ಲ ಕೆಲಸ ಮಾಡುತ್ತಾರೆ, ಪ್ರತಿಯೊಂದು ಕೆಲಸವನ್ನು ಮಾಡುತ್ತಾರೆ. ಆದರೆ ಕೆಲಸ ಮಾಡುವಾಗ ಸಂತೋಷದಿಂದ ಮಾಡುತ್ತಾರೆ, ದುಃಖದಿಂದ ಮಾಡುತ್ತಾರೆ ಎನ್ನುವುದೇ ಪ್ರಶ್ನೆ. ವಾಕ್ಯ ಹೇಳುತ್ತದೆ, ದೇವರ ಆತ್ಮನನ್ನು ದುಃಖಪಡಿಸಬೇಡಿರಿ ಎಂದು. ಹಾಗಾದ್ರೆ ಈ ಕಾರ್ಯವನ್ನು ಬೆಳಗಿನ ಜಾವದಲ್ಲಿ ನಾನು ಧ್ಯಾನಿಸುತ್ತಾ ಇರುವಾಗ ದೇವರಾತ್ಮನು ಹೇಳಿದ್ದು, ನಾನು ಯಾವಾಗೆಲ್ಲ ದುಃಖ ಪಡುತ್ತೇನೆ ಗೊತ್ತಾ? ನಾನು ನಿನ್ನೊಳಗೆ ದುಃಖ ಪಡುವಂತ ಕಾರ್ಯ ನಿನಗೆ ಗೊತ್ತಾ? ನಾನು ಯಾವಾಗೆಲ್ಲ ದುಃಖ ಪಡುತ್ತೇನೆ, ಎಲ್ಲರಲ್ಲೂ ಕೂಡ ನಾನು ಯಾವಾಗ ದುಃಖ ಪಡುತ್ತೇನೆ ಗೊತ್ತಾ? ಆ ಕಾರ್ಯಗಳೇನೆಂಬುದಾಗಿ ಕೆಲವು ಕಾರ್ಯಗಳನ್ನು ದೇವರಾತ್ಮ ನನಗೆ ತಿಳಿಸಿದರು. ಓದಿರಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿರಿ. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವೆನು ಅಂದುಕೊಂಡೆನು. ಇದುವೇ ಮೊದಲು ಕರ್ತನಿಗೆ ಈ ವಿಷಯದ ಕುರಿತಾಗಿ ಪಶ್ಚಾತ್ತಾಪ ಉಂಟಾಯಿತಂತೆ. ಕರ್ತನು ಆಗಲೇ ಏನ್ ಮಾಡುತ್ತಾರೆ? ಬಹಳ ವೇದನೆ ಪಡುತ್ತಾರೆ, ನಾನು ಮನುಷ್ಯನನ್ನು ಉಂಟು ಮಾಡಿದ್ದೇನಲ್ಲ ಎಂಬುದಾಗಿ. ನನಗೆ ಬಹಳ ಆಶ್ಚರ್ಯವಾಗಿತ್ತು ದೇವರು ಈ ಒಂದು ಕಾರ್ಯವನ್ನು ಹೇಳುವಾಗ. ಯಾಕೆಂಬುದಾಗಿ ನೋಡುವಾಗ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಾಮನು ತಪ್ಪು ಮಾಡುತ್ತಾರೆ. ಪಾಪ ಮಾಡುವಾಗ ದೇವರು ಅಲ್ಲಿ ಪಶ್ಚಾತ್ತಾಪ ಪಟ್ಟರು, ವೇದನೆ ಪಟ್ಟರು, ಕಷ್ಟಪಟ್ಟರು, ಕಳವಳಗೊಂಡರು ಎಂಬುದಾಗಿ ಯಾವುದೂ ಇರುವುದಿಲ್ಲ. ನೀವು ಹೋಗಿ ನೋಡಿ, 3ನೇ ಅಧ್ಯಾಯದಲ್ಲಿ ದೇವರು ಆದಾಮನೊಂದಿಗೆ ಮಾತನಾಡುತ್ತಾರೆ. ಆದಾಮನೇ ನೀನು ಎಲ್ಲಿದ್ದಿ?
ನಾನು ಬೇಡವೆಂದ ಹಣ್ಣನ್ನು ನೀನು ತಿಂದಿಯೋ, ಆಮೇಲೆ ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿದ್ದರಿಂದ. ಈ ರೀತಿಯಾಗಿ ದೇವರು ಮಾತನಾಡುತ್ತಾ ಇರ್ತಾರೆ. ಆಮೇಲೆ ಆದಾಮನು ಹೊರಡಿಸಿ ಅಲ್ಲಿ ಕಾವಲುಗಾರನ್ನು ಇಡುತ್ತಾರೆ. ಆನಂತರ ಅವಳಿಗೆ ಪ್ರಸವ ನೋಡುತ್ತಾರೆ. ಕರ್ತನಿಂದ ನಾನು ಒಬ್ಬ ಮಗನನ್ನು ಪಡೆದನು. ಈ ರೀತಿ ಇರುತ್ತದೆ. ಈಗ ದೇವರು ಈ ಮಾತನ್ನು ಹೇಳುತ್ತಾರಲ್ಲ 6ನೇ ಅಧ್ಯಾಯದಲ್ಲಿ. ಈ 6ನೇ ಅಧ್ಯಾಯದಲ್ಲಿ ದೇವರು ಈ ಮಾತನ್ನು ಹೇಳುವಾಗ ಸುಮಾರು ಈಗಾಗಲೇ 1500 ವರ್ಷಗಳ ಕಾಲ ಕಳೆದಿದೆ. 1500-1800 ವರ್ಷಗಳ ಕಾಲ ಕಳೆದಿದೆ. ಆ ಕಾಲಘಟ್ಟದಲ್ಲಿ ಇದು ನಡೆಯುತ್ತದೆ. ಈ ಕಾಲಘಟ್ಟದಲ್ಲಿ ದೇವರು ಹೇಳುತ್ತಾರೆ, ನಾನು ಮನುಷ್ಯನನ್ನು ಉಂಟು ಮಾಡುವುದಕ್ಕೆ ಏನು ಪಡುತ್ತಿದ್ದೇನೆ? ಪಶ್ಚಾತ್ತಾಪ ಪಡುತ್ತೇನೆ. ನಾನು ಬಹಳವಾಗಿ ಬೇಸರಗೊಳ್ಳುತ್ತೇನೆ. ಈ ರೀತಿಯಾಗಿ ನಾನು ಉಂಟು ಮಾಡಿದ್ನಲ್ಲ. ಯಾವ ಕಾರಣದಿಂದ ದೇವರು ಇಲ್ಲಿ ಪಶ್ಚಾತ್ತಾಪ ಪಡುತ್ತಾರೆ? ಅಲ್ಲಿ ಆದಾಮನು ಪಾಪ ಮಾಡಿದಾಗಲೂ ಕೂಡ ದುಃಖ ಪಡದೇ ಇರುವಂತಹ ದೇವರು ಒಂದು ಹಂತದಲ್ಲಿ ಮನುಷ್ಯನನ್ನು ನೋಡಿ ದುಃಖ ಪಡುತ್ತಾರೆ. ಯಾವುದರ ನಿಮಿತ್ತವಾಗಿ ಅವರು ದುಃಖ ಪಡುತ್ತಾರೆ ಎಂಬುದಾಗಿ ನೀವು ನೋಡುವುದಾದ್ರೆ ಆ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಅಲ್ಲಿ ಇರುತ್ತದೆ. ಓದಿರಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 3ನೇ ವಾಕ್ಯ. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮೃತ್ಯರೇ, ಅವರ ಆಯುಷ್ಯು 120 ವರ್ಷವಾಗಿರಲಿ ಅಂದನು. ಚೆನ್ನಾಗಿ ಗಮನಿಸಿರಿ, ದೇವರು ಯಾವಾಗ ದುಃಖ ಪಡುತ್ತಾರೆ ಅಂದ್ರೆ, ಈಗ ಆದಾಮನು ಪಾಪ ಮಾಡಿದ ಕೂಡಲೇ ಅವನು ವಿಮೋಚಿಸಬಹುದೆಂಬುದಾಗಿ ಒಂದು ನಂಬಿಕೆ ಅವರಿಗಿದೆ. ಯಾಕೆಂದ್ರೆ ಆತನು ಸೃಷ್ಟಿಕರ್ತನು, ಸರ್ವಶಕ್ತನಾದ ದೇವರು. ಅವ್ರು ಏನ್ ಮಾಡುತ್ತಾರೆ? ವಿಮೋಚಿಸುವುದಕ್ಕೆ ಒಂದು ಪ್ರಾಸೆಸ್ ಅನ್ನು ಸ್ಟಾರ್ಟ್ ಮಾಡುತ್ತಾರೆ. ಅವನು ತಪ್ಪು ಮಾಡಿದ ಕೂಡಲೇ ತೋಟದಿಂದ ಆಚೆ ಕಳಿಸಿ ಜೀವವೃಕ್ಷಕ್ಕೂ ಅವನಿಗೂ ಒಂದು ಕಾವಲಾಗಿ ಇಡುತ್ತಾರೆ. ಆ ರೀತಿ ಮಾಡಿ ಮತ್ತೆ ಅವನನ್ನು ವಿಮೋಚಿಸಬಹುದು ಎಂಬುದಾಗಿ ಒಂದು ನಂಬಿಕೆ ದೇವರಿಗಿದೆ. ಸೊ ಅವರಿಗೆ ನಂಬಿಕೆ ಹೋಗಿಲ್ಲ. ಇವನನ್ನು ಹೇಗೆ ಕಾಪಾಡೋದು, ಹೇಗೆ ಕರೆತರುವುದು ಎಂಬುದಾಗಿ ದೇವರಿಗೆ ಒಂದು ನಂಬಿಕೆ ಇದೆ. ಆದರೆ ಒಂದು 1500-1800 ವರ್ಷಗಳು ಕಳೆಯುತ್ತಾ ಇದೆ. ಅದನ್ನು ಹಾಗೆ ನೋಡುವಾಗ ಮನುಷ್ಯನನ್ನು ಇನಿ ಕಾಪಾಡಲಿಕ್ಕೆ ಆಗದೇ ಇರುವಂತ ಒಂದು ಪರಿಸ್ಥಿತಿ ಬರುತ್ತದೆ. ಇನಿ ಇವನನ್ನು ಕಾಪಾಡುವುದಕ್ಕೆ ಆಗಲ್ಲ, ಇನ್ಮುಂದೆ ಅಷ್ಟೇನೆ, ಇವರನ್ನು ಅಳಿಸದೆ ಹೊರತು ಬೇರೆ ಮಾರ್ಗವಿಲ್ಲ ಎನ್ನುವಂತ ಪರಿಸ್ಥಿತಿ ಬರುತ್ತದೆ. ಸೊ ಈಗ ಅವರು ಆತ್ಮನಾಗಿದ್ದಾರೆ. ಈ ಆತ್ಮ ಸ್ವರೂಪನಾಗಿರುವಂತ ದೇವರು ಮನುಷ್ಯನೊಂದಿಗೆ ಹೋರಾಡಿ ನೋಡುತ್ತಾರೆ. ಈ ಮನುಷ್ಯನೊಂದಿಗೆ ಹೋರಾಡುತ್ತಾ ದೇವರಿಗೆ ಒಂದು ಹಂತದಲ್ಲಿ ಏನಾಗುತ್ತದೆ? ಪಶ್ಚಾತ್ತಾಪ ಉಂಟಾಗುತ್ತದೆ. ಇವನನ್ನು ಕಾಪಾಡುವುದಕ್ಕೆ ಆಗಲ್ಲ, ಇವನನ್ನು ಅಳಿಸಲೇಬೇಕು. ಇದೇ ದೇವರು ಪಶ್ಚಾತ್ತಾಪ ಪಟ್ಟದ್ದು. ನಮ್ಮ ಬಳಿ ದೇವರು ಎಷ್ಟು ಸಾರಿ ಹೋರಾಡುತ್ತಾ ಇದ್ದಾರೆ ಯೋಚನೆ ಮಾಡಿ ನೋಡಿ. ನಾನು ಒಂದು ವಾಕ್ಯವನ್ನು ಇಟ್ಟು ಯೋಚನೆ ಮಾಡಿ ನೋಡಿದೆ. ದೇವರು ಹೇಳುತ್ತಾರೆ ಎಷ್ಟು ಸಾರಿ ಕ್ಷಮಿಸಬೇಕು ಅಂದಾಗ ದೇವರು ಎಷ್ಟು ಸಾರಿ ಹೇಳುತ್ತಾರೆ? 770 ಸಾರಿ ಎಂಬುದಾಗಿ. ಈ 770 ಸಾರಿ ಎನ್ನುವಂಥದ್ದನ್ನು ಅನೇಕರು ಅನೇಕ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ತಾರೆ. 770 ಅಂದ್ರೆ ಏನು? 770 ಸಾರಿ ಒಂದು ದಿನಕ್ಕೆ ಕ್ಷಮಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಹೇಳುತ್ತಾರೆ 7 × 70 490 ಸಾರಿ ದೇವರು ಕ್ಷಮಿಸುವುದಕ್ಕೆ ಹೇಳಿದ್ದಾರೆ. ಅದೆಷ್ಟು ಸಾರಿನೋ? 770 ಅಥವಾ 490 ಸಾರಿನೋ ಅಥವಾ 7 ಪಕ್ಕ 70 0 ಹಾಕೊಳ್ತಿರೋ, ಎಷ್ಟೇ ಸರಿ ಆಗಿದ್ದರೂ ಕರ್ತನು ಕ್ಷಮಿಸುವುದಕ್ಕೆ ಶಕ್ತರು. ಕರ್ತನು ಕ್ಷಮಿಸುತ್ತಾ ಅವರು ಯಾವ ಕಾಲಘಟ್ಟದಲ್ಲೂ ಕೂಡ ಕ್ಷಮಿಸುವುದಕ್ಕೆ ಅವರು ಹಿಂದೆ ಸರಿಯುವುದೇ ಇಲ್ಲ. ಅವರ ಹಾಗೆ ನಮ್ಮನ್ನು ಕ್ಷಮಿಸುವಂತ ದೇವರು ಲೋಕದಲ್ಲಿ ಇಲ್ಲವೇ ಇಲ್ಲ. ಆದರೆ ಒಂದು ಹಂತದಲ್ಲಿ ದೇವರು ತೀರ್ಮಾನಿಸುತ್ತಾರೆ, ಇനി ಇವನನ್ನು ಕಾಪಾಡಲು ಆಗಲ್ಲ. ಇವನು ಅಷ್ಟೇನೆ, ಯಾವ ಹಂತದಲ್ಲಿ ಅವನ ಶರೀರವು ಯಾವತ್ತು ಈ ಆತ್ಮದೊಂದಿಗೆ ಹೋರಾಡುವುದಕ್ಕೆ ಆರಂಭಿಸುತ್ತದೋ, ಇವರೇನ್ ಮಾಡುತ್ತಾ ಇದ್ದಾರೆ? ಶರೀರವನ್ನು ಹೇಗೆ ಜಯಿಸುವುದೆಂಬುದಾಗಿ ಆತ್ಮನ ಹೇಳಿಕೊಡುತ್ತಿದ್ದಾರೆ. ಅವನನ್ನು ಕಾಪಾಡಬೇಕೆಂದು ನೆನೆಸುತ್ತಿದ್ದಾರೆ. ಆದ್ರೆ ಇವನೇನ್ ಮಾಡುತ್ತಿದ್ದಾನೆ ಅಂದ್ರೆ ಅವರೊಂದಿಗೆ ಹೋರಾಡುತ್ತಾ ಇದ್ದಾನೆ. ದೇವರು ಕಾಪಾಡಲು ನೆನೆಸುತ್ತಿದ್ದಾರೆ. ನೀವು ಹೋಗಿ ಈ ವಾಕ್ಯವನ್ನು ಹಾಗೆಯೇ, ಈ ಒಂದು ಕಾರ್ಯವನ್ನು 6ನೇ ಅಧ್ಯಾಯವನ್ನು ಹಾಗೆಯೇ ಪೌಲನು ಬರೆಯುತ್ತಾರೆ. ಓದಿರಿ, ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮವು ಉಂಟೆಂದು ನೋಡುತ್ತೇನೆ. ಚೆನ್ನಾಗಿ ಗಮನಿಸಿರಿ, ನನ್ನೊಳಗೆ ಒಬ್ಬ ಮನುಷ್ಯ ಇದ್ದಾನೆ, ಅವನು ಹೊಸದಾಗಿ ಹುಟ್ಟಿದ್ದಾನೆ. ಕ್ರಿಸ್ತನೊಂದಿಗೆ ಹುಟ್ಟಿದಂತ ಇನ್ನೊಬ್ಬ ಮನುಷ್ಯ, ಅದೇ ಹೊಸ ಜನನ. ನಾವು ಹೊಸದಾಗಿ ಹುಟ್ಟುವಂಥದ್ದು ರಕ್ಷಣೆ ಎಂಬುದಾಗಿ ಈ ರೀತಿ ಹೇಳುತ್ತೇವೆ. ಅವರ ನಿಯಮದಲ್ಲಿ ನಾನು ಆನಂದ ಪಡುವವನಾಗಿ ಇದ್ದೇನೆ. ಅದು ನನ್ನ ಮನಸ್ಸಿನಲ್ಲಿರುವಂತ ನಿಯಮಕ್ಕೆ ವಿರೋಧವಾಗಿ. ಈಗ ನನ್ನ ಒಳಗೆ ಒಂದು ಸಂತೋಷ ಇದೆ ಅಲ್ವಾ? ಕರೆಕ್ಟ್ ಆಗಿ ನಾನು ಹೊಸದಾಗಿ ಹುಟ್ಟಿದ್ದೇನೆ, ವಾಕ್ಯ ಫಾಲೋ ಮಾಡುತ್ತೇನೆ, ಈ ರೀತಿ ಇರಬೇಕೆಂಬುದಾಗಿ ಬಯಸುತ್ತೇನೆ. ಈ ಮನಸ್ಸಿನ ನಿಯಮಕ್ಕೆ ವಿರೋಧವಾಗಿ. ಹಾಗೆ 23ನೇ ವಾಕ್ಯ ಓದೋಣ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರೋಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಏನಂತ ಇದೆ? ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಈಗ ಪೌಲನು ನಮ್ಮ ಹಾಗೆ ಅವರು ಬರೆಯುತ್ತಾರೆ, ನನ್ನೊಳಗೆ ಒಂದು ಆಸೆ ಇದೆ, ನನ್ನೊಳಗೆ ಒಂದು ನಿಯಮ ಇದೆ, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಕ್ರಿಸ್ತನಲ್ಲಿ ಬಂದಿದ್ದೇನೆ. ನನ್ನೊಳಗಿರುವಂತಹ ದೇವರಾತ್ಮ ಏನ್ ಮಾಡ್ತಿದ್ದಾರೆ? ನನಗೆ ಖಂಡಿಸಿ ತಿಳಿಸುತ್ತಾ ಇದ್ದಾರೆ, ಈ ಪಾಪವನ್ನು ಮಾಡಬೇಡ ಅಂತ ಹೇಳುತ್ತಿದ್ದಾರೆ. ಆದ್ರೆ ಇದನ್ನು ದಾಟಿ ನನ್ನ ಶರೀರದಲ್ಲಿ ಒಂದು ನಿಯಮ ಇದೆ. ಇದೇನ್ ಮಾಡುತ್ತದೆ? ನಾನು ಬಯಸದೇ ಇರುವಂತದ್ದನ್ನೇ ಮಾಡುತ್ತದೆ. ನಾನು ಏನ್ ಮಾಡಬಾರದು ಎಂದುಕೊಳ್ಳುತ್ತೇನೆ ಅದು ಮಾಡುತ್ತದೆ. ನಾನು ಯಾವುದನ್ನು ಬಿಡಬೇಕೆನ್ನುತ್ತೇನೋ ಅದನ್ನೇ ಮಾಡುತ್ತೇನೆ. ಇವೆರಡು ನನಗೆ ಹೋರಾಟ ಅಂತ ಹೇಳುತ್ತಾರೆ. ಇದನ್ನೇ ದೇವರು ಅಲ್ಲಿ ಹೇಳುತ್ತಾರೆ, ನನ್ನ ಆತ್ಮವು ಮನುಷ್ಯನೊಂದಿಗೆ ಹೋರಾಡುವುದಿಲ್ಲ. ಆದಿಕಾಂಡದಲ್ಲಿ ಹೇಳುತ್ತಾರೆ. ಆ ಹೋರಾಡುವಂತಹ ಸ್ಥಳದಲ್ಲಿ ಏನ್ ನಡೆಯುತ್ತದೆ ಅಂದ್ರೆ, ಒಂದು ಸ್ಥಳದಲ್ಲಿ ಈ ಶರೀರ ಏನ್ ಮಾಡುತ್ತದೆ? ಆತ್ಮವನ್ನು ನಾನು ಕೇಳುವುದಿಲ್ಲ ಅಂತ ಹೇಳುತ್ತದೆ. ಹಾಗೆ ಮುಂದುವರೆದು ಆ ರೀತಿನೇ ಮಾಡುತ್ತದೆ. ಪಾಪಕ್ಕೆ ತನ್ನನ್ನು ಒಪ್ಪಿಸಿಕೊಡುತ್ತದೆ. ಕರ್ತನು ಅನೇಕ ಸಮಯದಲ್ಲಿ ನಿನಗೆ ಖಂಡಿಸಿ ತಿಳಿಸುತ್ತಾ ಇದ್ದಾರೆ, ಮಾತಾಡುತ್ತಲೇ ಇದ್ದಾರೆ. ಆದರೆ ಈ ಶರೀರಕ್ಕೆ ಒಂದು ಆಸೆ ಇದೆ.
ಶರೀರಕ್ಕೆ ನಮ್ಮಲ್ಲಿ ಒಂದು ಸ್ವಚಿತ್ತ ಇದೆ, ಒಂದು ಭಾವನೆ ಇದೆ. ಮತ್ತೆ ಹೇಳುತ್ತೇನೆ, ಅದು ಕೇವಲ ನೀವು ನೆನೆಸುವಂತ ಪಾಪ ಮಾತ್ರವಲ್ಲ. ನಮಗೆ ಪಾಪ ಅಂದ್ರೆ ಏನು? ಜಾರತ್ವ, ವ್ಯಭಿಚಾರ, ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುಬಾಳಿನ ಡಂಬ, ಇದನ್ನು ಮಾತ್ರವೇ ನಾವು ಪಾಪವೆಂಬುದಾಗಿ ಪರಿಗಣಿಸುತ್ತೇವೆ. ಅದಲ್ಲ, ಇದನ್ನು ದಾಟಿ ಇನ್ನೂ ಕೂಡ ಇದೆ, ನನ್ನ ತಂದೆಯ ಚಿತ್ತದಂತೆ ಮಾಡದೇ ಇರುವಂಥದ್ದು ಪಾಪ. ಕರ್ತನು ನಿಮಗೆ ಒಂದು ನೇಮಿಸಿರುವಾಗ ನಿಮ್ಮ ಶರೀರ ಇನ್ನೊಂದನ್ನು ಮಾಡುವುದಕ್ಕೆ ಹೇಳುತ್ತದೆ. ಕರ್ತನು ನಿಮಗೆ ಒಂದು ಜೀವಿತವನ್ನು ಜೀವಿಸಲು ಹೇಳಿದಾಗ ನಿಮ್ಮ ಆತ್ಮ ಅದಕ್ಕೆ ಬೇರೊಂದನ್ನು ಹೇಳುತ್ತದೆ. ಕರ್ತನು ನಿಮಗೆ ಒಂದು ನೇಮಿಸಿ ಅದರಲ್ಲಿ ಓಡುವುದಕ್ಕೆ ಹೇಳುವಾಗ ನಿಮ್ಮ ಶರೀರದಕ್ಕೆ ತದ್ವಿರುದ್ಧವಾಗಿ ಮಾಡುತ್ತದೆ. ಯಾಕಂದ್ರೆ ಶರೀರ ನಿಮ್ಮನ್ನು ಲೋಕಕ್ಕೆ ತಕ್ಕ ಹಾಗೆ ಕಾರ್ಯ ಮಾಡುವುದಕ್ಕೆ ಹೇಳುತ್ತದೆ. ಇಲ್ಲಿ ಪ್ರಾಕ್ಟಿಕಲ್ ಆಗಿರುವುದಕ್ಕೆ ಅದೇ ಸರಿ ಅಂತ ಹೇಳುತ್ತದೆ. ಆದರೆ ಆತ್ಮ ಇದೆಯಲ್ಲ, ಅದು ನಮ್ಮನ್ನು ಪರಲೋಕಕ್ಕೆ ತಕ್ಕ ಹಾಗೆ ಮಾಡಲು ಹೇಳುತ್ತದೆ. ಆ ಪರಲೋಕಕ್ಕೆ ತಕ್ಕ ಹಾಗೆ ನೀವು ಮಾಡುವಾಗ ಈ ಶರೀರಕ್ಕೆ ತಕ್ಕ ಹಾಗೆ, ಭೂಮಿಗೆ ತಕ್ಕ ಹಾಗೆ ಮಾಂಸವು ನಿಮ್ಮಲ್ಲಿ ಹೋರಾಡುವುದಕ್ಕೆ ಹೇಳುತ್ತದೆ. ಈಗ ಓದಿರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಾಗಾದ್ರೆ ಏನರ್ಥ? ಆ ಸ್ಥಳದಲ್ಲಿ ಶಾರೀರಿಕವಾಗಿ ಜೀವಿಸಿ ಆತ್ಮವನ್ನು ಅವರು ಅಡಗಿಸಿ ಬಿಟ್ಟಿದ್ದರಿಂದ ಕರ್ತನು ಹೋರಾಡುವುದಕ್ಕೆ ಆಗಲ್ಲ ಅಂತ ಹೇಳಿ ಅವರನ್ನು ಅಳಿಸಿ ಹಾಕಿದರು ಎಂಬುದಾಗಿ ನೋಡುತ್ತೇವೆ. ಅವರನ್ನು ಏನ್ ಮಾಡಿದ್ರು? ಅಳಿಸಿ ಹಾಕಿದರು. ಒಟ್ಟಾಗಿ ಟೋಟಲ್ ಎಲ್ಲರನ್ನು ಕ್ಲೋಸ್. ಇದನ್ನೇ ದೇವರು ಹೇಳುತ್ತಾರೆ, ಪಶ್ಚಾತ್ತಾಪ ಪಟ್ಟೆ. ದೇವರಾತ್ಮನು ಹೋರಾಡುತ್ತಲೇ ಇದ್ದಾರೆ. ನಿನ್ನನ್ನು ಹೇಗಾದ್ರೂ ಸರಿ ಮಾಡಬೇಕು, ನಿನ್ನನ್ನು ಹೇಗಾದ್ರೂ ತರಬೇಕು. ಇವತ್ತು ನಮ್ಮಲ್ಲಿ ಒಂದು ಮಾಂಸದ ಆಸೆ ಇದೆ. ಶರೀರದ ಭಾವದ ಕರ್ಮಗಳು ಯಾವುದಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಓದಿರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ ಓದಿರಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಹೇಳಿ ಎಚ್ಚರಿಸುತ್ತೇನೆ. ಮೊದಲ 5 ಮಾತ್ರ ನಾವು ಲೆಕ್ಕದಲ್ಲಿ ಇಟ್ಕೊಂಡಿರ್ತೇವೆ. ಪಾಪ ಅಂದ್ರೆ ಏನ್ ಮಾಡುತ್ತೇವೆ? ಮೊದಲ 5 ಕಾರ್ಯಗಳನ್ನ ಲೆಕ್ಕದಲ್ಲಿ ಇಟ್ಕೊಳ್ತೇವೆ. ಮತ್ತೆ ಓದಿರಿ, ಜಾರತ್ವ, ಬಂಡುತನ, ನಾಚಿಕೆಗೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಇದನ್ನೇ ನಾವು ಲೆಕ್ಕದಲ್ಲಿ ಇಟ್ಕೊಂಡಿರ್ತೇವೆ. ಇದೇ ನಮ್ಮ ಕಣ್ಮುಂದೆ ಕಾಣುತ್ತದೆ. ನೀವು ಮಾಟ ಮಾತ್ರ ಮಾಡೋದಿಲ್ಲ, ಇದನ್ನು ಮಾತ್ರ ನಾವು ಇಟ್ಕೊಂಡಿರ್ತೇವೆ. ಆನಂತರವಾಗಿ ಏನಿದೆ? ಹಗೆತನ. ಈ ಹಗೆತನವನ್ನು ನಾವಿದನ್ನು ಶಾರೀರಿಕವಾದ ಕಾರ್ಯ ಎಂಬುದಾಗಿ ನೆನೆಸೋದಿಲ್ಲ. ನನಗೆ ಅವನಂದ್ರೆ ಇಷ್ಟನೇ ಆಗೋದಿಲ್ಲ, ಅವನನ್ನು ನೋಡಿದ್ರೇನೆ ಹೊಟ್ಟೆ ಉರಿ. ನನಗೂ ಅವನಿಗೂ ಏನಂತಲೇ ಗೊತ್ತಿಲ್ಲ ರೀ, ಅವನು ನೋಡಿದ್ರೆ ನನಗೆ ಒಂಥರ ಉರಿಯುತ್ತೆ. ಆನಂತರವಾಗಿ ನೋಡಿರಿ, ಜಗಳವಾಡುವಂಥದ್ದು. ಚೆನ್ನಾಗಿ ಗಮನಿಸಿರಿ. ನನಗೆ ಒಬ್ಬ ಸೇವಕರು ಆಗಾಗ್ಗೆ ಮಾತನ್ನು ಹೇಳುತ್ತಾರೆ, ನಾನು ಅದನ್ನು ಕೇಳಿದ್ದೇನೆ. ನನಗೆ ಈ ಲೋಕದಲ್ಲಿ ವಿರೋಧಿಗಳೇ ಇಲ್ಲ ಅನ್ನುತ್ತಾರೆ. ಅದನ್ನು ಸಾಧಾರಣವಾಗಿ ಹೇಳಕ್ಕಾಗಲ್ಲ, ಸುಳ್ಳು ಹೇಳಕ್ಕಾಗಲ್ಲ. ದೇವರ ಮುಂದೆ ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಅವರು ಸುಂದರವಾಗಿ ಹೇಳುತ್ತಾರೆ, ನನಗೆ ವಿರೋಧಿ ಇಲ್ಲ ಜಗನ್ ಅಂತ. ಯಾಕಂದ್ರೆ ಅವರು ನನ್ನನ್ನು ಹಾಗೆ ಮಾಡಿದ್ರೆ ನಾನು ಹಾಗೆ ಮಾಡೋದಿಲ್ಲ ಅನ್ನುತ್ತಾರೆ. ನನಗೆ ಅದು ಅವಶ್ಯವಿಲ್ಲ ಅನ್ನುತ್ತಾರೆ. ಯಾಕೆ ಗೊತ್ತಾ? ನೀವು ವಿರೋಧಿಸುವುದೇನುವಂಥದ್ದು, ಅವರು ವಿರೋಧಿಸುತ್ತಾರಾ ಇಲ್ಲವಾ ಎನ್ನುವಂಥದ್ದು ಅವರಿಗೂ ದೇವರಿಗೂ ಬಿಟ್ಟದ್ದು. ಅದು ಅವರ ಇಷ್ಟ. ಅವ್ರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರಾ, ಆ ಲಿಸ್ಟ್ ನಲ್ಲಿ ಇರುವ ಹಾಗೆ ಇದ್ದಾರಾ ಎನ್ನುವಂಥದ್ದು ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ಹತ್ರ ಇದೆಯಾ ಇಲ್ಲವಾ ಎಂಬುದಾಗಿ ನೋಡ್ಕೊಳ್ಳಿ. ಅವನು ಲಂಚ ತೆಗೆದುಕೊಂಡ ಎನ್ನುವಂಥದ್ದು ಅವನಿಗೆ ಬಿಟ್ಟಿದ್ದು. ನಾನು ತೆಗೆದುಕೊಳ್ಳಲಿಲ್ಲ ಎನ್ನುವಂಥದ್ದು ಇಂಪಾರ್ಟೆಂಟ್. ಅದೇ ಪ್ರಾಮುಖ್ಯ. ನನಗೆ ಅವನ ಮೇಲೆ ಹಗೆತನ ಇಲ್ಲ, ಅವನು ನನ್ನನ್ನು ಹಾಗೆ ಮಾಡುತ್ತಾನೆ, ಅದು ಅವನಿಷ್ಟ. ಸೌಲನು ದಾವೀದನನ್ನು ಕೊಲ್ಲುವುದಕ್ಕೆ ಮಾರ್ಗ ನೋಡಿದನು, ಅದು ಅವನ ಇಷ್ಟ. ಕೊಲೆ ಪಾತಕ ಎಲ್ಲ ಇದೆ, ಆದರೆ ದಾವೀದನು ಯಾವತ್ತೂ ಸೌಲನನ್ನು ಕೊಲ್ಲಬೇಕೆಂಬುದಾಗಿ ನೆನೆಸಲಿಲ್ಲ. ದಾವೀದನು ಒಂದು ದಿನವೂ ಸೌಲನನ್ನು ಹಾಗೆ ಮಾಡಬೇಕೆಂದು ನೆನೆಸಲಿಲ್ಲ. ಅವನು ಶೌಚಾಲಯಕ್ಕಾಗಿ ಹೋದಾಗ ಅವನ ಹತ್ರ ಇರುವಂತಹ ಕಾರ್ಯವನ್ನು ತೆಗೆದುಕೊಂಡು ಬಂದು ಹೇಳುತ್ತಾನೆ, ನಾನೀಗ ಅಂದ್ಕೊಂಡಿದ್ರೆ ನೀನು ಕೊಲ್ಬೋದಾಗಿತ್ತು, ಆದ್ರೆ ನಾನು ನಿನ್ನನ್ನು ಕೊಲ್ಲಿಲ್ಲ, ಯಾಕಂದ್ರೆ ನಿನ್ನ ಮೇಲೆ ನನಗೆ ವಿರೋಧತ್ವ ಇಲ್ಲ ಹೇಳಿ ಕಳುಹಿಸುತ್ತಾನೆ. ಅವನು ಕೂಡಲೇ ಹೇಳುತ್ತಾನೆ, ಅಯ್ಯೋ ನೀನು ನನಗಿಂತ ಒಳ್ಳೆಯವನು, ಮತ್ತೆ ಹಾಗೆ ಮಾಡುತ್ತಾನೆ. ಇದೆಲ್ಲವೂ ಕೂಡ ನಿಮ್ಮ ಆತ್ಮಕ್ಕೆ ವಿರೋಧವಾಗಿ ಹೋರಾಡುವಂತ ಕಾರ್ಯಗಳು. ನಾವೇನೆಂದುಕೊಳ್ಳುತ್ತೇವೆಂದ್ರೆ, ನಮಗೆ ಕೆಲವರ ಮೇಲೆ ಹೊಟ್ಟೆ ಕಿಚ್ಚಿದೆ, ಕೆಲವರ ಮೇಲೆ ನಮಗೆ ಹಗೆತನ ಇದೆ, ಕೆಲವರು ಮಾಡುವಂತ ಕಾರ್ಯಗಳು ನಿಮಗೆ ನೋಡುವಾಗ ನಿಮಗೆ ಉರಿಯುತ್ತದೆ, ಕಹಿತನ ಇದೆ. ಇದೆಲ್ಲ ನೀವು ಅಂದ್ಕೊಂಡಿದ್ದೀರಾ ಅವರಿಂದಲೇ ನಾನೀಗ ಮಾಡ್ತಾ ಇದ್ದೇನೆ, ಅವರೇ ಇದಕ್ಕೆ ಕಾರಣ ಎಂಬುದಾಗಿ. ಕರ್ತನ್ ಹೇಳುತ್ತಾರೆ, ಅವನು ಆ ರೀತಿಯಾಗಿ ಮಾಡ್ಲಿ, ಆದ್ರೆ ನಿನ್ನಲ್ಲಿ ಅದಿಲ್ಲದಂತೆ ನೋಡ್ಕೋ, ನೀನು ಹಾಗೆ ಮಾಡದಂತೆ ನೋಡಿಕೋ. ಕಾರಣ ಏನ್ ಗೊತ್ತಾ? ಅವನು ಮಾಡಿದ್ದಕ್ಕೆ ಆಜ್ಞಾ ತೀರ್ಪನ್ನು ಅವನು ಹೊಂದಿಕೊಳ್ಳುತ್ತಾನೆ, ಆದ್ರೆ ನೀನ್ ಮಾಡ್ದೆ ಅಂದ್ರೆ ಅದಕ್ಕೆ ಒಂದು ದಿನ ನೀನು ಅನುಭವಿಸಬೇಕಾಗುತ್ತದೆ. ನಿನ್ನ ಆತ್ಮ ಹಾಗೂ ಶರೀರ ಹೋರಾಡಲು ಪ್ರಾರಂಭಿಸುತ್ತದೆ. ಕೆಲವು ಸಮಯದಲ್ಲಿ ಏನ್ ಸಮಸ್ಯೆ ಗೊತ್ತಾ? ಈಗ ಉದಾಹರಣೆಗೆ ನಾನು ನಿಮ್ಗೆ ಹೇಳುತ್ತೇನೆ, ಅಬ್ಷಲೋಮನು ಐತೋಫೇಲನ ಹತ್ರ ಸೇರ್ಕೊಳ್ತಾರೆ. ಐತೋಫೇಲನು ಯಾರಂತ ಕೇಳೋದಾದ್ರೆ, ಈಗ ಬಚ್ಚೆಬಾಳು ಊರಿಯ ಇದ್ದಾರಲ್ಲ, ಅವರ ಫ್ಯಾಮಿಲಿ ಐತೋಫೇಲನು. ಸೊ ಈಗ ಇವರಿಗೆ ದಾವಿದನ ಮೇಲೆ ಒಂದು ಕೋಪ ಇದೆ, ಒಂದು ಸಿಟ್ಟಿದೆ, ಆದ್ರೆ ಅರಸ ಏನು ಮಾಡಕ್ಕಾಗಲ್ಲ, ಒಂದು ಕಹಿತನ ಇದೆ. ನಮ್ಮ ಕುಟುಂಬಕ್ಕೆ ಈ ರೀತಿಯಾಗಿ ಇವನು ಮಾಡಿದ್ದಾನಲ್ಲ ಎಂಬುದಾಗಿ. ಸಮಸ್ಯೆಯಲ್ಲಿ ಏನೆಂಬುದಾಗಿ ನೋಡೋದಾದ್ರೆ, ಇವ್ರೇನ್ ಮಾಡುತ್ತಾರೆ? ಅಬ್ಷಲೋಮನೊಂದಿಗೆ ಹೋಗಿ ಸೇರಿಕೊಂಡು ದಾವೀದನನ್ನು ಕೊಲ್ಲಲು ಮಾರ್ಗ ನೋಡುತ್ತಾರೆ. ಭಯಂಕರ ಆಲೋಚನೆ ಕೊಡುತ್ತಾರೆ. ವಾಕ್ಯ ಹೇಳುತ್ತದೆ, ಅಹಿತೋಫೇಲನ ಆಲೋಚನೆಯು ಯಾವ ರೀತಿಯಾಗಿತ್ತಂತೆ?
ದೇವರ ಆಲೋಚನೆ ಹಾಗೆ ಇತ್ತಂತೆ. ಆದ್ರಿಂದ ವಾಕ್ಯ ಹೇಳುತ್ತದೆ, ದೇವರು ಅವೆಲ್ಲವನ್ನು ಕೂಡ ಅಬದ್ಧವಾಗಿ ಮಾಡಿದರು. ನನ್ನ ಕುಟುಂಬದಲ್ಲಿ ಒಂದು ಸಮಸ್ಯೆ ನೀನು ಮಾಡಿದೆ, ನೀನು ಬಹಳ ದುಷ್ಟ, ನಿನ್ನನ್ನು ಪ್ಲಾನ್ ಮಾಡಿ ಅಡಗಿಸುತ್ತೇನೆ ನೋಡು, ನಿನ್ನ ಕತೆ ಮುಗಿಸುತ್ತೇನೆ ನೋಡು. ಆದರೆ ದೇವರ ದೃಷ್ಟಿಯಲ್ಲಿ ದಾವೀದನ ಹತ್ರ ನಾನು ಲೆಕ್ಕ ತೆಗೆದುಕೊಳ್ಳುತ್ತೇನೆ, ದಾವೀದನಿಗೆ ಏನ್ ಮಾಡುತ್ತೇನೆ, ಏನ್ ನ್ಯಾಯ ತೀರಿಸಬೇಕು ನಾನು ಅದನ್ನು ಮಾಡುತ್ತೇನೆ, ಆ ಕೆಲಸವನ್ನು ನೀನ್ ಮಾಡಬೇಡ, ಅದು ನಿನ್ನ ಕೆಲಸವಲ್ಲ. ಕಡೆಯದಾಗಿ ನೋಡಿ, ದಾವೀದನಿಗೆ ದೇವರು ಪ್ರತಿದಂಡನೆ ತೀರಿಸುತ್ತಾರೆ. ಧರ್ಮಶಾಸ್ತ್ರಕ್ಕನುಸಾರ ಮಗುವನ್ನು ಕೊಲ್ಲುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಅಬ್ಷಲೋಮನನ್ನು ಕೊಲ್ಲುತ್ತಾರೆ, ಅದು ಕೂಡ ಇದೆ. ದಾವೀದನನ್ನು ನ್ಯಾಯ ತೀರಿಸುತ್ತಾರೆ. ಆ ನಂತರ ದಾವೀದನು ಕ್ಷಮಾಪಣೆ ಕೇಳುತ್ತಾರೆ, ದೇವರು ಅವನು ಕ್ಷಮಿಸುತ್ತಾರೆ. ನ್ಯಾಯ ತೀರ್ಪು ಕೊಟ್ಟು ದಂಡನೆಯನ್ನು ಕೊಡುತ್ತಾರೆ, ಅದೇ ರೀತಿ ಕ್ಷಮಿಸುತ್ತಾರೆ. ಈಗ ವಿಷಯ ಏನಂದ್ರೆ, ದಾವೀದ ತಪ್ಪಿಸಿಕೊಂಡ ಸಿಗಾಕೊಂಡಿದ್ಯಾರು? ಐತೋಫೇಲನು. ಈ ಐತೋಫೇಲನ ಹಾಗೆ ಅನೇಕ ಸಮಯದಲ್ಲಿ ನೀವು ನಾನು ಇದ್ದೇವೆ. ಕರ್ತನು ಹೇಳುತ್ತಾರೆ, ಶಾರೀರಿಕವಾದ ಕ್ರಿಯೆಗಳು ನಿನ್ನಲ್ಲಿ ಪ್ರಕಟವಾಗುತ್ತಿವೆ. ಕೋಪ ಇದೆ, ಮೂರ್ಖತನ ಇದೆ. ನಿನ್ನ ಕೋಪಕ್ಕೆ ಒಂದು ನ್ಯಾಯ ಇದೆ. ನೀನ್ ಹೇಳ್ಬೇಕಾದ್ರೆ ಹೇಳ್ತೀಯ, ನಾನು ಕೋಪ ಮಾಡಿದ್ಕೊಂಡಿದ್ದಕ್ಕೆ ಅವ್ರಿಗೆ ಮಾಡಿದ್ದು ತಪ್ಪ ಸರಿನಾ? ಹಂಗ್ ಮಾಡಿದ್ರೆ ಕೋಪ ಬರುತ್ತಾ ಬರಲ್ವಾ? ದೇವ್ರು ಹೇಳ್ತಾರೆ, ನ್ಯಾಯ ಇದೆ, ಆದ್ರೂ ಕೋಪಗೊಳ್ಬೇಡ. ಈಗ ಯೇಸು ಈ ರೀತಿಯಾಗಿ ಹೇಳಿದ್ರು ಅಂತ ಇಟ್ಕೊಳ್ಳಿ. ಇವ್ರು ಮಾಡಿದ್ದೆಲ್ಲ, ನಾನು ಒಳ್ಳೇದ್ ಮಾಡಕ್ ಬಂದ್ರೆ ನನ್ನ ಒಡೆದ್ರು, ಬಡದ್ರು, ಶಿಲುಬೆಗೆ ಹಾಕಿ ನನ್ನ ಜಡಿದ್ರು. ಇವರನ್ನು ಅಳಿಸುವುದಕ್ಕೆ ಈಗ ನನ್ನ ಹತ್ರ ಅಧಿಕಾರ ಇದೆ. ಅವರನ್ನು ಅಳಿಸಿ ಹಾಕಿ ಬಿಡುವುದಕ್ಕೆ ನನ್ನ ಕಡೆ ನ್ಯಾಯ ಇದೆಯೇ ಇಲ್ವಾ? ಲೋಕವೇ ಹೇಳುತ್ತದೆ, ಹೌದು ನ್ಯಾಯ ಇದೆ ಎಂಬುದಾಗಿ. ನೀವು ಇಸ್ರಾಯೇಲರನ್ನು ಅಳಿಸಿ ಬಿಡಬಹುದು, ಅಷ್ಟು ನ್ಯಾಯ ಇದೆ. ಆದ್ರೆ ದೇವ್ರು ಹೇಳ್ತಾರೆ, ನಾನ್ ಮಾಡೋದಿಲ್ಲ, ನಾನು ಮಾಡಿದ್ರೆ ಶಾರೀರಿಕವಾಗಿ ಇದ್ದಂತೆ. ಇವತ್ತು ದೇವರು ನಮ್ಮ ಹತ್ರ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯೇಸು ಕ್ರಿಸ್ತನ ಸ್ವಭಾವ ಮಗನ ಸ್ವರೂಪಕ್ಕೆ ತಕ್ಕ ಹಾಗೆ ನಾವು ಮಾರ್ಪಡಬೇಕೆಂದು ರೋಮ 8:29 ಹೇಳುತ್ತದೆ. ಅದರ ಅರ್ಥ ಏನು? ನನ್ನ ಆತ್ಮದೊಂದಿಗೆ ಸೇರಿ ನಾನು ನಡೆಯುವಂಥದ್ದು. ಆಗ ನಿಮ್ಮ ಹತ್ರ ದೇವರು ಮಾತನಾಡುತ್ತಾರೆ. ಆಪೋಸಿಟ್ ಆಗಿರುತ್ತದೆ. ನೀವೊಂದು ತೀರ್ಮಾನ ತೆಗೆದುಕೊಂಡು ಅದು ಲೋಕ ಪ್ರಕಾರವಾಗಿ ನೋಡುವುದಾದ್ರೆ ಕರೆಕ್ಟ್ ಆಗಿ ನ್ಯಾಯವಾಗಿರುತ್ತದೆ. ದೇವರು ಹೇಳುತ್ತಾರೆ ಬೇಡ ಅಂತ. ಇದು ನಿನಗೆ ಬೇಡ, ಯಾಕೆಂದ್ರೆ ಅದು ನಿನ್ನ ಅಭಿಷೇಕ, ನಿನ್ನ ಕರೆಯುವಿಕೆ, ನಿನ್ನ ದರ್ಶನಕ್ಕೆ ತಡೆಯಾಗುವಂತ ಕಾರ್ಯವಾಗಿದೆ. ನೀನು ಬಂದು ಇಲ್ಲಿ ಶಾರೀರಿಕವಾಗಿ ನಡ್ಕೊಂಡು ಈ ಲೋಕದ ಪ್ರಕಾರವಾಗಿ ನೀನು ನ್ಯಾಯವಂತನು, ಬುದ್ಧಿವಂತನೆಂಬುದಾಗಿ ಹೆಸರು ಪಡೆಯುವುದಕ್ಕಾಗಿ ನೀನು ಇಲ್ಲಿ ಬಂದಿಲ್ಲ. ಪರಲೋಕದಲ್ಲಿ ದೇವರ ಮುಂಭಾಗದಲ್ಲಿ ಉತ್ತಮನು, ನಂಬಿಗಸ್ತನೆಂದು ಹೆಸರು ಪಡೆಯುವುದಕ್ಕೆ ನೀವು ನಾನು ಬಂದಿದ್ದೇವೆ. ಈ ಕೆಲಸವನ್ನು ದೇವರು ನಮ್ಮಲ್ಲಿ ಮಾಡುತ್ತಾ ಇರುತ್ತಾರೆ. ಒಂದು ಹಂತದಲ್ಲಿ ದೇವರು ಹೇಳುತ್ತಾರೆ, ನಾನು ಹೇಳುತ್ತೇನೆ, ಆದ್ರೆ ನಿನ್ನ ಶರೀರ ಬಿಟ್ಟು ನೀನು ಆಚೆ ಬರುತ್ತಾ ಇಲ್ಲ. ಅದು ಹೋರಾಡುತ್ತಲೇ ಇದೆ ನನ್ನೊಂದಿಗೆ ಕೂತುಕೊಂಡು. ನಾನು ಎಷ್ಟೇ ಹೇಳಿದ್ರು ಕೂಡ ನೀನು ಕೇಳುತ್ತಾ ಇಲ್ಲ. ದೇವರು ಹೇಳುತ್ತಾರೆ, ನನ್ನ ಆತ್ಮವು ಮನುಷ್ಯನೊಂದಿಗೆ ಹೋರಾಡುವುದಿಲ್ಲ. ಕೆಲವು ಸಮಯದಲ್ಲಿ ನಾನು ಮತ್ತೆ ಹೇಳುತ್ತೇನೆ, ಇದು ಪಾಪದ ಕುರಿತಾಗಿ ಮಾತ್ರ ಅಲ್ಲ, ಇದು ಪಾಪಕ್ಕೂ ಅನ್ವಯಿಸುತ್ತದೆ. ಕೆಲವು ಪಾಪಗಳನ್ನು ದೇವರು ಬಿಡುವುದಕ್ಕೆ ಹೇಳುತ್ತಾರೆ, ಬಿಡ್ರಿ, ಅದರಲ್ಲಿ ತಪ್ಪಿಲ್ಲ. ಹಾಗೆ ಒಂದು ರೀತಿಯಲ್ಲಿ ನಾನು ನನ್ನ ಅನುಭವದಿಂದ ಹೇಳುತ್ತೇನೆ, ಆ ಪಾಪವು ನಿಮ್ಮಿಂದ ಬಿಡಲಿಕ್ಕೆ ಆಗದೇ ಇರುವಷ್ಟರ ಮಟ್ಟಿಗೆ ನೀವು ಅಡಿಕ್ಟ್ ಆಗಿದ್ದೀರಾ. ಆ ಅಡಿಕ್ಟ್ ಆಗಿರುವಾಗ ದೇವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಂದೇ ಒಂದು, ನೀವು ಮೊದಲು ಬಿಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೊದಲು ಹೋಗಿ ಮೊಣಕಾಲು ದೇವರ ಮುಂದೆ ಅರಿಕೆ ಮಾಡ್ರಿ. ಒಂದು ಡಾಕ್ಟರ್ ಬಳಿಯಲ್ಲೋ ಅಥವಾ ಒಬ್ಬ ತಂದೆಯ ಬಳಿಯಲ್ಲೋ ಒಬ್ಬ ರೋಗಿ ಹೋಗಿ ಹೇಗೆ ಅವ್ರ ಹತ್ರ ಹೇಳುತ್ತಾರೋ ಆ ರೀತಿಯಾಗಿ ಹೇಳಿ, ನನ್ನಿಂದ ಇದನ್ನು ಬಿಡಕ್ಕಾಗ್ತಿಲ್ಲ, ಆದ್ರೆ ನನಗೆ ಆಸೆ ಇದೆ, ನಾನು ಇದರಿಂದ ಆಚೆ ಬರಬೇಕಂತ ಅಂದ್ಕೊಳ್ತಿದ್ದೇನೆ, ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳಿರಿ. ನಾನು ಪರಲೋಕ ಮುಂದಿಟ್ಟು ದೇವರ ಮುಂಭಾಗದಲ್ಲಿ ಹೇಳುತ್ತೇನೆ, ಅದರಿಂದ ಬಿಡುಗಡೆ ಆಗುವುದಕ್ಕೆ ದೇವರು ಸಹಾಯ ಮಾಡುತ್ತಾರೆ. ಹೇಗೆ ಬಿಡುಗಡೆ ಮಾಡಿದ್ರೆ ಎಂಬುದಾಗಿ ನಿಮಗೆ ಗೊತ್ತಾಗುವುದಿಲ್ಲ, ಆದರೆ ನೀವು ಬಿಡುಗಡೆ ಆಗುತ್ತೀರಾ? ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಮನುಷ್ಯನಿಂದ ಆಗುವುದಿಲ್ಲ ಎಂಬುದಾಗಿ ದೇವರಾತ್ಮನು ಬಂದಿದ್ದಾರೆ. ದೇವರಾತ್ಮನ ಹೆಸರೇ ಬಿಡುಗಡೆಯ ಆತ್ಮನು. ಮನುಷ್ಯ ಕುಮಾರನು ಬಿಡುಗಡೆ ಮಾಡಿದ್ರೆ ನಿಜವಾಗಿಯೂ ನೀವು ಬಿಡುಗಡೆ ಆಗುತ್ತೀರಾ. ನಾನು ಕೂಡಲೇ ಏನೋ ಪಾಪ ಎನ್ನುವಂಥದ್ದು ಬಹಳ ಈಸಿ, ಹಾಗೆ ತಟ್ಟಿ ಹೋಗ್ಬೋದು ಎಂಬುದಾಗಿ ಹೇಳ್ತಿಲ್ಲ. ಕಷ್ಟನೇ. ಅನೇಕ ಸಮಯದಲ್ಲಿ ಕೆಲವು ಪಾಪಗಳನ್ನು ಬಿಡುವಂಥದ್ದು ಕಷ್ಟ. ಯಾಕಂದ್ರೆ ಅದು ಚಿಕ್ಕ ವಯಸ್ಸಿನಿಂದ ನಮಗೆ ಬಂದಿರುತ್ತದೆ, ನಮ್ಮ ಆಲೋಚನೆಯಲ್ಲಿ ಇರುತ್ತದೆ, ನಮ್ಮ ಶರೀರವನ್ನು ಆಕ್ರಮಿಸಿರುತ್ತದೆ. ನಾವು ಹೇಳುತ್ತೇವೆ ನನ್ನಿಂದ ಬಿಡಕ್ಕಾಗಲ್ಲ, ಆದ್ರೆ ದೇವರು ಹೇಳ್ತಾರೆ ನಿನ್ನಿಂದ ಬಿಡಲು ಸಾಧ್ಯ, ಆದ್ರೆ ನೀನು ಒಂದೇ ಒಂದನ್ನು ಮಾಡಬೇಕು, ಆ ಪಾಪದೊಂದಿಗೆ ದೇವರ ಹತ್ರ ಹೋಗು. ಕುಷ್ಠರೋಗಿ ಕುಷ್ಠದಿಂದಲೇ ಹೋಗ್ಬೇಕು. ಪಾಪಿಯಾಗಿದ್ರೆ ಪಾಪಿಯಾಗೇ ಬಾ. ಆದರೆ ಸ್ಥಳದಲ್ಲಿ ದೇವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ, ನೀನು ಸ್ವಸ್ಥವಾಗಬೇಕೆಂದು ಬಯಸುತ್ತೀಯಾ? ಆ ಪ್ರಶ್ನೆಯನ್ನು ಕೇಳುತ್ತಾರೆ. ಆ ಪ್ರಶ್ನೆ ಕೇಳುವಾಗ ಹೌದು ಅಂತ ಹೇಳಿ, ದೇವರ ಸಮ್ಮುಖದಲ್ಲಿ ಹೋಗಿ ಕೂತು ಹೇಳಿ, ನಾನು ಬಿಡುಗಡೆ ಆಗಲು ಬಯಸುತ್ತೇನೆ. ಅರಿಕೆ ಮಾಡಿ ಮೊಣಕಾಲೂರಿ ದೇವರಿಗೆ ಹೇಳ್ರಿ, ದೇವರೇ, ನಾನು ಶರೀರದಿಂದ ಬಿಡುಗಡೆ ಆಗಲು ಬಯಸುತ್ತೇನೆ. ಈ ಮಾತನ್ನು ನೀವು ಹೇಳುವಾಗಲೇ ಶರೀರವನ್ನು ನೀವು ಜಯಿಸುವುದಕ್ಕೆ ಆಸೆ ಪಡುತ್ತಿದ್ದೀರಾ ಅಂತ ನೀವು ಅರಿಕೆ ಮಾಡಲು ಆರಂಭಿಸ್ತೀರಾ. ಪೂರ್ಣ ಹೃದಯದಿಂದ ನೀವು ಹೇಳುವುದಕ್ಕೆ ಆರಂಭಿಸಿದ್ರಿ ಅಂದ್ರೆ ದೇವರ ಆತ್ಮನು, ನಿಮ್ಮಲ್ಲಿರುವಂತ ಆತ್ಮನು ಆ ಶರೀರವನ್ನು ಜಯಿಸುವುದಕ್ಕೆ ಅಧಿಕಾರ ಕೊಡುತ್ತಾರೆ. ಈಗ ಏನ್ ನಡೆಯುತ್ತದೆ ಗೊತ್ತಾ? ಕರ್ತನು ನಿಮ್ಮನ್ನು ಉಂಟು ಮಾಡಿದ್ದಕ್ಕೆ ಅವರು ಪಶ್ಚಾತ್ತಾಪ ಪಡುವುದಿಲ್ಲ, ನಿಮ್ಮನ್ನು ಉಂಟು ಮಾಡಿದ್ದಕ್ಕೆ ಸಂತೋಷ ಪಡುತ್ತಾರೆ. ಎರಡನ್ನು ನೀವು ಮಾಡಬಹುದು. ದೇವರಾತ್ಮನನ್ನು ಸಂತೋಷ ಪಡಿಸಬಹುದು, ದೇವರಾತ್ಮನ ಏನ್ ಮಾಡಬಹುದು? ದುಃಖ ಪಡಿಸಬಹುದು. ಹಾಗಾದ್ರೆ ನೀವು ಚೆನ್ನಾಗಿ ಗಮನಿಸುವುದಾದ್ರೆ, ಕರ್ತನು ನೀವು ನಿಮ್ಮ ಶರೀರವನ್ನು ಜಯಿಸಬೇಕೆಂದು ಬಯಸ್ತಿದ್ದಾರೆ, ನೀವು ಜಯಿಸಬೇಕೆಂದು ಬಯಸ್ತಿದ್ದಾರೆ. ಆ ಆತ್ಮವನ್ನು ನೀವು ಜಯಿಸಬಾರದು, ಆ ಆತ್ಮ ನಿಮ್ಮ ಶರೀರವನ್ನು ಜಯಿಸಬೇಕು. ಮೊದಲನೆಯದಾಗಿ ದೇವರನ್ನು ದುಃಖಪಡಿಸಬೇಡಿರಿ. ಎರಡನೆಯದಾಗಿ ಅವರು ಎಲ್ಲಿ ದುಃಖಪಟ್ಟರು ಓದಿರಿ. 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 10-11ನೇ ವಾಕ್ಯ ಓದಿರಿ. ಯೆಹೋವನು ಸಮುವೇಲನಿಗೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ಎರಡನೆಯದಾಗಿ ದೇವರು ಯಾವಾಗ ಪಶ್ಚಾತ್ತಾಪ ಪಡುತ್ತಾರೆ ಗೊತ್ತಾ? ಈಗ ಕರ್ತನೇ ಸೌಲನನ್ನು ಅರಸನಾಗಿ ಅಭಿಷೇಕ ಮಾಡುತ್ತಾರೆ.
ಯೋಚನೆ ಮಾಡಿ ನೋಡಿ, ಜನರು ಬಂದು ಅರಸಬೇಕು ಎಂಬುದಾಗಿ ಕೇಳುತ್ತಾರೆ. ಅರಸಬೇಕು ಎಂದು ಕೇಳಿದಾಗ ದೇವರು ಹೇಳಿದ ಮಾತು, ಸಮುವೇಲನು ದುಃಖದಿಂದ ಇದ್ದಾರೆ. ಈ ಒಂದು ಕಾರ್ಯವು ಸಮುವೇಲನಲ್ಲಿ ದುಃಖವನ್ನು ಉಂಟು ಮಾಡಿತು. ಆಗ ಕರ್ತನು ಹೇಳಿದ ಮಾತು, ಅವರು ನಿನ್ನನ್ನಲ್ಲ ನನ್ನನ್ನು ತಳ್ಳಿಬಿಟ್ಟಿದ್ದಾರೆ. ನಾನು ಅರಸನಾಗಿರಬಾರದು ಎಂಬುದಾಗಿ ಏನ್ ಮಾಡಿದ್ದಾರೆ. ಸೊ ಅದು ಕರ್ತನಿಗೆ ದುಃಖವಾಗಿದೆ. ಏನಿವರು ನಾನು ಅರಸನಾಗಿರಬಾರದು ಎಂಬುದಾಗಿ ತಳ್ಳಿದ್ದಾರಲ್ಲ. ಸರಿ, ಅವ್ರು ಏನ್ ಕೇಳುತ್ತಿದ್ದಾರೆ? ಒಬ್ಬ ಅರಸನ್ನು ಕೇಳ್ತಿದ್ದಾರೆ. ಸರಿ ಎಂಬುದಾಗಿ ಕೊಡುತ್ತಾರೆ. ಈಗ ಅರಸನನ್ನು ಯಾರು ಕೊಟ್ರು ಅಂದ್ರೆ ದೇವರೇ ಕೊಟ್ಟಿದ್ದು. ಸಮಸ್ತ ಇಸ್ರೇಲಲ್ಲಿ ಸೌಲನ ಹಾಗೆ ಎತ್ತರವುಳ್ಳ ಅರಸ ಇಲ್ವೇ ಇಲ್ವಂತೆ. ಒಳ್ಳೆಯ ಟ್ಯಾಲೆಂಟೆಡ್ ಫೆಲೋ ಅವನು ಬಹಳ ಒಳ್ಳೆಯವನು. ಆರಂಭದಲ್ಲಿ ನೋಡೋದಾದ್ರೆ ಅವನು ಹಾಗೆ ಒಳ್ಳೆಯವನು ನೋಡಕ್ಕಾಗಲ್ಲ ನೀವು. ಬಹಳ ಒಳ್ಳೆಯವನು, ಅದರಲ್ಲಿ ಸಂದೇಹವಿಲ್ಲ. ದೇವರು ಕೆಟ್ಟವನನ್ನು ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ, ಒಳ್ಳೆಯವನನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಗಮನಿಸುವುದಾದ್ರೆ ಇವರು ಅರಸ ಬೇಕಂದಾಗ ದೇವ್ರು ಏನ್ ಮಾಡ್ಕೋಬೇಕಾಯ್ತು? ಕೋಪಗೊಳ್ಬೇಕಾಗಿತ್ತು. ಏನ್ ಕೋಪ? ನನ್ನನ್ನು ತಳ್ಳಿ ನೀವು ಅರಸನನ್ನು ಕೇಳ್ತೀರಾ? ಕೊಡ್ತೀನಿ ಬನ್ನಿ, ನಿಮ್ಮ ನಾಶ ಮಾಡುತ್ತೇನೆ, ಆ ರೀತಿ ತಾನು ಹೇಳ್ಬೇಕು. ಆದರೆ ದೇವರು ಹಾಗೆ ಕೊಡ್ಲಿಲ್ಲ. ದಿ ಬೆಸ್ಟ್ ರಾಜ ಕೊಡುತ್ತಾರೆ. ಆದ್ರೆ ಹೇಳುತ್ತಾರೆ, ಆದ್ರೆ ಮನುಷ್ಯನಿಗೆ ಎಂಬುದಾಗಿ ಕೆಲವು ಸ್ವಭಾವಗಳಿರುತ್ತದೆ, ಅದೆಲ್ಲ ಅವನು ಮಾಡುತ್ತಾನೆ ಎಂಬುದಾಗಿ ಅವ್ರಿಗೆ ಹೇಳು. ಏನ್ ಹೇಳು? ಈ ಕಾರ್ಯಗಳನ್ನು ಹೇಳು. ಆದ್ರೆ ನಾನು ದಿ ಬೆಸ್ಟ್ ಕಿಂಗ್ ಅನ್ನೇ ಕೊಡುತ್ತೇನೆ, ಒಳ್ಳೆ ಅರಸನನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ಸೌಲನನ್ನು ಕೊಡುತ್ತಾರೆ. ಸೌಲನು ಒಳ್ಳೆಯ ಅರಸನು, ಅದರಲ್ಲಿ ಸಂದೇಹವಿಲ್ಲ. ಆರಂಭದಲ್ಲಿ ನೋಡುವುದಾದ್ರೆ ಅವನು ಬಹಳ ಬೆಸ್ಟು. ಆದರೆ ಒಂದು ಹಂತದಲ್ಲಿ ದೇವರು ಹೇಳುತ್ತಾರೆ, ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ನನಗೆ ಹೇಗಿದೆ, ನಾನು ಅದರ ನಿಮಿತ್ತ ಪಶ್ಚಾತ್ತಾಪ ಪಡುತ್ತೇನೆ. ಯಾಕೆ ಏನ್ ಮಾಡ್ದ ಎಂಬುದಾಗಿ ಆ ವಾಕ್ಯದ ನಂತರ ಭಾಗದಲ್ಲಿ ಹೇಳುತ್ತಾರೆ. ಆ ವಾಕ್ಯವನ್ನು ಮತ್ತೆ ಓದಿರಿ. ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ನಾನು ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು. ಏನೆಂಬುದಾಗಿ ಇದೆ? ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ. ಹಾಗಾದರೆ ಅವನು ಯಾವ ಆಜ್ಞೆಯನ್ನು ನೆರವೇರಿಸಲಿಲ್ಲ ಎಂಬುದಾಗಿ ಆ ಸಂಭವ ಓದಿ ನೋಡುವುದಾದರೆ, ಅಮಲೇಕರ ಅರಸನನ್ನು ದೇವರು ಕೊಲ್ಲುವುದಕ್ಕೆ ಹೇಳುತ್ತಾರೆ. ಅಮಲೇಕರ ಅರಸನನ್ನು ಮಾತ್ರವಲ್ಲ, ಅಲ್ಲಿಂದ ಯಾವ ವಸ್ತುವನ್ನು ತೆಗೆದುಕೊಂಡು ಬರಬೇಡ, ಎಲ್ಲವನ್ನು ನಾಶ ಮಾಡು ಅಂತ ಹೇಳುತ್ತಾರೆ. ಎಲ್ಲವನ್ನು ಕ್ಲೋಸ್ ಮಾಡು ಅನ್ನುತ್ತಾರೆ. ಇದನ್ನು ಕೇಳುವುದಕ್ಕೆ ಇದು ನೋಡುವುದಾದ್ರೆ ದೇವರ ಒಂದು ಮಾತು. ಆದರೆ ಇವರೇನ್ ಮಾಡುತ್ತಾರೆ? ಅರಸನನ್ನು ಕುರಿದನಗಳನ್ನು ಉಳಿಸುತ್ತಾರೆ. ಯಾರು ಉಳಿಸಿ ಬಿಡುತ್ತಾರೆ? ಸೌಲ ಉಳಿಸಿ ಬಿಡುತ್ತಾರೆ. ಆ ರೀತಿಯಾಗಿ ಮಾಡಿದ ಕೂಡಲೇ ದೇವರು ಹೇಳುತ್ತಾರೆ, ಸೌಲನು ಈ ರೀತಿಯಾಗಿ ಮಾಡಿದ್ದು ನನಗೆ ದುಃಖವಾಗಿ ಇದೆ, ಅವನನ್ನು ನಾನು ಅರಸುತನದಿಂದ ತಳ್ಳಿದೆ ಎಂಬುದಾಗಿ ಹೇಳುತ್ತಾರೆ. ಈಗ ಸಮುವೇಲನು ಬರುತ್ತಾರೆ. ಸಮುವೇಲನು ಅರಸನನ್ನು ಕುರಿದನಗಳನ್ನು ಕತ್ತರಿಸುತ್ತಾರೆ. ಆ ಕೆಲಸ ಮುಗಿಯಿತು. ನ್ಯಾಯವಾಗಿ ಕೆಲಸ ಮುಗಿಯಿತು. ಸೌಲನನ್ನು ಕ್ಷಮಿಸಬಹುದಾಗಿತ್ತಲ್ವಾ? ಸೌಲನನ್ನು ಏನ್ ಮಾಡಬಹುದಾಗಿತ್ತು? ಕ್ಷಮಿಸಬಹುದಾಗಿತ್ತು. ಆದ್ರೆ ದೇವರು ಸೌಲನನ್ನು ಕ್ಷಮಿಸಲಿಲ್ಲ. ಕರ್ತನು ಹೇಳುತ್ತಾರೆ, ಅವನನ್ನು ಅರಸತನದಿಂದ ತಳ್ಳು, ಇವನಿಗೆ ಬದಲಾಗಿ ಇನ್ನೊಬ್ಬ ಅರಸನ್ನು ತರೋಣ ಅಂತ. ಸರಿ, ಅವನು ಕುರಿದನದ ಮೇಲೆ ಆಸೆ ಪಟ್ಟ. ಎಷ್ಟೋ ಜನರನ್ನು ಕ್ಷಮಿಸಿದ್ದಾರೆ, ಎಷ್ಟೋ ಜನರನ್ನು ದೇವರು ಕ್ಷಮಿಸಿದ್ದಾರೆ. ಆ ರೀತಿ ಇರುವಾಗ ಯಾಕೆ ದೇವರು ಸೌಲನನ್ನು ಕ್ಷಮಿಸಲಿಲ್ಲ? ಯಾಕೆ ಅವನನ್ನು ಮಾತ್ರ ಅವನನ್ನು ಆ ಸ್ಥಾನದಿಂದ ತಳ್ಳು ಅನ್ನುತ್ತಾರೆ? ಇನ್ಮುಂದೆ ಅವನ ಕುರಿತಾಗಿ ಮಾತಾಡಬೇಡ, ಅವನನ್ನು ತಳ್ಳು. ವಾಕ್ಯ ಹೇಳುತ್ತದೆ, ಸೌಲನಿಗೋಸ್ಕರ ಸಮುವೇಲನು ದುಃಖದಲ್ಲಿ ಇರುವಾಗ ಕರ್ತನು ಹೇಳುತ್ತಾರೆ, ಎಲ್ಲಿಯ ತನಕ ನಾನು ತಳ್ಳಿದಂತ ಸೌಲನ ವಿಷಯದಲ್ಲಿ ನೀನು ದುಃಖದಿಂದ ಇರುತ್ತೀಯ? ನೀನು ಬಾ, ಬೇರೊಬ್ಬ ಅರಸನನ್ನು ನಾವು ಅಭಿಷೇಕ ಮಾಡೋಣ. ಅಷ್ಟರ ಮಟ್ಟಿಗೆ ಸೌಲನ ಮೇಲೆ ಕೋಪಗೊಳ್ಳುವುದಕ್ಕೆ ಕಾರಣವೇನು? ಅಷ್ಟರ ಮಟ್ಟಿಗೆ ಸೌಲನು ದುಃಖಪಡಿಸಿದ್ದಾನೆ. ಏನೋ ತಪ್ಪು ಮಾಡದ, ವಾಕ್ಯವನ್ನು ಫಾಲೋ ಮಾಡದೇ ಇರುವಂತದ ಎಂಬುದಾಗಿ ಕೇಳುವುದಾದ್ರೆ ಅದಕ್ಕಿಂತ ಹಿಂದೆ ಕರ್ತನ ವಿಷಯ ಒಂದು ಇದೆ. ಏನೆಂಬುದಾಗಿ ನೋಡುವುದಾದ್ರೆ, ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಿ. ವಿಮೋಚನಕಾಂಡ 17ನೇ ಅಧ್ಯಾಯದಲ್ಲಿ 2ನೇ ಪಾಠನಲ್ಲಿ ಇರುತ್ತದೆ. ನೀವು ಗಮನಿಸುವುದಾದ್ರೆ ಈ ವಾಕ್ಯ ಭಾಗ 2ನೇ ಭಾಗದಲ್ಲಿ ಇರುತ್ತದೆ. ವಿಮೋಚನಕಾಂಡದಲ್ಲಿ ಇವರು ನಡೆಕೊಂಡು ಬರುತ್ತಾರೆ. ಇವರು ನಡೆಕೊಂಡು ಬರುವಾಗ ಅಮಲೇಕರು ಏನ್ ಮಾಡುತ್ತಾರೆ ಅಂದ್ರೆ, 8ನೇ ವಾಕ್ಯದಿಂದ ಅಮಲೇಕರು ಏನ್ ಮಾಡುತ್ತಾರೆ ಅಂದ್ರೆ, ರೆಫದೀಮಿನಲ್ಲಿ ಇಸ್ರಾಯೇಲಿಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾರೆ. ಆ ಯುದ್ಧದಲ್ಲಿ ಬಹಳ ಮುಖ್ಯವಾದ ಒಂದು ಕಾರ್ಯ ನಡೆಯುತ್ತದೆ. ಆ ಸ್ಥಳದಲ್ಲಿ ದೇವರೊಂದು ಪ್ರವಾದನೆಯನ್ನು ಹೇಳುತ್ತಾರೆ. ಏನ್ ಹೇಳುತ್ತಾರೆ ಎಂಬುದಾಗಿ ನೋಡಿ. 16ನೇ ವಾಕ್ಯ ಓದಿರಿ. 17ನೇ ಅಧ್ಯಾಯ 16ನೇ ವಾಕ್ಯ. ಯಾಹುವಿನ ಸಿಂಹಾಸನದ ಆಣೆ, ಅಮಲೇಕರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಅಂದನು. ಅಮಲೇಕರ ಮೇಲೆ ಏನು? ಕರ್ತನ ಯುದ್ಧವು ನಡೆಯುತ್ತದೆ. ಈ ಯುದ್ಧ ಯಾವಾಗ ಅಂತ್ಯಗೊಳ್ಳುತ್ತದೆ? 14ನೇ ವಾಕ್ಯ ಓದಿ. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಲೇಕರ ಹೆಸರೇ ಇಲ್ಲದಂತೆ ಮಾಡುವೆನು, ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದನು. ಭೂಮಿಯ ಮೇಲೆ ಅಮಲೇಕರ ಹೆಸರೇ ಇಲ್ಲದಂತೆ ಮಾಡುವೆನೆಂಬುದಾಗಿ ದೇವರು ಹೇಳುತ್ತಾರೆ. ಈ ಒಂದು ಪ್ರವಾದನೆ ನೆರವೇರುವುದು ಎಲ್ಲಿ ಎಂಬುದಾಗಿ ನೀವು ಕೇಳೋದಾದರೆ, ಸೌಲನ ಮೂಲಕವಾಗಿ ನೆರವೇರಬೇಕಾಗಿತ್ತು. ಈ ಪ್ರವಾದನೆ ದೇವರು ಯಾರ ಮೂಲಕ ನೆರವೇರಿಸಲು ಬಯಸುವುದಂದ್ರೆ ಸೌಲನ ಮೂಲಕ. ಕರ್ತನು ಇದನ್ನು ಹೇಳುವಾಗಲೇ ಸೌಲನು ಪ್ಲಾನ್ ಅಲ್ಲಿದ್ದಾನೆ. ಕರ್ತನ ಈ ಒಂದು ಪ್ಲಾನ್ ಅಲ್ಲಿ ಯಾರಿದ್ದಾರೆ? ಸೌಲನು ಬಂದಿದ್ದಾರೆ. ಕರ್ತನು ಈಗ ಹೇಳುತ್ತಾರೆ, ಈ ಅಮಲೇಕ ಹೆಸರು ಭೂಮಿಯ ಮೇಲೆ ಇಲ್ಲದೆ ಇರುವಂತೆ ಒಂದು ದಿನ ನಾನು ಕ್ಲೋಸ್ ಮಾಡುತ್ತೇನೆ ಅಂತ. ನಡೆದದ್ದೇನು? ಈಗ ಒಂದು ದಿನ ಬರುತ್ತದೆ, ಆ ಡೇ ಬರುತ್ತದೆ. ಕರ್ತನು ಹೇಳುತ್ತಾರೆ ಸೌಲನಿಗೆ, ಅಮಲೇಕರ ಅರಸನನ್ನು ಒಳಗೊಂಡು ಎಲ್ಲವನ್ನು ಕ್ಲೋಸ್ ಮಾಡು. ಅದಕ್ಕೂ ಮುಂಚೆನೆ ಹೇಳುತ್ತಾರೆ, ನಾನು ಅವ್ರಿಗೆ ಹೇಳಿದ್ದೇನೆ, ಅವರ ಹೆಸರೇ ಇಲ್ಲದಂತೆ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದೇನೆ, ಆದ್ರಿಂದ ಇದನ್ನು ಮಾಡು ಅಂತ ಹೇಳುತ್ತಾರೆ. ಆದರೆ ಸೌಲನಿಗೆ ಕರ್ತನು ಹೇಳಿದಂಥ ಪ್ರವಾದನೆ, ಸೌಲನ್ ಎನ್ನುವಂತನು ರೂಪಿಸಲ್ಪಟ್ಟಿದ್ದಕ್ಕಾಗಿ, ಸೌಲನ ಮೇಲಿರುವಂಥ ಅಭಿಷೇಕ ಯಾತಕ್ಕೆ? ಅಮಲೇಕರನ್ನು ಕ್ಲೋಸ್ ಮಾಡುವುದಕ್ಕೆ. ಆ ಒಂದು ಪ್ಲಾನ್
ಅವನು ಈ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ಅವನನ್ನು ಅಭಿಷೇಕಿಸಿದ್ದು ಕರೆಯುವಿಕೆ ಎಲ್ಲವೂ ಅದಕ್ಕಾಗಿನೇ. ಅದನ್ನು ಅವನು ಮಾಡದೆ ಹೋದುದರಿಂದ ಈಗ ಇವನು ಅದನ್ನು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕರ್ತನ ವಾಕ್ಯ ನೆರವೇರುವುದಿಲ್ಲ. ಅವನ ಮೂಲಕವಾಗಿ ನೆರವೇರಬೇಕಾದದ್ದು ನೆರವೇರುವುದಿಲ್ಲ. ಕರ್ತನು ಹೇಳಿದ್ದು ನಡೆಯದಿದ್ರೆ ಹೇಗಿರುತ್ತೆ ನೋಡಿ. ದೇವರು ಹೇಳುತ್ತಾರೆ, ಭೂಮಿ ಆಕಾಶ ಅಳಿದು ಹೋದರೂ ದೇವರ ವಾಕ್ಯ ಒಂದು ದಿನವೂ ಅಳಿದು ಹೋಗುವುದಿಲ್ಲ. ಈಗ ಸೌಲನು ಅದನ್ನು ಬದಲಾಯಿಸಲು ಬಯಸ್ತಿದ್ದಾನೆ. ಸೌಲನು ಕೊಲೆ ಮಾಡಲಿಲ್ಲ, ಅಮಲೇಕರ ಅರಸನನ್ನು ಕೊಲೆ ಮಾಡಲಿಲ್ಲ ಅಂದ್ರೆ ಕರ್ತನು ಹೇಳಿದ ಪ್ರವಾದನೆ ಈಗ ನಡೆಯಲಿಲ್ಲ ಅಂದ್ರೆ ದೇವರು ಹೇಳಿದ್ದು ತಪ್ಪಾದಂಗಿರುತ್ತದೆ. ಹಾಗಾದ್ರೆ ಕರ್ತನ ಮಾತನ್ನು ನೆರವೇರಿಸುವಂತ ಬಹಳ ದೊಡ್ಡದಾದ ಜವಾಬ್ದಾರಿ. ಹೆಚ್ಚು ಕಮ್ಮಿ ಒಂದು 300-400 ವರ್ಷವಾದ ನಂತರ ಇದು ನಡೀತಿದೆ. ಹೆಚ್ಚು ಕಮ್ಮಿ 300 ವರ್ಷಗಳಾದ ನಂತರ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಆ ಪ್ರವಾದನೆಯನ್ನು ನೆರವೇರಿಸಬೇಕಾದ ವ್ಯಕ್ತಿ ಯಾರು? ಸೌಲನು. ಇದನ್ನು ಅವನಿಗೆ ಮಾಡಲಿಲ್ಲ. ಅವನು ಮಾಡದೇ ಇದ್ದಾಗ ವಾಕ್ಯ ಹೇಳುತ್ತದೆ, ದೇವರು ಪಶ್ಚಾತ್ತಾಪ ಪಟ್ಟರು. ಯಾಕೆ ಪಶ್ಚಾತ್ತಾಪ ಪಟ್ಟೆ? ನಾನು ನಿನ್ನನ್ನು ರೂಪಿಸಿದ್ದೆ ಯಾತಕ್ಕೆ ಗೊತ್ತಾ ಸೌಲನೇ? ಈ ಒಂದು ದಿನಕ್ಕಾಗಿ. ಇದೇ ನಿನ್ನ ಮೇಲೆ ಇರುವಂತ ಅಭಿಷೇಕ. ಎಷ್ಟು ಒಂದು ಪ್ರವಾದನೆಯನ್ನು, ನನ್ನ ವಾಕ್ಯವನ್ನ ಈ ಭೂಮಿಯಲ್ಲಿ ನೆರವೇರಿಸುವಂತ ಒಬ್ಬ ಮನುಷ್ಯನು ನೀನು. ಕರ್ತನ ಮಾತನ್ನು ಕರ್ತನೇ ನೆರವೇರಿಸುವುದೆನ್ನುವಂಥದ್ದು ಬೇರೆ, ಕರ್ತನ ಮಾತನ್ನು ಮನುಷ್ಯನು ನೆರವೇರಿಸುವುದೆನ್ನುವಂಥದ್ದು ಎಷ್ಟು ದೊಡ್ಡ ಆಶೀರ್ವಾದ. ಅದಕ್ಕಾಗಿ ದೇವರು ಸೌಲನ್ನು ಇಟ್ರು. ಆದರೆ ಸೌಲನು ಆ ಕುರಿ ದನಗಳ ಮೇಲೆ ಆಸೆ ಪಟ್ಟು ಆ ಕರ್ತನ ಮಾತು ನೆರವೇರಬೇಕು, ಅದಕ್ಕಾಗಿ ನನ್ನ ಮೇಲೆ ಆ ಅಭಿಷೇಕ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳದೆ ಬಿಟ್ಟ ಅಲ್ವಾ? ನೋಡುವುದಕ್ಕೆ ಸಿಂಪಲ್ ಆಗಿದೆ, ಏನೋ ಒಂದು ಕುರಿದನ, ಆ ಕೊಬ್ಬಿದ ಕುರಿದನ ಎಂಬುದಾಗಿ ಇದೆ. ಆದರೆ ಹೋದದ್ದು ರಾಜ್ಯಾಧಿಕಾರ, ಅಭಿಷೇಕ ಹೋಯಿತು. ಆದರೆ ಇದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾರೆ. ಇದೇ ಕಾರ್ಯ ಇವತ್ತು ಕೂಡ ಇದೆ. ನಮ್ಮೆಲ್ಲರನ್ನು ದೇವರು ಅಭಿಷೇಕಿಸಿರುವಂಥದ್ದು ಒಂದು ಉದ್ದೇಶಕ್ಕಾಗಿ. ದೇವರು ನಿಮ್ಮನ್ನು ಅಭಿಷೇಕಿಸಿರುವಂಥದ್ದು, ಆರಿಸಿಕೊಂಡಿರುವಂಥದ್ದು, ಪ್ರತ್ಯೇಕಿಸಿರುವಂಥದ್ದು, ಸಭೆಯಲ್ಲಿಟ್ಟು ನಿಮ್ಮನ್ನು ರೂಪಿಸುತ್ತಾ ಇರುವಂಥದ್ದು, ಎಲ್ಲದಕ್ಕೊಂದು ಯೋಜನೆ ಇದೆ. ಗಾಡ್ಸ್ ಪ್ಲಾನ್. ಅದಕ್ಕಾಗಿಯೇ ದೇವರು ನಿಮ್ಮನ್ನು ರೂಪಿಸಿದ್ದು. ಆದರೆ ಆ ದಿನ ಬರುವಾಗ ಯೋಚನೆ ಮಾಡಿ ನೋಡಿ. ನಿಮಗೆ ಒಂದು ವಿಷಯವನ್ನು ಮಾಡುವುದಕ್ಕೆ ಹೇಳುತ್ತಾರೆ. ಒಂದು ಉದಾಹರಣೆಗೆ ಹೇಳುತ್ತೇನೆ. ಇವತ್ತು ಈ ಪ್ರಸಂಗವನ್ನು ಮಾಡುವುದಕ್ಕಾಗಿ ದೇವರನ್ನು ರೂಪಿಸಿದ್ದಾರೆ ಅಂತ ಇಟ್ಕೊಳ್ಳಿ. ನಾನು ಉದಾಹರಣೆಗೆ ಹೇಳ್ತಿದ್ದೇನೆ. ಈಗ ನನ್ನನ್ನು ಇದಕ್ಕೆ ಹೇಗೆ ರೂಪಿಸಿದ್ದಾರೆ ಅಂದರೆ, ಹೆಚ್ಚು ಕಮ್ಮಿ ಒಂದು 50 ವರ್ಷದ ಹಿಂದೆ, ಒಂದು 52 ವರ್ಷಗಳ ಹಿಂದೆ ನನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸಬೇಕು. ತಾಯಿಯ ಗರ್ಭದಲ್ಲಿ ರೂಪಿಸಬೇಕು. ಅಲ್ಲಿಂದ ಭದ್ರವಾಗಿ ಕಾದು ನಡೆಸಬೇಕು. ಒಂದೊಂದು ದಿನವೂ 24 ಗಂಟೆಗಳ ಕಾಲ, 365 ದಿನಗಳ ಕಾಲ ದೇವರು ಹೊತ್ತು ನಡೆಸಬೇಕು. ಆ ರೀತಿ ಹೊತ್ತು ನಡೆಸಿ ಸರಿಯಾದ ಸಮಯದಲ್ಲಿ ರಕ್ಷಣೆಯಲ್ಲಿ ನಡೆಸಬೇಕು. ಒಳಗೆ ಬರುವಂತೆ ಮಾಡಬೇಕು. ದೇವರನ್ನು ಅರಿಯುವಂತ ಜ್ಞಾನದಲ್ಲಿ ಬೆಳೆಯಬೇಕು. ಬಂದು ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸಬೇಕು. ಈ ಪ್ರಸಂಗವನ್ನು ನಾನು ಮಾಡಬೇಕಂದ್ರೆ ಬೈಬಲ್ನ ಎಷ್ಟು ಸಾರಿ ನಾನು ಓದಬೇಕು? ಇದಕ್ಕೂ ಮುನ್ನ ಬೈಬಲ್ನ ಅರಿವು ನನಗೆ ಬರಬೇಕು. ಅದಕ್ಕಾಗಿ ನನ್ನನ್ನು ಒಂದು ಚರ್ಚ್ನಲ್ಲಿ ಕೂರಿಸಿ ಅಲ್ಲಿ ನನ್ನನ್ನು ರೂಪಿಸುವುದಕ್ಕೆ ಸೇವಕರನ್ನು ಎಬ್ಬಿಸಿ ನನಗೆ ಆಗ ಪವಿತ್ರಾತ್ಮನು ನನ್ನೊಂದಿಗೆ ಇದ್ದು ನಡೆಸಿ ಇಷ್ಟೆಲ್ಲ ಓದುವಂತೆ ಮಾಡಿ ಈ ಪ್ರಸಂಗವನ್ನು ಇಲ್ಲಿ ಮಾಡುವುದಕ್ಕೆ ದೇವರು 52 ವರ್ಷಗಳ ಕಾಲದಿಂದ ಪ್ರಿಪೇರ್ ಮಾಡಿದ್ದಾರೆ. ನಾನು ಹೇಳೋದು ಅರ್ಥವಾಗ್ತಿದೆಯಲ್ಲ? ನೀವು ಹೇಳಿದ್ರಲ್ಲ ನೀವು ಇಲ್ಲಿ ಬಂದ್ರಿ ಅಂತ. ಇದನ್ನು ಸಾಧಾರಣವಾಗಿ ಹೇಳುತ್ತೇವೆ ಅಲ್ವಾ? ಆದರೆ ಇದಕ್ಕಾಗಿ ಪರಲೋಕ 52 ವರ್ಷಗಳಿಂದ ಸಿದ್ಧ ಮಾಡುತ್ತಾ ಬಂದಿದೆ. ಎಲ್ಲರನ್ನು ಪ್ರಿಪೇರ್ ಮಾಡುತ್ತದೆ. ನಿಮ್ಮನ್ನು, ನನ್ನನ್ನು, ತಮ್ಮನನ್ನು ದೇವರು ಎಲ್ಲರನ್ನು ರೂಪಿಸಬೇಕು. ಎಲ್ಲರನ್ನು ಸೇರಿಸಿ ಈ ರೀತಿ ಒಂದು ಕೂಟ ಮಾಡಬೇಕು. ಇದಕ್ಕೆ ಒಬ್ಬೊಬ್ಬರನ್ನು ದೇವರು ಪ್ರಿಪೇರ್ ಮಾಡುತ್ತಾರೆ. ಇಷ್ಟೆಲ್ಲ ಸಿದ್ಧ ಮಾಡಿ ಶಾಮಿಯಾನೆಲ್ಲ ಹಾಕಿ ಎಲ್ಲವನ್ನು ಸಿದ್ಧ ಮಾಡಿದ ನಂತರ ತಮ್ಮ ಬಂದು ನನ್ನನ್ನು ಕರೆಯುತ್ತಾರೆ 10 ಗಂಟೆಗೆ. ಅಣ್ಣ ಬನ್ನಿ ಅಣ್ಣ, ಮೀಟಿಂಗ್ ಎಲ್ಲ ಸಿದ್ಧವಾಗಿದೆ ಅಂತ. ತಮ್ಮ ಸ್ವಲ್ಪ ಟಯರ್ಡ್ ಆಗಿದೆ ತಮ್ಮ, ನಾನು ಸಂಜೆ ಮೀಟಿಂಗ್ಗೆ ಬರುತ್ತೇನೆ, ನೀವೇ ಬೆಳಗ್ಗೆ ಹಾಡನ್ನು ಮೆಸೇಜನ್ನು ಕೊಟ್ಟು ನೀವೇ ಮುಗಿಸ್ಬಿಡಿ. ಹಾಗಂದ್ರೆ ತಮ್ಮ ಏನ್ ಮಾಡ್ತಾನೆ? ಇದಕ್ಕೂ ಮೇಲೆ ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಅವರು ಬರುತ್ತಾರೆ, ಮೀಟಿಂಗ್ ಅನ್ನು ಮಾಡುತ್ತಾರೆ. ನಾನಲ್ಲಿ ಮಲ್ಕೊಂಡೆ ಅಲ್ವಾ, ಅಲ್ಲೇ ನನ್ನ ಅಭಿಷೇಕ ಮುಗಿದೋಗುತ್ತದೆ. ಅಲ್ಲಿ ಕತೆ ಮುಗಿಯುತ್ತದೆ. ಅಲ್ಲಿ ಬಂದು ಹೇಳ್ತಾರೆ ಸಮೂಹನ ಹತ್ರ, ಇನ್ನೊಬ್ಬನ ಹತ್ರ ಹೇಳುತ್ತಾರೆ, ಅವನು ಅಲ್ಲೇ ಮಲ್ಕೊಳ್ಳಿ, ಅವನನ್ನು ರೂಮಲ್ಲಿಟ್ಟು ಸಮಾಧಿ ಮಾಡೋಣ, ನಾವು ಇನ್ನೊಬ್ಬನನ್ನು ಅಭಿಷೇಕ ಮಾಡೋಣ. ಯಾರನ್ನು ಅಭಿಷೇಕ ಮಾಡೋಣ? ಕರೆದ ಕೂಡಲೇ ಬಂದು ಪ್ರಸಂಗ ಮಾಡುತ್ತಾನಲ್ವಾ, ಅವನನ್ನು ಅಭಿಷೇಕ ಮಾಡೋಣ. ಇದುವೇ ಅಲ್ಲಿ ನಡೆದದ್ದು. ನಮ್ಮ ಕಾಲದಲ್ಲಿ ಒಂದು ಎಕ್ಸಾಂಪಲ್ಗಾಗಿ ನಾನು ಇದನ್ನು ಹೇಳಿದೆ. ಅನೇಕ ಸಮಯದಲ್ಲಿ ದೇವರು ನಮ್ಮನ್ನು ಆ ರೀತಿಯಾಗಿ ಇಟ್ಟಿದ್ದಾರೆ. ಕರ್ತನಿಗೆ ಒಂದೊಂದು ವಿಷಯವೂ ಕೂಡ ನಿಮ್ಮ ಮೂಲಕವಾಗಿ ಮಾಡುವಂಥದ್ದು ಆತನ ಪ್ಲಾನ್. ದೇವರು ನೀವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ನಿಮ್ಮ ಮೂಲಕವಾಗಿ ಏನು ಮಾಡಬೇಕು. ಒಂದು ಉದಾಹರಣೆಗೆ ಹೇಳ್ತೇನೆ. ನಾನಿಲ್ಲಿ ಬರೋದ್ರಿಂದ, ಇದು ಕೂಡ ಉದಾಹರಣೆನೆ, ನಾನಿಲ್ಲಿ ಬರೋದ್ರಿಂದ ಇಲ್ಲಿ ಒಂದು ಆತ್ಮ ರಕ್ಷಣೆ ಹೊಂದುತ್ತದೆ ಅಂತ ಇಟ್ಕೊಳ್ಳಿ. ಅವರು ಒಂದು ದಿನ ಸೇವಕನಾಗಿ ಮಾರ್ಪಟ್ಟು 2 ಲಕ್ಷ 3 ಲಕ್ಷ ಜನರನ್ನು ರಕ್ಷಣೆಯಲ್ಲಿ ನಡೆಸುವಂತ ಒಬ್ಬ ಬಿಲ್ಲಿಗ್ರಾಮ್ ಆಗಿ ಮಾರ್ಪಟ್ರಂತ ಇಟ್ಕೊಳ್ಳಿ. ಇಷ್ಟು ದೊಡ್ಡ ಪ್ಲಾನ್ ಅನ್ನು ಯಾರು ಕೊಲಾಪ್ಸ್ ಮಾಡೋದು? ನಾನು ಮಾಡ್ತೇನೆ. ಆದರೆ ದೇವ್ರು ಏನ್ ಮಾಡುತ್ತಾರೆ? ನನಗೆ ಬದಲಾಗಿ ಇನ್ನೊಬ್ಬ ಸಮೂಹನ ಮೂಲಕವಾಗಿ ಮಾತನಾಡಿ ಅವನನ್ನು ರಕ್ಷಿಸುತ್ತಾರೆ, ಅವರನ್ನು ರೆಡಿ ಮಾಡುತ್ತಾರೆ. ಅಲ್ಲಿ ಬಿಲ್ಲಿಗ್ರಾಮ್ ರೂಪಿಸಲ್ಪಡುತ್ತಾರೆ. ಅದು ನಡೆಯುತ್ತದೆ. ಆದರೆ ಈ ಪ್ಲಾನ್ ಇಂದ ಯಾರು ಆಚೆ ಹೋದದ್ದು? ನಾನು ಆಚೆ ಹೋದೆ. ಅದೇ ರೀತಿಯಾಗಿ ನಿಮಗೂ ಅನ್ವಯಿಸುತ್ತದೆ. ಅನೇಕ ಸಮಯದಲ್ಲಿ ದೇವರು ನಮ್ಮನ್ನು ಅಭಿಷೇಕಿಸಿರುವಂಥದ್ದು ಆತನ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ. ಏನೋ ಹುಡುಗಾಟಕ್ಕಾಗಿ ದೇವರು ಮಾಡಲಿಲ್ಲ. ಯಾವಾಗ ನಿಮ್ಮ ಮೇಲೆ ಇಟ್ಟಿರುವಂಥ ಆ ಪರ್ಟಿಕ್ಯುಲರ್ ಪ್ಲಾನ್ ನೀವು ಅಸಡ್ಡೆ ಮಾಡುತ್ತೀರೋ, ಯಾವ ಅದಕ್ಕಿಂತಲೂ ಕೂಡ ಕುರಿದನಕ್ಕೆ ಇಂಪಾರ್ಟೆನ್ಸ್, ಲೋಕಕ್ಕೆ, ಮನುಷ್ಯನಿಗೆ, ಹಣಕ್ಕೆ, ಲೋಕದಲ್ಲಿರುವಂಥ ವಸ್ತುಗಳಿಗೆ, ಅಥವಾ ಲೋಕದಲ್ಲಿ ನಿಮ್ಮ ಒಳಗೆ ನಾವು ಕಳೆದ ಪಾಯಿಂಟಲ್ಲಿ ನೋಡಿದ್ವಲ್ಲ, ನಮ್ಮ ಶರೀರ,
ಅದು ಹೇಳುತ್ತದೆ ಅದೆಲ್ಲ ಆಗೋದಿಲ್ಲ. ಕೆಲವು ಸಮಯದಲ್ಲಿ ನಾವು ನೆನೆಸಿದ ಹಾಗೆ ಇರೋದಿಲ್ಲ, ನಾವು ಬಯಸಿದ ಹಾಗೆ ಇರೋದಿಲ್ಲ. ಆದರೆ ದೇವರು ನಮ್ಮನ್ನು ಕರೆದಂಥ ಉದ್ದೇಶ ಏನೆಂಬುದಾಗಿ ನೋಡಬೇಕು. ಅದರ ಹಿಂದೆನೇ ನಾವು ಓಡ್ತಾ ಇರಬೇಕು. ಅದೇ ನಮಗೆ ಪ್ರಾಮುಖ್ಯ. ಸುತ್ತಲಿರುವಂಥ ಅಮಲೇಕ್ಯರು, ಕುರಿ ದನಗಳು, ಇದೆಲ್ಲ ನೋಡುವುದಕ್ಕೆ ಕೊಬ್ಬಿದಂಥವುಗಳು, ಸಮೃದ್ಧಿಯಾದಂಥವು. ಕರ್ತನು ನಿಮ್ಮ ಮೂಲಕವಾಗಿ ಒಂದು ಕಾರ್ಯವನ್ನು ಮಾಡಬೇಕೆಂದು ಅಂದುಕೊಂಡಾಗ, ಅಭಿಷೇಕಿಸಿರುವಾಗ, ಅದನ್ನು ಬೇರೆ ಯಾವುದಕ್ಕೆ ಆದರೂ ನೀವು ಅಸಡ್ಡೆ ಮಾಡೋದಾದರೆ, ಕರ್ತನು ಹೇಳುತ್ತಾರೆ, ಇವನನ್ನು ಅರಸನಾಗಿ ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡುತ್ತೇನೆ, ಇವನನ್ನು ಸೇವಕನಾಗಿ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟೆ, ಈ ಅಭಿಷೇಕ, ಈ ಕರೆಯುವಿಕೆ ಕಾರ್ಯವನ್ನು ನಾನು ಕೊಟ್ಟಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡುತ್ತೇನೆ. ಕಾರಣವೇನು? ಪ್ರಾಣವೇ ಹೋದ್ರೂ ಅದನ್ನು ಮಾಡಬೇಕು. ಕರ್ತನು ಹೇಳಿದ್ರ, ನೋ ಅದರ್ ವರ್ಡ್ಸ್. ಸಾಧ್ಯವಾಗುವಷ್ಟರ ಮಟ್ಟಿಗೆ 99.99. ಒಂದು ಸೇವೆಗೆ ಆರಂಭ ಕಾಲಘಟ್ಟದಲ್ಲಿ ಸೇವೆಗೆ ಹೋಗುವಾಗ 2 ದಿನಗಳ ಕಾಲ ಕೊಟ್ಟ. ಮೊದಲನೇ ದಿನ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆಗಿ ನನಗೇನು ಅಷ್ಟು ದೊಡ್ಡ ಏಟ್ ಬೀಳಲಿಲ್ಲ. ನನಗೆ ಸ್ವಲ್ಪ ತಲೆಯಲ್ಲಿ ಮಾತ್ರ ಸ್ವಲ್ಪ ಊದ್ಕೊಂಡಿತ್ತು, ಅದನ್ನ ಬಿಟ್ಟರೆ ಏನೂ ಇಲ್ಲ. ನಾನು ಹೇಳಿದೆ ಮರುದಿನ ನನ್ನಿಂದ ಬರೋಕ್ಕಾಗಲ್ಲ, ಆಕ್ಸಿಡೆಂಟ್ ಆಗಿದೆ ಅಂತ. ನನ್ನನ್ನೊಬ್ಬರು ಕರ್ಕೊಂಡೋದ್ರು. ಅವರಿಗೆ ಇನ್ನೂ ಬಹಳ ದೊಡ್ಡ ಏಟ್ ಬಿತ್ತು, ತಲೆಗೆ ಕೈಕಾಲ್ಗೆಲ್ಲ ಏಟು. ಆನಂತರವಾಗಿ ಮರುದಿನ ಸೇವೆ ಮುಗಿದ ಕೂಡಲೇ ಅವ್ರು ನನಗೆ ಫೋನ್ ಮಾಡಿದ್ರು, ಬ್ರದರ್ ಮಿನಿಸ್ಟ್ರಿಗೆ ನೀವು ಯಾಕೆ ಬರಲಿಲ್ಲ ಅಂತ. ಬರಲಿಲ್ವಾ? ನೀವು ಹೋದ್ರ ಅಂತ ಕೇಳಿದೆ. ನಾನು ಹೋಗಿದ್ದೆ ಬ್ರದರ್. ಇಲ್ಲ ಬ್ರದರ್, ನಿಮಗೆ ತಲೆ ಕೈಕಾಲ್ಗೆ ಏಟ್ ಬಿದ್ದಿದೆಯಲ್ಲ. ಅವ್ರು ಹೇಳಿದ್ರು, ಒಂದೇ ದಿನ ತಾನೇ ಬ್ರದರ್, ಹೋಗುವುದಕ್ಕೆ ಸಾಧ್ಯವಾಯ್ತು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬಂದೆ, ಸೇವೆಯನ್ನು ಮುಗಿಸ್ದೆ, ಆನಂತರ ಮುಂದಿನ ವಾರ ರೆಸ್ಟ್ ತಗೋಬಹುದು ಅಂತ ಹೇಳಿದ್ರು. ಆಗ ದೇವರಾತ್ಮನ ಹೇಳಿದ್ರು, ಹೋಗ್ಲಿಕ್ಕೆ ಆಗದೇ ಇರುವಂತವನೇ ಹೋದ, ನಿನ್ಗೇನು ಹೋಗೋದಕ್ಕೆ? ನೀನ್ ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ಯಲ್ವಾ, ನೀನ್ ಕಾರಣ ಹೇಳ್ಬೋದು ತಲೆಗೆ ಏಟ್ ಬಿದ್ದಿದೆ ಅಂತ. ಆದ್ರೆ ಎಲ್ಲಾ ಕಡೆ ಏಟ್ ಆಗಿರೋಂತ ಅಲ್ಲಿ ನಿಂತಿದ್ದಾನೆ, ನೀನು ಹೋಗ್ಬಹುದಾಗಿತ್ತು. ಅವತ್ತು ದೇವರು ತನ್ನ ಕೃಪೆಯಿಂದ ಎಕ್ಸ್ಕ್ಯೂಸ್ ಕೊಟ್ರು, ಇದೇ ಲಾಸ್ಟ್. ಇನ್ನೊಂದು ಸಾರಿ ನಿನ್ನಿಂದ ಹೋಗುವುದಕ್ಕೆ ಸಾಧ್ಯವಾಗಿ ನೀನು ಹೋಗ್ಲಿಲ್ಲ ಅಂದ್ರೆ ನಿನ್ನ ಅಭಿಷೇಕದ ಕುರಿತು ಕೇರ್ಫುಲ್ ಆಗಿರು ಅಂತ ಹೇಳಿದ್ರು. ಅವತ್ತಿನಿಂದ ಇಲ್ಲಿಯ ತನಕ ಸಾಧ್ಯವಿತ್ತು ಅಂದ್ರೆ 99% ಓಡಿ ಹೋಗುತ್ತೇನೆ. ಏನಂದ್ಕೊಂತೇನೆ ಅಂದ್ರೆ, ಹೋಗಿ ಅಲ್ಲಿ ಸತ್ರು ಪರವಾಗಿಲ್ಲ, ಆದರೆ ಹೋಗುವುದಕ್ಕೆ ಆಗಿಲ್ಲ, ನಾವು ಇಲ್ಲೇ ಮಲ್ಕೊಂಡಿದ್ದೇವೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ನಾವು ಮಲಗಿದ್ದೇವೆ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಅದು ನಮಗೂ ದೇವರು ಬಿಟ್ಟಿದ್ದೆ. ಯಾಕೆ ಹೇಳುತ್ತಿದ್ದೇನೆ ಅಂದ್ರೆ, ಕರ್ತನು ನಮ್ಮನ್ನು ಅಭಿಷೇಕ ಮಾಡಿದ್ದೆ ಆ ದಿನಕ್ಕೋಸ್ಕರವಾಗಿ. ದೇವರು ನಮ್ಮನ್ನು ಅವತ್ತಿನಿಂದ ಸೆಲೆಕ್ಟ್ ಮಾಡಿದ್ದಾರೆ. ನಮಗೆ ಒಂದು ಚಾಟ್ ಬೋರ್ಡ್ ಇಟ್ಟಿರುತ್ತಾರೆ, ಇವನ ಮೂಲಕ ಇದನ್ನೆಲ್ಲ ಮಾಡಬೇಕು ಎಂಬುದಾಗಿ. ನಮ್ಮ ಲೈಫ್ಗೆ ಇಟ್ಟಿರುತ್ತಾರೆ. ಏನೋ 2 ದಿನ ಮಿನಿಸ್ಟ್ರಿ ಮಾಡಿ ನಾನೇ 2 ದಿನ ಚೆನ್ನಾಗಿ ಮಾಡಿದ್ದೇನಲ್ಲ, 1-2 ದಿನ ದೇವರು ಪರವಾಗಿಲ್ಲ ಸಹಿಸ್ಕೊಳ್ತಾರೆ, ಅದೆಲ್ಲ ಇಲ್ಲವೇ ಇಲ್ಲ. ಅದು ನಮ್ಮ ಮೇಲೆ ಇರುವಂತಹ ಜವಾಬ್ದಾರಿ, ಟೈಮ್ ಟೇಬಲ್. ಅದನ್ನೆಲ್ಲ ಮಾಡಿ ಮುಗಿಸಿದ ನಂತರವಾಗಿ ಪರಲೋಕದಲ್ಲಿ ನಮಗೆ ರೆಸ್ಟು ಅವಾಗ ತಗೋಬಹುದು. ಇವತ್ತು ಅನೇಕರು ಇಲ್ಲಿ ಅಭಿಷೇಕವನ್ನು ಅಸಡ್ಡೆ ಮಾಡುವುದು, ನೀವು ಮೀಟಿಂಗ್ ಅನ್ನು ಕ್ಯಾನ್ಸಲ್ ಮಾಡುವುದೇನುವಂಥದ್ದು ದೇವರ ಅಭಿಷೇಕವನ್ನು ಅಸಡ್ಡೆ ಮಾಡುವುದು ಎಂಬುದಾಗಿ ಅರ್ಥ. ಮತ್ತೆ ಹೇಳ್ತೇನೆ, ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅದು ಬೇರೆ, ಆದರೆ ಕರ್ತನು ನಿಮ್ಮ ಮೂಲಕವಾಗಿ ಮಾಡಬೇಕೆಂದು ನೆನೆಸಿದ್ದನ್ನು ನೀವು ಮಾಡಲೇಬೇಕು. ಯು ಮಸ್ಟ್ ಡೂ. ಅದಕ್ಕೆ ನೀವು ಏನೇ ಕಾರಣಗಳನ್ನು ಹೇಳಿದ್ರು ಕೂಡ ಪರಲೋಕದನ್ನು ಒಪ್ಪಿಕೊಳ್ಳೋದಿಲ್ಲ. ಆ ಕೆಲಸವೆಲ್ಲ ಇಲ್ಲಿಲ್ಲ. ಅನೇಕ ಸಮಯದಲ್ಲಿ ಭಾಳ ಆಗ್ತಿಲ್ಲ, ಬೇರೆ ಮಾರ್ಗವೇ ಇಲ್ಲ, ICU ಇದ್ದಾರೆ ಅಂದ್ರೆ ನೀವು ಅಲ್ಲೇ ಇರಬೇಕು, ಬೇರೆ ಮಾರ್ಗವಿಲ್ಲ. ಆದರೆ ಅದೇ ಸಮಯದಲ್ಲಿ ಒಂದು ದಿನ ದೇವರು ಕೊಟ್ಟಂತಹ ಕರೆಯುವಿಕೆ, ಸೇವೆ, ಅನೇಕರು ಅಸಡ್ಡೆ ಮಾಡಿ ಕರೆಯುವಿಕೆಯನ್ನು ಕಳ್ಕೊಂಡವರಿದ್ದಾರೆ. ಸೌಲನ್ನು ಮಾತ್ರವಲ್ಲ, ನನಗೆ ಗೊತ್ತಿರುವಂತವರು ಅನೇಕರಿದ್ದಾರೆ. ನಾವು ಆ ಲಿಸ್ಟ್ನಲ್ಲಿ ಇರಬಾರದು. ಆ ಅಭಿಷೇಕ ಹೋಯಿತಂದ್ರೆ ದೇವರು ಪಶ್ಚಾತ್ತಾಪ ಪಡುತ್ತಾರೆ. ನಾನು ಈ ರೀತಿ ಹೇಳುತ್ತೇನೆ, ಆದರೆ ಆ ಸಮಯದಲ್ಲಿ ನೀವು ಅದನ್ನು ಮಾಡಿ ನೋಡಿ, ನಿಮ್ಮ ನಿಮಿತ್ತವಾಗಿ ದೇವರಾತ್ಮನು ಸಂತೋಷ ಪಡುತ್ತಾರೆ. ಅದರ ಮಧ್ಯದಲ್ಲಿ ಮಾಡ್ದ ಅಂದ್ರೆ ಅವನಿಂದ ಆಗಲ್ಲ ಅಂತ ಗೊತ್ತಾಗ್ತಿದೆ. ಆ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳಿಗೆ ಹುಷಾರಿಲ್ಲ, ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾರೆ, ಆದರೂ ಕೂಡ ಆ ಸೇವೆಯನ್ನು ಓಡಿ ಹೋಗಿ ಮುಗಿಸಿದ್ದಾನೆ. ಅವನ ನಿಮಿತ್ತ ನಾನು ಸಂತೋಷ ಪಡುತ್ತೇನೆ. ದೇವರಾತ್ಮನನ್ನು ದುಃಖಪಡಿಸುವಂಥದ್ದು, ದೇವರಾತ್ಮನನ್ನು ಸಂತೋಷ ಪಡಿಸುವಂಥದ್ದು ಅವರ ವಾಕ್ಯಕ್ಕೆ ವಿಧೇಯರಾಗುವುದರಲ್ಲಿ ಇದೆ. ಹಲ್ಲೆಲೂಯ. ಕಡೆಯದಾಗಿ ಒಂದು ಕಾರ್ಯ ಇದೆ, ಅದನ್ನು ಹೇಳಿ ನಾನು ಮುಗಿಸುತ್ತೇನೆ. ಓದಿರಿ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಾಕ್ಯ ಓದಿರಿ. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣಗಳನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳ್ಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಚೆನ್ನಾಗಿ ಗಮನಿಸಿರಿ, ಕರ್ತನು ಈಗ ಬಹಳವಾಗಿ ಎತ್ತು. 2 ಕಡೆ ಮಾತ್ರ ಯೇಸು ಕಣ್ಣೀರಿಟ್ಟರು ಎಂಬುದಾಗಿರುತ್ತದೆ. ಒಂದು ಈ ಸ್ಥಳದಲ್ಲಿ, ಇನ್ನೊಂದು ಬಂದು ಅವರು ಮಾರ್ತಾಳು ಮರಿಯಳು ಲಾಜರನ್ನು ಎಬ್ಬಿಸುವುದಕ್ಕೆ ಹೋದಾಗ ಅಲ್ಲಿ ಕಣ್ಣೀರಿಟ್ಟರು ಎಂಬುದಾಗಿರುತ್ತದೆ. ಚೆನ್ನಾಗಿ ಗಮನಿಸಿರಿ, ಯಾಕೆ ಇಲ್ಲಿ ಯೇಸು ಕ್ರಿಸ್ತನು ಅತ್ತನು ಎಂಬುದಾಗಿರುತ್ತದೆ. 19ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಲೂಕನ ಬರೆದ ಸುವಾರ್ತೆ. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು. ಆ ಯೆರೂಸಲೇಮ್ ಪಟ್ಟಣವನ್ನು ನೋಡಿ ದೇವರು ಅಳುತ್ತಾರೆ. ಈಗ ಹೇಳುತ್ತಾರೆ, ಅಷ್ಟೊಂದು ದುಃಖ ದೇವರಿಗೆ. ದೇವರು ಅಳುತ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ನೋಡಿ. ನಮಗೆ ಯಾವಾಗ ಅಳು ಬರುತ್ತದೆ? ದುಃಖ ಬಂದು ಕಣ್ಣೀರು ಯಾವಾಗ ಬರುತ್ತದೆ? ನಮಗೆ ಬಹಳ ಕಷ್ಟ ಬಂದು ದುಃಖ ಬಂದ್ರೆ ಏನು ಬರುತ್ತದೆ? ಕಣ್ಣೀರು ಬರುತ್ತದೆ. ದೇವರು ಹೇಳುತ್ತಾರೆ, ಪಟ್ಟಣವನ್ನು ನೋಡಿ ಕಣ್ಣೀರಿಂದ ಅತ್ತು. ಈ ಸಂಭವ ಯಾವಾಗ ನಡೆಯುತ್ತದೆ? ಯಾಕೆ ಅವರು ಅತ್ತರು ಎಂಬುದಾಗಿ ನೀವು ನೋಡುವುದಾದರೆ ನಂತರ ಅಲ್ಲಿ ನಡೆಯುವಂತಹ ವಿಷಯವನ್ನು ಹೇಳುತ್ತಾರೆ.
ಅಲ್ಲಿ 42ನೇ ವಾಕ್ಯದಿಂದ 44ನೇ ವಾಕ್ಯದವರೆಗೂ ಮುಂದೆ ನಡೆಯುವಂಥ ಕಾರ್ಯವನ್ನು ದೇವರು ಅಲ್ಲಿ ಹೇಳುತ್ತಾರೆ. ನಡೆಯಲಿಕ್ಕಿರುವುದನ್ನು ನೆನೆಸಿ. ಈಗ ಕರ್ತನು ಹೆಚ್ಚು ಕಮ್ಮಿ 3.5 ವರ್ಷಗಳ ಕಾಲ ಇಸ್ರಾಯೇಲ್ ಜನರೊಂದಿಗೆ ಮಾತನಾಡಿದ್ದಾರೆ, ಯಹೂದ್ಯರೊಂದಿಗೆ ಮಾತಾಡಿದ್ದಾರೆ. ಎಷ್ಟೋ ಕಾರ್ಯಗಳನ್ನು ಅವರಿಗೆ ಹೇಳಿದ್ದಾರೆ. ಮನತಿರುಗು 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 ಅಂತ ಹೇಳಿದ್ದಾರೆ. ಈಗ ಅವರಿಗೆ ಚೆನ್ನಾಗಿ ಗೊತ್ತಿದೆ ಡೋರ್ ಕ್ಲೋಸ್ ಆಗಿದೆ ಅಂತ. ಏನು ಗೊತ್ತಾಗ್ತಿದೆ? ಡೋರ್ ಕ್ಲೋಸ್ ಆಗಿದೆ ಎಂಬುದಾಗಿ. ಇದಕ್ಕೂ ಮೇಲೆ ಅವನಿಗೆ ಡೋರ್ ಓಪನ್ ಇಲ್ಲ, ಫಿನಿಶ್. ಆ ರೀತಿಯಾಗಿ ದೇವರಿಗೆ ಗೊತ್ತಾಯಿತು. ಅಲ್ಲಿ ಅವರು ಹೇಳುತ್ತಾರೆ 42ನೇ ವಾಕ್ಯದಲ್ಲಿ, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಏನಾಗಿದೆ? ಮರೆಯಾಗಿದೆ. ನಾನು ನಿನ್ನನ್ನು ಸಂಧಿಸುವಂಥ ಕಾಲವನ್ನು ನೀನು ತಿಳಿಯದೇ ಇದ್ದದರಿಂದ ಇನ್ಮುಂದೆ ನಿನಗೆ ಚಾನ್ಸ್ ಇಲ್ಲ ಅನ್ನುತ್ತಾರೆ. ನಿನಗೆ ಇದುವರೆಗೂ ಇದ್ದಂಥ ಡೋರು ಕ್ಲೋಸ್ ಆಗಿದೆ. ಇದುವರೆಗೂ ನಿನ್ನ ಮೇಲೆ ಇಟ್ಟಂಥ ಅಭಿಷೇಕಕ್ಕೆ ನಾನು ಕಾದಿದ್ದಂಥದ್ದು, ನಿನ್ನ ಮೇಲೆ ನೀನು ಸರಿ ಹೋಗುತ್ತೀಯ ಸರಿ ಹೋಗುತ್ತೀಯ ಸರಿ ಹೋಗುತ್ತೀಯ ಅಂತ ಹೇಳಿ ನಿನಗೋಸ್ಕರ ನಾನು ಇಷ್ಟು ವರ್ಷಗಳ ಕಾಲ ವೆಯ್ಟ್ ಮಾಡುತ್ತಾ ಇದ್ದೆ, ಮಾತಾಡಿದೆ. ನಿನಗೋಸ್ಕರವಾಗಿ ನಾನು ಬಂದು ರಕ್ತ ಮಾಂಸಧಾರಿಯಾಗಿ ಬಂದು ನಿಂತೆ. ಆದರೆ ನೀನು ಎಲ್ಲವನ್ನು ತಳ್ಳಿಬಿಟ್ಟೆ. ನಿನಗೆ ಸಿಕ್ಕಿದಂಥ ಎಲ್ಲ ಚಾನ್ಸನ್ನು ಕೂಡ ನೀನು ತಿರಸ್ಕರಿಸಿದೆ. ಕರ್ತನು ಈಗ ಯಾವಾಗ ದುಃಖ ಪಡುತ್ತಾರೆ ಅಂದರೆ, ನನ್ನ ಕಣ್ಮುಂದೆ ನೀನು ನಾಶ ಆಗುತ್ತೀಯ, ನನ್ನ ಕಣ್ಮುಂದೆ ನೀನು ಅಳಿದು ಹೋಗುತ್ತೀಯ, ಅದನ್ನು ನಾನು ನೋಡುತ್ತೇನೆ. ನಂತರ ಹೇಳುತ್ತಾರೆ, ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲವಾದುದರಿಂದ ವೈರಿಗಳು ಒಡಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನನ್ನು ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಅಲ್ಲಿ ಯೆರೂಸಲೇಮಿಗೆ ಬರುವ ನ್ಯಾಯ ತೀರ್ಪಿನ ಕುರಿತು ಮಾತಾಡ್ತಿದ್ದಾರೆ. ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತನ ಹಾಗೆ ದೀರ್ಘ ಶಾಂತಿಯುಳ್ಳವನನ್ನು ನಿಮ್ಮಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವರು ನೀವು ನೋಡುವುದಕ್ಕೆ ಸಾಧ್ಯವಿಲ್ಲ. ವಿಜ್ಞಾಪಿಸುವಂಥ ದೇವರು ನೀವು ನೋಡಕ್ಕೆ ಸಾಧ್ಯ ಇಲ್ಲ. ಅವರು ಹೋಗಿ ತಂದೆಯ ಮುಂದೆ ವಿಜ್ಞಾಪಿಸುತ್ತಾ ಇರ್ತಾರೆ. ಒಂದು ಸಾಮ್ಯದಲ್ಲಿ ತಂದೆ ಹೇಳುತ್ತಾರೆ, ಯಾಕೆ ಈ ಮರ, ಅದನ್ನು ಕತ್ತರಿಸಿ ಬಿಡನ್ನುತ್ತಾರೆ. ಆದರೆ ತೋಟಗಾರನು ಹೇಳುತ್ತಾನೆ, ಯಜಮಾನನು ನೋಡಿ, ಈ ಮರವು ಈ ವರ್ಷದಲ್ಲಿ ಹಾಗೆ ಇರಲಿ, ಇನ್ನೊಂದು ವರ್ಷ ಕೊಡಿ, ಐ ವಿಲ್ ಟ್ರೈ, ಒಂದೇ ಒಂದು ವರ್ಷ ಚಾನ್ಸ್ ಕೊಡಿ, ಅದನ್ನು ಹೇಗಾದರೆ ಸರಿ ಮಾಡಿ ನಾನು ಬೆಳೆಸುತ್ತೇನೆ. ಇಟ್ಸ್ ಅ ಲಾಸ್ಟ್ ಚಾನ್ಸ್, ಒಂದು ವರ್ಷ ನನಗೆ ಕೊಡಿ. ಆ ರೀತಿ ಕಡೆಯ ನಿಮಿಷದ ತನಕ ಟ್ರೈ ಮಾಡುವಂಥ ದೇವರು, ಕಡೆಯ ನಿಮಿಷದ ತನಕ. ಒಂದು ಸ್ಥಳದಲ್ಲಿ ದುಃಖದಿಂದ ಹೇಳುತ್ತಾರೆ, ನಿನ್ನ ಚಾನ್ಸ್ ಮುಗಿಯಿತು, ಇದಕ್ಕೂ ಮೇಲೆ ನೀನು ಹೇಗೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿನ್ನನ್ನು ಈ ರೀತಿಯಾಗಿ ನಾಶ ಮಾಡುತ್ತಾರಲ್ವಾ. ಅನೇಕರೊಂದಿಗೆ ದೇವರು ಮಾತನಾಡುತ್ತಾ ಇದ್ದಾರೆ. ನಿನಗೆ ದೇವರು ಕೊಡುತ್ತಾ ಇರುವಂಥ ಅವಕಾಶ ಮುಗಿಯುವಂಥ ಪಿನ್ ಪಾಯಿಂಟಲ್ಲಿ ಬಂದು ನಿಂತಿದ್ದೀಯಾ. ಎಷ್ಟೋ ಸಾರಿ ದೇವರು ನಿನ್ನ ಹತ್ರ ಮಾತಾಡಿ 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 ದೇವರಿಗೆ ಯಾವತ್ತೂ ಕೂಡ ತನ್ನ ಮಕ್ಕಳನ್ನು ಶತ್ರುವಿನ ಕೈವಶ ಮಾಡಬೇಕೆಂಬುದಾಗಿ ಆಸೆ ಇಲ್ಲ. ನೋಡಿ, ಯೋಬನ ಹಾಗೆ ಸನ್ಮಾರ್ಗಿಯೂ ಯಥಾರ್ಥವಂತನು ನೀತಿವಂತನು ಒಬ್ಬನೂ ಇಲ್ಲ. ಈಗ ಸೈತಾನ ಬಂದು ಹೇಳುತ್ತಾನೆ, ಸುಮ್ಮನೆ ಇರ್ರಿ, ನೀವು ಅವನ ಸುತ್ತಲೂ ಎಲ್ಲವೂ ಆಶೀರ್ವಾದವಾಗಿ ಇಟ್ಟಿದ್ದೀರಾ, ಎಲ್ಲವನ್ನು ಮಾಡಿದ್ದೀರಾ ಎಂಬುದಾಗಿ ಹೇಳುತ್ತಾನೆ. ಹೇಳಿದ ಕೂಡಲೇ ದೇವರು ಹೇಳುತ್ತಾರೆ, ಸರಿನಪ್ಪ, ಪರೀಕ್ಷೆ ಮಾಡಿ ನೋಡು, ಆದರೆ ಪ್ರಾಣವನ್ನು ಬಿಡು, ಅವನನ್ನು ಏನು ಮಾಡಬೇಡ, ಶರೀರವನ್ನು ಮಾತ್ರ ಬಿಡು, ಫಸ್ಟ್ ಅದನ್ನು ಕೂಡ ಮುಟ್ಟಕ್ಕೆ ಬಿಡೋದಿಲ್ಲ. ಅವನು ಹೇಳುತ್ತಾನೆ, ಎಲ್ಲವನ್ನು ಬೇಲಿ ಹಾಕಿ ಕಾಪಾಡಿದ್ದೀರಲ್ವಾ, ಸರಿ ಎಲ್ಲವನ್ನು ಮುಟ್ಟು, ಆದರೆ ಪ್ರಾಣವನ್ನು ಬಿಡು. ನಾವು ಒಂದು ದಿನವೂ ಕೂಡ ಸಾಯಬೇಕು ಅಥವಾ ನಮ್ಮನ್ನು ಕೊಲ್ಲಬೇಕೆನ್ನುವಂಥದ್ದು ದೇವರಿಗೆ ಅದು ಯಾವತ್ತೂ ಕೂಡ ಇಷ್ಟವಾದದಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮ್ಮನ್ನು ಕಾಪಾಡಿ ಬದುಕಿಸಬೇಕೆಂದು ದೇವರು ಬಯಸ್ತಾರೆ. ಹೇಗಾದರೂ ಬೀಳಾಮನ್ನು ನೋಡಿ ದೇವರು ಹೇಳುತ್ತಾರೆ, ನೀನು ಇಸ್ರಾಯೇಲ್ಯರನ್ನು ಶಪಿಸುವುದು ಬೇಡ, ನೀನು ಅವರನ್ನು ಏನು ಮಾಡಬೇಡ, ಶಪಿಸಬೇಡ ಅಂತ ಹೇಳುತ್ತಾರೆ. ಯಾಕೆ ಬೀಳಾಮನಿಗೆ ದೇವರು ಶಪಿಸುವುದು ಬೇಡ ಅಂತ ಹೇಳಿದ್ರು ಗೊತ್ತಾ? ಬೀಳಾಮನಿಗೆ ಯಾಕೆ ಶಪಿಸಬೇಡ ಅಂತ ಹೇಳಿದ್ರು ಗೊತ್ತಾ? ಅವನು ಶಪಿಸಿದ್ರೆ ಇಸ್ರಾಯೇಲರಿಗೆ ಶಾಪ ಉಂಟಾಗುತ್ತದೆ ಅಂತ ಅರ್ಥ ಅಲ್ಲ. ಅದು ಬಾಲಾಕನ ನಂಬಿಕೆ. ಬಾಲಕ್ ಹೇಳ್ದ, ನೀನು ಶಪಿಸಿದ್ರೆ ಅವರಿಗೆ ಶಾಪ ಉಂಟಾಗುತ್ತದೆ ಅಂತ. ಕೂಡಲೇ ಕರ್ತನು ಅವರನ್ನು ಶಪಿಸಬೇಡ. ಹಾಗಂದ್ರೆ ಏನ್ ಅರ್ಥ ಅಂದ್ರೆ, ನಾವೇನೆಂದುಕೊಳ್ಳುತ್ತೇವೆ, ಒಂದು ವೇಳೆ ಬೀಳಾಮನ್ ಹೋಗಿ ಶಪಿಸಿದ್ರೆ ಇಸ್ರಾಯೇಲರಿಗೆ ಶಾಪ ಉಂಟಾಗುತ್ತದೆ ಅಂದ್ರೆ ಆಗಿಲ್ಲ. ಅದೆಲ್ಲ ಕಾರಣ. ದೇವರು ಈಗಾಗಲೇ ಅಬ್ರಹಾಮನಿಗೆ ವಾಗ್ದಾನವನ್ನು ಮಾಡಿದ್ದಾರೆ. ಏನು ವಾಗ್ದಾನ ಗೊತ್ತಾ? ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ. ಹಾಗಂದ್ರೆ ಏನರ್ಥ? ಬೀಳಾಮನು ಹೋಗಿ ಶಪಿಸಿದ್ರು ಅಂದರೆ ಅವರು ಶಾಪವಾಗಿ ಮಾರ್ಪಡುವುದಿಲ್ಲ, ಬೀಳಾಮನು ಶಾಪಗ್ರಸ್ತನಾಗುತ್ತಾನೆ. ಕರ್ತನು ಈಗ ಅಷ್ಟು ದೂರ ಹೋಗುವುದು ಬೇಡ. ಆ ಕತ್ತೆಯ ಮೂಲಕ ಅವನು ನಿಕ್ಕಟ್ಟಿಗೆ ಒಳಪಡಿಸಿದ್ದು, ಅವನ ಮುಂದೆ ನಿಂತದ್ದು, ದೇವರು ಅವನ ಮುಂಭಾಗದಲ್ಲಿ ನಿಂತರೆಂಬುದಾಗಿದೆ ಅಲ್ವಾ. ಆ ಕತ್ತಿಯೊಂದಿಗೆ ಇಷ್ಟೆಲ್ಲ ಯಾತಕ್ಕಾಗಿ ಗೊತ್ತಾ? ಬೀಳಾಮನನ್ನು ಕಾಪಾಡುವುದಕ್ಕೆ. ಬೀಳಾಮನನ್ನು ಕಾಪಾಡುವುದಕ್ಕೆ. ಬೇಡ ಬೀಳಾಮನ, ನೀನು ಹೋದರೆ ಶಾಪಗ್ರಸ್ತನಾಗುತ್ತೀಯ, ನಿನ್ನನ್ನು ಕೊಲ್ಲುತ್ತಾರೆ, ನೀನು ಸಾಯುತ್ತೀಯ. ಅದೇ ರೀತಿಯಾಗಿ ನೋಡಿರಿ, ಬೀಳಾಮನನ್ನು ಕತ್ತಿಯಿಂದ ಕೊಂದು ಬಿಟ್ಟರೆಂಬುದಾಗಿರುತ್ತದೆ. ಬೀಳಾಮನು ಸತ್ತು ಹೋದ. ಕರ್ತನು ಈಗ ತಡೆದದ್ದು ಯಾಕೆ ಗೊತ್ತಾ? ಇಸ್ರಾಯೇಲರನ್ನು ಕಾಪಾಡುವುದಕ್ಕೆ ಅಲ್ಲ. ದೇವರಿಗೆ ಚೆನ್ನಾಗಿ ಗೊತ್ತು, ಕರ್ತನಿಂದ ಆಶೀರ್ವದಿಸಲ್ಪಟ್ಟವನನ್ನು ಯಾರೇ ಶಪಿಸಿದ್ರೂ ಆ ಶಾಪ ಅವನ ತಲೆ ಮೇಲೆ ನಿಲ್ಲೋದಿಲ್ಲ.
ನಿಮಗೂ ಕೂಡ ಅದು ವಾಗ್ದಾನವೇ. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ನಿಮ್ಮನ್ನು ಯಾರೇ ಶಪಿಸಿದ್ರೂ ಆ ಶಾಪ ನಿಮ್ಮ ಮೇಲೆ ನಿಲ್ಲೋದಿಲ್ಲ. ಆದ್ದರಿಂದ ಅವರು ಶಪಿಸ್ತಾರೆ ಅಂತ ನೀವು ಹೋಗಿ ಅವ್ರನ್ನ ಶಪಿಸಬೇಡಿ. ಅವನು ಶಪಿಸ್ದ ಅಂದ್ರೆ ಆ ಶಾಪ ಅವನ ತಲೆ ಮೇಲೆ ನಿಲ್ಲುತ್ತದೆ. ಯಾಕಂದ್ರೆ ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ನಾನು ಆಶೀರ್ವದಿಸಿದವನನ್ನು ಆಶೀರ್ವದಿಸುವವನನ್ನು ಆಶೀರ್ವದಿಸುತ್ತೇನೆ, ಶಪಿಸುವವರನ್ನು ಶಪಿಸುತ್ತೇನೆ. ನೋಹ ನೋಡುವುದಾದರೆ ಅವನ ಬೆತ್ತಲೆತನ ನೋಡಿ ಆಹಾಮನು ಆಚೆ ಹೇಳುತ್ತಾನೆ. ಆದರೆ ನೋಹ ಯಾರನ್ನು ಶಪಿಸೋದಿಲ್ಲ ಅಂದ್ರೆ ಆಮನನ್ನು ಶಪಿಸೋದಿಲ್ಲ, ಆಮನ ಮಗನನ್ನು ಶಪಿಸುತ್ತಾನೆ. ಕಾನಾನ್ ಶಾಪಗ್ರಸ್ತನಾಗಲಿ. ಯಾಕೆ ಗೊತ್ತಾ? ನೋಹನಿಗೆ ಚೆನ್ನಾಗಿ ಗೊತ್ತು ಹಾಮನನ್ನು ಯಾರು ಆಶೀರ್ವದಿಸಿದ್ದು. ಕರ್ತನ ಆಶೀರ್ವದಿಸಿದ್ರು. ನಾವೆಯಿಂದ ಆಚೆ ಬಂದ ನಂತರ ದೇವರು ನೋಹನನ್ನು ಅವನ 3 ಮಕ್ಕಳನ್ನು ದೇವರೇ ಆಶೀರ್ವದಿಸಿದ್ದು. ಕರ್ತನಿಂದ ಆಶೀರ್ವದಿಸಲ್ಪಟ್ಟವನನ್ನು ನೋಹ ಶಪಿಸಿದ್ರೆ ಆ ಶಾಪ ನಿಲ್ಲೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಅದೇ ಬುದ್ಧಿ ತಿಳಿದು ಕುಡಿದ ಆ ಅಮಲು ಇಳಿದ ನಂತರವಾಗಿ ನೋಹನು ಹೇಳುತ್ತಾನೆ, ಕಾನಾನ್ ಶಾಪಗ್ರಸ್ತನಾಗಲಿ. ಅದರ ಅರ್ಥ ಏನು? ನೀನು ಬದುಕೊಳ್ತೀಯಾ, ನಿನ್ ಮಗ ಸಾಯುತ್ತಾನೆ. ಹಾಗಾದರೆ ಕರ್ತನಿಂದ ಆಶೀರ್ವದಿಸಲ್ಪಟ್ಟವರನ್ನು ಯಾರು ಕೂಡ ಶಪಿಸೋಕ್ಕಾಗಲ್ಲ. ನೀವು ನಾನು ಕರ್ತನಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ. ಪಕ್ಕದ ಮನೆಯವರು ಶಪಿಸುತ್ತಾರೆ, ಮುಂದೆ ಮನೆಯವರು ದೂಷಿಸುತ್ತಾರೆ. ಯಾವುದರ ಕುರಿತಾಗಿಯೂ ಕೂಡ ನೀವು ಚಿಂತಿಸುವುದು ಅವಶ್ಯವಿಲ್ಲ. ಅದೆಲ್ಲ ಅವರಿಗೆ ಇಟ್ಟುಕೊಳ್ಳುವಂಥ ಸೆಲ್ಫ್ ಶಾಪ. ನಿಮ್ಮನ್ನು ಅದೇನು ಕೂಡ ಮಾಡುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ದೇವರು ನಿಮಗೆಂದು ಒಂದು ಅಭಿಷೇಕವನ್ನು ಇಟ್ಟಿದ್ದಾರೆ. ಆ ಅಭಿಷೇಕದಿಂದ ನಿಮ್ಮನ್ನು ಕಾಪಾಡಲು ಬಯಸುತ್ತಿದ್ದಾರೆ. ದೇವರು ನಿಮಗೆ ಹೇಳುತ್ತಾರೆ ಬೇಡ. ದೇವರು ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ಈ ಕಾರ್ಯವನ್ನು ಮಾಡಬೇಡ, ಇಲ್ಲಿ ಹೋಗಬೇಡ, ಇಲ್ಲಿ ಇರು, ಈ ಸ್ಥಳಕ್ಕೆ ಹೋಗು, ಆ ರೀತಿಯಾಗಿ ದೇವರು ಹೇಳುತ್ತಾರೆ. ಅದನ್ನು ಹೇಳುವುದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮನ್ನು ಕಾಪಾಡಲು ಬಯಸ್ತಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ? ದೇವರು ಹೇಳಿ 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 ಅವ್ರು ಹೇಳಿದ್ದೆಲ್ಲವೂ ವ್ಯರ್ಥವಾಗಿ ಹೋಗ್ತಾ ಇದೆ. ಅವರೇ ಕೂತ್ಕೊಂಡು ತಂದೆ ಹತ್ರ ಹೇಳುತ್ತಾರೆ, ಈ ವರ್ಷ ಇರಲಿ, ಇಲ್ಲ ಅವನು ಸರಿಯಾಗುತ್ತಾನೆ, ಅವನು ಬದಲಾಗುತ್ತಾನೆ. ಮಾತಿಲ್ಲದ ನರಳಾಟದಿಂದ ಅವ್ರು ಏನು ಮಾಡ್ತಿದ್ದಾರೆ? ನಿಮಗೋಸ್ಕರ ವಿಜ್ಞಾಪಿಸುತ್ತಲೇ ಇದ್ದಾರೆ. ನಿಮಗೆ ಗೊತ್ತು ತಾನೆ ದೇವರು ನಿಮ್ಮ ಹತ್ರ ಎಷ್ಟು ಸಾರಿ ಮಾತನಾಡಿದ್ದಾರೆ, ಎಷ್ಟೋ ಸಾರಿ ಮಾತಾಡಿದ್ದಾರೆ. ಅದನ್ನು ಹಾಗೆ ಕೇಳುತ್ತೀರಾ. ಸ್ವಲ್ಪ ದಿನಗಳಾದ ನಂತರವಾಗಿ ಮತ್ತೆ ಅದೇ ಪಾಪ. ಕರ್ತನ್ ನೋಡುತ್ತಾರೆ, ನಿನ್ನನ್ನು ನಾನು ಒಪ್ಪಿಸಬಾರದೆಂಬುದಾಗಿ ಬಯಸ್ತೇನೆ. ಶತ್ರುಗಳ ಕೈಗೆ ಒಪ್ಪಿಸಬಾರದು. ಅವರು ಮುತ್ತಿಗೆ ಹಾಕಿ ನಿಮ್ಮನ್ನು ಇಕ್ಕಟ್ಟುಪಡಿಸಿ ನಿಮ್ಮ ಮಕ್ಕಳನ್ನು ಕೊಂದು ನಿಮ್ಮ ಮನೆಗಿನ ಎಲ್ಲವನ್ನು ಧ್ವಂಸ ಮಾಡಿ, ಇದು ಬೇಡ ಅಪ್ಪ, ಈ ಪರಿಸ್ಥಿತಿ ನಿನಗೆ ಬೇಡ. ಯಾವಾಗ ನನಗೆ ದುಃಖವಾಗಿರುತ್ತದೆ ಗೊತ್ತಾ? ನಿನಗೆ ಕಟ್ಟಿಕೊಟ್ಟದ್ದು ನಾನೇ, ಯೆರೂಸಲೇಮ್ ನಾನೇ ಕಟ್ಟಿಕೊಟ್ಟದ್ದು. ಇಸ್ರಾಯೇಲನ್ನು ರೂಪಿಸಿದ್ದು ಕರ್ತನೇ. ಅವರೇ ಎಲ್ಲವೂ ರೆಡಿ ಮಾಡುತ್ತಾರೆ. ಅವರೇ ಹೇಳುತ್ತಾರೆ, ಇದು ನಿನಗೆ ನಡೆಯುವುದು ಬೇಡ. ನಿಮಗೆ ಲಾಸ್ಟ್ ಚಾನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ನಾನು ನೆಗೆಟಿವ್ ಆಗಿ ಮುಗಿಸಲು ಬಯಸ್ತಿಲ್ಲ, ಪಾಸಿಟಿವ್ ಆಗಿ ಮುಗಿಸಲು ಬಯಸುತ್ತೇನೆ. ಆ 42ನೇ ವಾಕ್ಯ ಓದಿ ನೋಡೋಣ. ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನದಲ್ಲಿ ತಿಳುಕೊಂಡರೆ ಎಷ್ಟೋ ಒಳ್ಳೆಯದು. ಲಾಸ್ಟ್ ಚಾನ್ಸ್ ಇದೇ ದಿನದಲ್ಲಿ. ನೀನು ತಿರಸ್ಕರಿಸದೆ ಅಂದ್ರೆ, ಆ ಚಾನ್ಸನ್ನು ಮಿಸ್ ಮಾಡದೆ ಅಂದ್ರೆ, ಈಗಲೂ ಆ ಚಾನ್ಸ್ ಮಿಸ್ ಮಾಡಿದವರಿಗೆ ಅದು. ಕರ್ತನು ಈಗಲೂ ಕೂಡ ನಿಮಗೆ ಕಡೆಯದಾಗಿ ಅವಕಾಶ ಕೊಡಲು ಬಯಸ್ತಿದ್ದಾರೆ. ನಾನು ಮೊದಲನೇ ಪಾಯಿಂಟಲ್ಲಿ ಹೇಳಿದ್ದನ್ನು ಮತ್ತೆ ಹೇಳುತ್ತೇನೆ. ನೀವು ಹೋಗಿ ನಿಮ್ಮಿಂದ ಬಿಡಲಿಕ್ಕೆ ಆಗದಿರೋ ಕಾರ್ಯವಾಗಿದ್ದರೂ ಕೂಡ ದೇವರ ಸಮ್ಮುಖದಲ್ಲಿ ಹೋಗಿ ದೇವರನ್ನ ನಿಲ್ಲಬೇಕೆಂದು ಬಯಸ್ತೇನೆ. ಇದೆಲ್ಲವನ್ನು ಕೇಳುವಾಗ ನನಗೆ ಕಷ್ಟವಾಗ್ತಾ ಇದೆ, ನನ್ನ ಹೃದಯದಲ್ಲಿ ಬಾಧೆ ಉಂಟಾಗ್ತಾ ಇದೆ, ನಾನು ಮಾಡುತ್ತಿರುವುದು ತಪ್ಪು ಎಂಬುದಾಗಿ ನನಗೆ ಅರ್ಥವಾಗ್ತಾ ಇದೆ, ನಾನು ಒಂದು ಹಂತದಲ್ಲಿ ಬಿದ್ದು ಹೋಗುತ್ತೇನೆ, ಈಗ ಕಡೆಯ ಚಾನ್ಸ್ ಎಂಬುದಾಗಿ ಹೇಳ್ತಾ ಇದ್ದೀರಾ. ನಾನು ಮನ ತಿರುಗಲು ಬಯಸುತ್ತೇನೆ ಅಂತ ನೀವು ಹೇಳೋದಾದರೆ, ಆ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದನ್ನು ಮತ್ತೆ ಹೇಳುತ್ತೇನೆ, ದೇವರು ನಿಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ನಿಮಗೆ ಗೊತ್ತಾ, ಲಾಸ್ಟ್ ಮಿನಿಟ್ ಈಗ ಆಹಾಬನಿಗೆ ಹೇಳುತ್ತಾರೆ, ಎಲಿಯನಿಗೆ ಹೇಳಿ ಕಳಿಸುತ್ತಾನೆ, ಅವನು ಸತ್ತ ಅಂತ ಹೋಗಿ ಹೇಳು. ಹಾಸಿಗೆಯಿಂದ ಇಳಿಯುವುದಿಲ್ಲ, ಅವನು ಸತ್ತ ಅಂತ ಹೋಗಿ ಹೇಳು. ಹೇಳುತ್ತಾ ಇರುವಂಥದ್ದು ಎಲಿಯ ಹೇಳಿದ್ರೆ ಅದು ಹಾಗೆ ನಡೆಯುತ್ತದೆ. ಮಳೆ ಬರಲ್ಲ ಅಂದ್ರೆ ಬರೋದಿಲ್ಲ, ಬರುತ್ತದೆ ಅಂದ್ರೆ ಬರುತ್ತದೆ. ಬೆಂಕಿ ಬರಲಿ ಅಂದ್ರೆ ಬರುತ್ತದೆ. ಎಲಿಯನ ಹಾಗೆ ಅಷ್ಟೊಂದು ಪ್ರವಾದನಾತ್ಮಕವಾದಂಥ ಮಾತುಗಳು ಕರ್ತನದನ್ನು ಕೇಳಿ ಮಾಡಿದಂತೆ ಇರುತ್ತದೆ, ಎಲಿಯನ ಮಾತಿನ ಮೇರೆಗೆ ಮಾಡಿದಂತೆ ಇರುತ್ತದೆ. ಅಂತಹ ಒಬ್ಬ ಪ್ರವಾದಿ ಬಂದು ಹೇಳುತ್ತಿದ್ದಾನೆ, ನೀನ್ ಸತ್ತೆ ಕಣೋ, ಸೊ ಇನ್ನು ಮುಂದೆ ನೋ ಮೋರ್ ಚಾನ್ಸ್, ನಿನ್ನ ಕತೆ ಮುಗಿಯಿತು, ಸತ್ಯ ಅಂತಾನೆ ಅವನು ಹೇಳುತ್ತಾನೆ. ಆದ್ರೆ ಈಗಲೂ ದೇವರು ಆಹಾಬನಿಗೆ ಒಂದು ಚಾನ್ಸ್ ಕೊಡುತ್ತಾರೆ, ಲಾಸ್ಟ್ ಚಾನ್ಸ್. ದೇವರು ಹೇಳುತ್ತಾರೆ ಎಲಿಯನ ಹತ್ರ ಬಂದು, ಆಹಾಬನು ತನ್ನನ್ನು ತಗ್ಗಿಸಿಕೊಂಡದನ್ನು ಕಂಡೀಯ? ಅವನೀಗ ತನ್ನನ್ನು ತಗ್ಗಿಸಿಕೊಂಡ ನೋಡ್ದ. ಆಕ್ಚುಲ್ ಆಗಿ ಅವನ ನಿಮಿಷ ಸಾಯ್ಬೇಕಾಗಿತ್ತು. ನೀನು ಹೇಳ್ದೆ ನಾನು ರೆಡಿಯಾಗಿದ್ದೇನೆ, ಎಲ್ಲ ಓಕೆನೆ. ಬಟ್ ಈ ಲಾಸ್ಟ್ ಚಾನ್ಸ್ ಅವನಿಗೆ ಕೊಟ್ಟಾಗ ಅವನು ಮನ ತಿರುಗಿದ. ಅವನನ್ನು ಕ್ಷಮಿಸೋಣ. ನಿನವೇ ಜನರು ಅವರ ಪಾಪವು ಮೇಲೆ ಮುಟ್ಟಿತು. ಯೋನನನ್ನು ಕಳಿಸಿದ್ರು, ಹೇಳೋರು ಸಾಯುತ್ತಾರೆ ಎಂಬುದಾಗಿ. ಲಾಸ್ಟ್ ಚಾನ್ಸ್. ಅವರು ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿಯಲ್ಲಿ ಕೂತುಕೊಂಡ್ರು. ದೇವರು ಅವರನ್ನು ಕ್ಷಮಿಸುವುದಕ್ಕೆ ಶಕ್ತರಾಗಿದ್ದರು. ಅದೇ ದೇವರೇ ನಿಮಗೂ ನನಗೂ ದೇವರಾಗಿದ್ದಾರೆ. ಅವರು ನಿನ್ನೆ ಇವತ್ತು ನಿರಂತರ ಮಾರ್ಪಡದೇ ಇರುವವರು. ಗಾಡ್ ವಾಂಟ್ಸ್ ಟು ಗಿವ್ ಯು ಚಾನ್ಸ್. ದೇವರು ನಿಮಗೆ ಅವಕಾಶ ಕೊಡಲು ಬಯಸ್ತಿದ್ದಾರೆ. ಅದೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ,
ನಿನ್ನ ಪಾಪವು ಕಡು ಕೆಂಪಗಾಗಿ ಇದ್ದರೂ ಕೂಡ ಆತನು ತನ್ನ ರಕ್ತದಿಂದ ತೊಳೆದು ನಿನ್ನನ್ನು ಹಿಮದಂತೆ ಬೆಳ್ಳಗೆ ಮಾಡಿ ಪರಿಶುದ್ಧನಾಗಿ ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಕರ್ತನ ಬಳಿ ಚಾನ್ಸ್ ಲಾಸ್ಟ್ವರೆಗೂ ಉಂಟು, ಲಾಸ್ಟ್ ಸೆಕೆಂಡ್ ತನಕ ಉಂಟು, ಫೈನಲ್ ಮಿನಿಟ್ ತನಕ ಉಂಟು. ಇವತ್ತು ದೇವರ ಚಾನ್ಸ್ ಕೊಡಲು ಬಯಸ್ತಿದ್ದಾರೆ. ಈಗ ನಮ್ಮ ಹತ್ರ ದೇವರು ನೋಡ್ತಿರುವಂಥ ಕಾರ್ಯ ಅದೇನೆ. ನಿನ್ನನ್ನು ನಾನೊಂದು ವಿಶೇಷವಾದ ಅಭಿಷೇಕಕ್ಕೆ ಇಟ್ಟೆ, ನಿನ್ನನ್ನು ನಾನು ರೂಪಿಸಿದ್ದೇನೆ. ಕರ್ತನು ನಿಮ್ಮನ್ನು ಒಂದು ಉದ್ದೇಶಕ್ಕಾಗಿಯೇ ರೂಪಿಸಿದ್ದಾರೆ. ಈಗ ಇಷ್ಟೆಲ್ಲ ಮಾತಾಡಿ ಕೇಳದೆ ಲಾಸ್ಟ್ ಮಿನಿಟ್ಗೆ ಬಂದಿದ್ದೀರಾ. ಈಗಲೂ ದೇವರು ಹೇಳುತ್ತಾರೆ, ನಿನ್ನನ್ನು ಅಳಿಸಿ ಹಾಕಲು ಬಯಸ್ತಿಲ್ಲ, ನಿನ್ನನ್ನು ಶತ್ರುವಿನ ಕೈವಶ ಮಾಡುವುದಕ್ಕೆ ಬಯಸ್ತಿಲ್ಲ, ನಿನ್ನನ್ನು ತಳ್ಳಿ ಬಿಡುವುದಕ್ಕೆ ನಾನು ಬಯಸ್ತಿಲ್ಲ, ಸೌಲನ ಹಾಗೆ ತಳ್ಳುವುದಕ್ಕೆ ಬಯಸ್ತಿಲ್ಲ, ಅಥವಾ ಆರಂಭದಲ್ಲಿ ಇದ್ದ ಹಾಗೆ ನನ್ನ ಆತ್ಮದೊಂದಿಗೆ ನಿನ್ನ ಶರೀರ ಹೋರಾಡುತ್ತಾ ಇದ್ದುದರಿಂದ ನಿನ್ನನ್ನು ಕೊಂದು ಹಾಕಲು ಬಯಸುತ್ತಾ ಇಲ್ಲ. ನಾನು ಇನ್ನೂ ಒಂದು ಅವಕಾಶ ಕೊಡಲು ಬಯಸ್ತೇನೆ. ಕರ್ತನು ಪುನಃ ನಿಮ್ಮನ್ನು ಬಿಡಿಸಲು ಬಯಸ್ತಾ ಇದ್ದಾರೆ. ಒಂದು ಫೈನಲ್ ಚಾನ್ಸ್. ನಿಮಗೆ ಗೊತ್ತು, ನಿಮಗೂ ದೇವರ ನಡುವಿರುವಂಥ ಕಾರ್ಯಗಳು ಗೊತ್ತು. ಕರ್ತನು ನಿಮ್ಮ ಹತ್ರ ಯಾವ ಕಾರ್ಯ ಮಾತಾಡುತ್ತಿದ್ದಾರೆ ಅಂತ ನಿಮಗೆ ಗೊತ್ತು. ದೇವರು ಇಲ್ಲಿರುವಂಥ ಪ್ರತಿಯೊಬ್ಬರ ಸಂಗಡ ಮಾತಾಡುತ್ತಿದ್ದಾರೆ ಅಂತ ಗೊತ್ತು. ದೇವರ ಆತ್ಮನು ನಿಮ್ಮ ನಡುವೆ ಮಾತಾಡುತ್ತಿದ್ದಾರೆ ಎಂಬುದಾಗಿಯೂ ಗೊತ್ತು. ಇವತ್ತು ದೇವರು ಅನೇಕರಿಗೆ ಅವಕಾಶ ಕೊಡಲು ಬಯಸ್ತಿದ್ದಾರೆ. ಕರ್ತನು ನಿಮ್ಮನ್ನು ಬಿಡಿಸಲು ಬಯಸ್ತಾ ಇದ್ದಾರೆ. ನಿಮ್ಮ ಶರೀರದಿಂದ ನಿಮ್ಮ ಆತ್ಮದೊಂದಿಗೆ ಹೋರಾಡಬೇಡಿ. ನಿಮ್ಮ ಅಭಿಷೇಕ ದೇವರು ನಿಮ್ಮನ್ನು ಯಾವುದಕ್ಕಾಗಿ ಕರೆದ್ರೂ ಅದರಲ್ಲಿ ಓಡಿ ಮುಗಿಸುವುದರಲ್ಲಿ ಜಾಗರೂಕರಾಗಿರ್ರಿ. ಕಡೆಯದಾಗಿ, ನಿಮಗೆ ಅದೆಲ್ಲ ಇಲ್ಲ, ನಾನು ಅದನ್ನೆಲ್ಲ ದಾಟಿ ಬಹಳ ದೂರ ಹೋಗಿದ್ದೇನೆ, ಇಲ್ಲ ಎಲ್ಲ ಮುಗಿಯಿತು, ಎಲ್ಲ ಹೋಯಿತು ಅಂತ ಹೇಳೋದಾದರೆ, ಕರ್ತನು ನಿಮಗೆ ಈಗ ಒಂದು ಅವಕಾಶ ಕೊಡುತ್ತಾ ಇದ್ದಾರೆ. ನಿಮಗೆ ಸಿಕ್ಕಿದಂಥ ಈ ದಿನದಲ್ಲಾದರೂ ನೀನು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದಾದರೆ ದೇವರು ನಿಮ್ಮನ್ನು ಬಿಡಿಸಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ. ಎದ್ದು ನಿಂತುಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಾವು ದೇವರನ್ನು ದೃಷ್ಟಿಸೋಣ. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಮತ್ತೆ ನಿಮ್ಮನ್ನು ಹಳೆಯ ರೀತಿಯಲ್ಲಿ ಕೊಂಡು ಬರುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಯಾಕಂದರೆ ನೀನು ವಿಶೇಷವಾಗಿ ರೂಪಿಸಲ್ಪಟ್ಟವನು. ಅದಕ್ಕಾಗಿಯೇ ನಿನ್ನನ್ನು ಸೃಷ್ಟಿಸಿದ್ದು. ಕೆಲವು ಸಮಯದ ನೀನು ಪಾಪ ಮಾಡಿದ್ದರಿಂದ ನಿನ್ನನ್ನು ತೋಟದಿಂದ ಆಚೆ ಕಳಿಸಿದೆ. ಸ್ವಲ್ಪ ದೂರ ಹೋದೆ. ಯಾತಕ್ಕಾಗಿ ಗೊತ್ತಾ? ನೀನು ಬೇಡ ಎನ್ನುವುದಕ್ಕಾಗಿ ಅಲ್ಲ, ನೀನು ಮತ್ತೆ ತಿರುಗಿ ಬರಬೇಕೆನ್ನುವುದಕ್ಕಾಗಿ. ನೀನು ಬೇಡ ಅಂದಿದ್ರೆ ಯಾವತ್ತೋ ನಿನ್ನನ್ನು ಕೊಂದು ಹಾಕ್ತಿದ್ದೆ. ನೀನು ಮಾಡಿದಂಥ ಕಾರ್ಯಕ್ಕೆ ಯಾವತ್ತೋ ನಿನ್ನನ್ನು ಕೊಂದು ಹಾಕ್ತಿದ್ದೆ. ನಿನ್ನ ಪಾಪವು ನನ್ನ ಮುಂದೆ ಕಡು ಕೆಂಪಗಾಗಿ ಇತ್ತು. ನೀನು ಅಪರಾಧಿಯಾಗಿ ನಿಂತೆ. ನಿನ್ನನ್ನು ಈ ಲೋಕದಲ್ಲಿ ಯಾರು ಕೂಡ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀನು ನಿಂತೆ. ಅಷ್ಟೇ ಯಾಕೆ, ನಿನಗೆ ಬೇಕಾದವರು ನಿನ್ನನ್ನು ಬೇಡ ಅಂತ ತಳ್ಳಿದ್ರು. ಆದರೂ ದೇವರು ಹೇಳುತ್ತಿದ್ದಾರೆ, ನಾನು ನಿನ್ನನ್ನು ಪುನಃ ಸ್ವೀಕರಿಸಲು ಬಯಸುತ್ತಾ ಇದ್ದೇನೆ. ಕಡೆಯ ಚಾನ್ಸನ್ನು ಕೊಡಲು ಬಯಸುತ್ತಾ ಇದ್ದೇನೆ. ನಾನು ಹಾದು ಹೋಗುತ್ತಾ ಇರುವಾಗ ನೀನು ರಕ್ತ ತೋಯಿಸಿದವನಾಗಿದ್ದೆ. ನೀನು ಅಸಹ್ಯವುಳ್ಳವನಾಗಿದ್ದೆ. ನಿನ್ನ ಕರುಳ ಬಳಿಯೂ ಕತ್ತರಿಸಲ್ಪಟ್ಟಿರಲಿಲ್ಲ. ನೀನಿನ್ನೂ ತೊಳೆಯಲ್ಪಟ್ಟಿರಲಿಲ್ಲ. ನೀನು ಯೌವನ ಪ್ರಾಯದಲ್ಲಿದ್ದೆ. ನಾನು ನನ್ನ ವಸ್ತ್ರದಿಂದ ನಿನ್ನ ನಗ್ನತೆಯನ್ನು ಮುಚ್ಚಿ ಬದುಕಿರು ಅಂದೆ. ಆ ದೇವರು ಅದೇ ಮಾತನ್ನು ಇವತ್ತು ಮತ್ತೆ ನಿಮಗೆ ಹೇಳುತ್ತಿದ್ದಾರೆ, ಬದುಕಿರು. ಜಸ್ಟ್ ಸರ್ವೈವ್. ನಿನ್ನನ್ನು ಪುನಃ ಬದುಕಿರು ಅಂತ ಹೇಳುತ್ತಾ ಇದ್ದೇನೆ. ನಿನ್ನ ಮೂರ್ಖತನ, ಕೋಪ, ಕಕ್ಷಭೇದ, ಹೊಟ್ಟೆಕಿಚ್ಚು, ಸಿಟ್ಟು ಎಲ್ಲವನ್ನೂ ಇವತ್ತು ಕೊಂಡು ಹೋಗಿ ದೇವರ ಪಾದ ಸಮ್ಮುಖದಲ್ಲಿ ಇಡು. ಕಸ, ನಿನಗೆ ಇರುವಂತಹ ಕಾರ್ಯಗಳೆಲ್ಲವೂ ಕರ್ತನಾಗಿರುವಂಥ ದೇವರ ಪಾದ ಸಮ್ಮುಖದಲ್ಲಿ ತುಳಿಯಲ್ಪಡುವಂತಹ ವಿಷಯವನ್ನು ಇಟ್ಟುಕೊಂಡು ನೀನು ದೊಡ್ಡದಾಗಿ ಅಂದ್ಕೊಳ್ತಿದೀಯಾ? ಅವರ ದೃಷ್ಟಿಗೆ ಅದು ಅಸಹ್ಯವಾಗಿದೆ. ದೇವರು ಹೇಳುತ್ತಾರೆ, ಅಗೇನ್, ಪುನಃ ನಿನ್ನನ್ನು ಬಿಡಿಸಲು ನಾನು ಬಯಸ್ತಾ ಇದ್ದೇನೆ. ತಳ್ಳಲ್ಪಟ್ಟಂಥ ಕಲ್ಲನ್ನು ನಾನು ಮತ್ತೆ ಮೂಲೆಗಲ್ಲಾಗಿ ಮಾರ್ಪಡಿಸಲು ಬಯಸ್ತೇನೆ. ನಿನ್ನ ಅಭಿಷೇಕವನ್ನು ನವೀಕರಿಸಲು ಬಯಸುತ್ತೇನೆ. ಯೆಹೋಶುವನೆನ್ನುವಂಥ ಪ್ರಧಾನ ಯಾಜಕನಿಗೆ ಹಳೆಯ ವಸ್ತ್ರವನ್ನು ತೆಗೆದು ಹೊಸ ವಸ್ತ್ರವನ್ನು ಹಾಕಿದಂಥ ದೇವರು ಹೇಳುತ್ತಿದ್ದಾರೆ, ನಿನಗೆ ಮತ್ತೆ ನಾನು ಹೊಸ ವಸ್ತ್ರವನ್ನು ಹಾಕಲು ಬಯಸುತ್ತಿದ್ದೇನೆ. ಪುನಃ ನಿನ್ನ ಅಭಿಷೇಕವನ್ನು ನವೀಕರಿಸಲು ಬಯಸುತ್ತೇನೆ. ಆ ಯೆಹೋಶುವನೆನ್ನುವಂಥ ಯಾಜಕನಿಗೆ ಕಿರೀಟಗಳನ್ನು ಮಾಡಿ ಎಂಬುದಾಗಿ ಹೇಳಲ್ಪಟ್ಟ ಹಾಗೆ ಅಭಿಷೇಕ ತೈಲ ಎನ್ನುವಂಥ ಕಿರೀಟವನ್ನು ಪುನಃ ದೇವರು ನಿನ್ನ ತಲೆ ಮೇಲೆ ಇಡಲು ಬಯಸುತ್ತಿದ್ದಾರೆ. ಜಕರ್ಯನ ಪುಸ್ತಕದಲ್ಲಿ ಬರುತ್ತದೆ, ಆ ದೇವರು ನಿಮ್ಮನ್ನು ಕೂಡ ಅದೇ ರೀತಿ ನೋಡಲು ಬಯಸುತ್ತಿದ್ದಾರೆ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ದೇವರನ್ನು ದುಃಖಪಡಿಸಬೇಡಿರಿ. ನಿಮ್ಮ ನಿಮಿತ್ತವಾಗಿ ದೇವರು ಸಂತೋಷಪಡಬೇಕು. ನಿಮ್ಮ ನಿಮಿತ್ತ ದೇವರು ಸಂತೋಷಪಡಬೇಕು. ನಿನ್ನನ್ನು ಉಂಟು ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡುತ್ತೇನೆ ಅಂತ ದೇವರು ಹೇಳಬಾರ್ದು. ಇವನನ್ನು ಉಂಟು ಮಾಡಿದ್ದಕ್ಕೆ ನಾನು ಸಂತೋಷ ಪಡುತ್ತೇನೆ. ಇವನನ್ನು ಕ್ರಿಯೇಟ್ ಮಾಡಿದ್ರಲ್ಲಿ ನನಗೆ ಬಹಳ ಸಂತೋಷ. ನಾನು ಹೇಳಿದ ಪ್ರಕಾರವಾಗಿಲ್ಲ ಅವನು ಮಾಡ್ದ. ನನ್ನ ಮಾತನ್ನೆಲ್ಲ ನೆರವೇರಿಸಿದ. ನನ್ನ ಹೃದಯಕ್ಕೆ ತಕ್ಕ ಹಾಗೆಲ್ಲ ಅವನು ಮಾಡುತ್ತಾನೆ. 70 ಜನ ಹೋಗಿ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸಿ ಬರುವಾಗ
ಸತ್ಯವೇದ ಹೇಳುತ್ತದೆ, ಸೈತಾನ ಕೆಳಗೆ ತಳ್ಳಿದ್ದನ್ನು ಯೇಸು ನೋಡಿ ಹೇಳುತ್ತಾರೆ. ಆತ್ಮದಲ್ಲಿ ಸಂತೋಷಗೊಂಡು ಆ 70 ಜನರನ್ನು ನೋಡಿದಾಗ ದೇವರಿಗೆ ಸಂತೋಷ. ನಾನು ನೆನೆಸಿದ್ದನ್ನು ಅವರು ಮಾಡಿದ್ದಾರೆ. ನಾನು ನೆನೆಸಿದ್ದನ್ನು ಅವರು ಮಾಡಿದ್ದಾರೆ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ, ದೇವರೇ, ನನ್ನ ನಿಮಿತ್ತವಾಗಿ ಇನ್ನು ಮುಂದೆ ನೀವು ದುಃಖ ಪಡಲೇಬಾರದು. ದೇವರು ಹೇಳಿದಂಥ ಆ ಮಾತನ್ನು ಇನ್ನೊಮ್ಮೆ ನಾವೆಲ್ಲರೂ ಹೇಳೋಣವಾ? ದೇವರು ನಮ್ಮನ್ನು ನೋಡಿ ಹೇಳುತ್ತಾರೆ, ನೀನು ದುಃಖಿಸುವಂಥ ದಿನಗಳು ಕೊನೆಗಾಣುವವು. ನಾವು ಹೇಳೋಣವಾ? ದೇವರೇ, ಇನ್ನು ಮುಂದೆ ನನ್ನಿಂದ ನಿಮಗೆ ದುಃಖ ಬರುವುದಿಲ್ಲ. ಇನ್ನು ಮುಂದೆ ನನ್ನಿಂದ ನಿಮಗೆ ದುಃಖವಾಗುವುದಿಲ್ಲ. ನಾನು ಇದುವರೆಗೂ ಮಾಡಿದಂಥ ದುಃಖದ ದಿನಗಳು ಮುಗಿಯಿತು. ಇನ್ನು ಮುಂದೆ ನನ್ನ ನಿಮಿತ್ತ ನೀವು ಸಂತೋಷ ಪಡಬೇಕು. ನನ್ನ ನಿಮಿತ್ತವಾಗಿ ನೀವು ಹರ್ಷಗೊಳ್ಳಬೇಕು. ನಿಮ್ಮ ಹೃದಯಕ್ಕೆ ತಕ್ಕವನಾಗಿ, ನಿಮ್ಮ ಚಿತ್ತವನ್ನೆಲ್ಲ ಮಾಡಿ ಮುಗಿಸುವವನಾಗಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ದೇವರೇ. ನಿಮ್ಮ ಚಿತ್ತ ಏನೋ, ನಿಮ್ಮ ಉದ್ದೇಶವೇನು, ಅದಕ್ಕಾಗಿ ನಾನಿದ್ದೇನಪ್ಪ. ಅದನ್ನು ಹೊರತುಪಡಿಸಿ ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾರೆ. ಒಪ್ಪಿಸಿಕೊಡೋಣವ. ಒಂದು ವೇಳೆ ದೇವರು ಇವತ್ತು ನಿಮ್ಮ ಹತ್ರ ಮಾತನಾಡಿ, ನಿಮ್ಮ ಹೃದಯದಲ್ಲಿ ದೇವರು ಈ ವಾಕ್ಯದ ಮೂಲಕ ಮಾತನಾಡಿದ್ದಾರೆ ಎಂಬುದಾಗಿ ಹೇಳುವವರು ಮಾತ್ರ ನಿಮ್ಮ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ಇನ್ನು ಮುಂದೆ ನನ್ನಿಂದ ನಿಮಗೆ ದುಃಖವಾಗುವುದಿಲ್ಲ. ನಿಮ್ಮನ್ನು ಒಪ್ಪಿಸಿಕೊಡಿರಿ. ಇದುವೇ ನಿಮ್ಮ ವಿಧೇಯತೆ. ಇದುವೇ ನೀವೆಲ್ಲವನ್ನು ಸರೆಂಡರ್ ಮಾಡುತ್ತೀರಾ ಎನ್ನುವುದಕ್ಕೆ ಗುರುತು. ಹೇಗೆ ದೀಕ್ಷಾ ಸ್ನಾನ ಬಹಿರಂಗವಾದ ಒಂದು ಗುರುತೋ, ಅದೇ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ಕರಗಳನ್ನು ಮೇಲೆತ್ತಿ ಒಪ್ಪಿಸಿಕೊಡುವಂಥದ್ದು ಬಹಿರಂಗವಾದ ಗುರುತಾಗಿದೆ. ಲಾರ್ಡ್, ವಿ ಕಮಿಟ್ ಎವ್ರಿಥಿಂಗ್ ಇನ್ ಯುವರ್ ಹ್ಯಾಂಡ್ಸ್ ಲಾರ್ಡ್. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ, ಒಳ್ಳೆಯ ತಂದೆಯೇ, ಒಳ್ಳೆಯ ತಂದೆಯೇ, ಇನಿ ನಾನಲ್ಲ, ಇನಿ ನನ್ನಿಂದ ನಿಮಗೆ ದುಃಖವಲ್ಲ. ದೇವರೇ, ಇಲ್ಲಿಯವರೆಗೂ ನಾನು ನಿಮ್ಮನ್ನು ವೇದನೆ ಪಡಿಸಿದ್ದು ಸಾಕು. ಇದುವರೆಗೂ ನಿಮ್ಮನ್ನು ದುಃಖಪಡಿಸಿದ್ದು ಸಾಕು. ಇನ್ನು ಮುಂದೆ ನನ್ನಿಂದ ನಿಮಗೆ ಸಂತೋಷವೇ ಆಗಬೇಕು ದೇವರೇ. ಇನ್ನು ಮುಂದೆ ದೇವರಾತ್ಮನೇ ನೀವು ನನ್ನಲ್ಲಿ ದುಃಖದಿಂದ ಇರುವುದಿಲ್ಲ. ನಾವು ಅದಕ್ಕಾಗಿ ಪ್ರಯಾಸ ಪಡುತ್ತೇವೆ. ನಮ್ಮ ಜೀವಿತ ಆ ರೀತಿಯಾಗಿ ಇರಬೇಕೆಂದು ಬಯಸುತ್ತೇವೆ. ಇನ್ನು ಮುಂದೆ ಒಂದೊಂದು ದಿನವೂ ದೇವರೇ, ನಿಮ್ಮನ್ನು ನಾವು ಸಂತೋಷಪಡಿಸುತ್ತೇವೆ. ಒಪ್ಪಿಸಿಕೊಡೋಣವ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ದಿನದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಪರಿಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ಇನ್ನು ಮುಂದೆ ನಾವು ನಿಮ್ಮನ್ನು ದುಃಖಪಡಿಸುವವರಾಗಿ ಅಲ್ಲ, ನೀವು ಬರುವ ತನಕ ನಿಮ್ಮನ್ನು ಸಂತೋಷಪಡಿಸುವವರಾಗಿ, ನಿಮ್ಮನ್ನು ಸಂತೋಷಪಡಿಸುವವರಾಗಿ, ನಮ್ಮ ನಿಮಿತ್ತವಾಗಿ ಇನ್ನು ಮುಂದೆ ನೀವು ಒಂದೊಂದು ದಿನವೂ ಕೂಡ ಸಂತೋಷ ಪಡಬೇಕು ದೇವರೇ. ಸಂತೋಷದಿಂದ ವಾಸ ಮಾಡಬೇಕು. ಸಂತೋಷದಿಂದ ವಾಸ ಮಾಡಬೇಕು. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಅಪ್ಪ. ನೀವು ನಾನು ಇನ್ನು ಮುಂದೆ ಒಂದಾಗಿ ನಡೆಯುವವರಾಗಿ, ನಿಮ್ಮ ಚಿತ್ತವನ್ನೇ ಮಾಡುವವರಾಗಿ, ನಿಮ್ಮ ಹೃದಯದ ಆಸೆಯನ್ನು ನೆರವೇರಿಸುವವರಾಗಿ, ಇನ್ನು ಮುಂದೆ ನನ್ನ ಶರೀರದ ಆಶೆಗಳು ಅಲ್ಲ, ನನ್ನ ಶರೀರವನ್ನು ಜಯಿಸುವವನಾಗಿ, ಇನ್ನು ಮುಂದೆ ನನ್ನ ಶರೀರ ಹೋರಾಡುವುದಿಲ್ಲ, ಶರೀರ ಇನ್ನು ಮುಂದೆ ವಿಧೇಯವಾಗುತ್ತದೆ, ಶಿಲುಬೆಯಲ್ಲಿ ಜಡಿಯಲ್ಪಡುತ್ತದೆ. ಹೇಳೋಣವಾ? ಇನ್ನು ಮುಂದೆ ನನ್ನ ಶರೀರ ಹೋರಾಡುವುದಿಲ್ಲ, ಶಿಲುಬೆಯಲ್ಲಿ ಜಡಿಯಲ್ಪಡುತ್ತದೆ. ದೇವರಾತ್ಮನು ನಮ್ಮಲ್ಲಿ ಜಯೋತ್ಸವದೊಡನೆ ಜೀವಿಸಲಿ. ನೀವು ಹತೋಟಿಗೆ ತೆಗೆದುಕೊಳ್ಳಿರಿ, ಮಾರ್ಗ ನಡೆಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.